ॐ ज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरत्वसे नमः। हे कृष्णकरुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधार शिवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरो दीनतारिणं परमानन्दमाधवं श्रीचैतन्यमीश्वरम्। हरे कृष्ण। ಸೊ 4ನೇ ಸ್ಕಂದದ 24ನೇ ಅಧ್ಯಾಯ. ಇದರ ಟೈಟಲ್ ರುದ್ರಗೀತೆ, ಶಿವನು ಹಾಡಿರುವಂತಹ ಹಾಡು. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಂಡ ಹಾಗೆ ಸೊ ಋತು ಮಹಾರಾಜರ ವಂಶದಲ್ಲಿ ಬರ್ಹಿ ಅನ್ನುವ ರಾಜ ಹುಟ್ಟಿದ. ಅವರು ಪ್ರಾಚೀನಿ ಬರ್ಹಿಷದ್ ಅನ್ನುವ ಹೆಸರಿಂದ ಪ್ರಸಿದ್ಧರಾದರು. ಪ್ರಾಚೀನಿ ಬರ್ಹಿಷದ್ ರಾಜನಿಗೆ 10 ಜನ ಮಕ್ಕಳು. ಈ 10 ಜನರಿಗೆ 10 ಪ್ರಚೇತಸರು ಅಂತ ಕರೀತಾರೆ. ಸೊ ಈ 10 ಜನ ಪ್ರಚೇತಸರನ್ನ ಅವರು ತಪಸ್ಸನ್ನ ಮಾಡೋದಕ್ಕೆ ಕಳಿಸ್ತಾರೆ. ಸೊ ತಪಸ್ಸು ಮಾಡೋದಕ್ಕೆ 10 ಜನ ಪ್ರಚೇತಸರು ಕಾಡಲ್ಲಿ ಹೋಗ್ತಾ ಇದ್ರು. ಒಂದು ಸರೋವರದ ಹತ್ತಿರ ಬರ್ತಾರೆ. ಆ ಸರೋವರ ತುಂಬಾ ಪರಿಶುದ್ಧವಾಗಿತ್ತು. ಪರಿಶುದ್ಧ ವಾತಾವರಣ, ಗಾಳಿ, ಗಿಡ, ಮರಗಳು, ಒಳ್ಳೆ ಹೂಗಳು ಅರಳುತ್ತಿದ್ದವು, ಸುಗಂಧ ಭರಿತವಾಗಿತ್ತು. ಅಂತಹ ಒಂದು ಸ್ಥಳದಲ್ಲಿ ಅವರು ಇದ್ದಾಗ ಅಲ್ಲಿ ಭಗವಂತ ಶಿವ ಪ್ರಕಟನಾಗ್ತಾನೆ. ಹಲವಾರು ವಿದ್ಯಾಧರರು, ಗಂಧರ್ವರ ಜೊತೆ ಮತ್ತೆ ಶಿವನ ಅನುಚರರ ಜೊತೆ ಕೀರ್ತನೆಯನ್ನು ಮಾಡುತ್ತಾ ಶಿವ ಅಲ್ಲಿ ಪ್ರಕಟನಾಗ್ತಾನೆ. ಪ್ರಚೇತಸರಿಗೆ ದರ್ಶನವನ್ನ ನೀಡ್ತಾನೆ. ಆಕ್ಚುಲಿ ಅಂತಹ ಶುದ್ಧ ಭಕ್ತರ ಒಂದು ದರ್ಶನ ತುಂಬಾ ವಿರಳ. ಹೇಗೆ ಭಗವಂತನ ದರ್ಶನ ತುಂಬಾ ವಿರಳ, ಅದೇ ರೀತಿ ಶುದ್ಧ ಭಕ್ತರ ದರ್ಶನ ಕೂಡ ತುಂಬಾ ವಿರಳ. ಅಂತಹ ಶುದ್ಧ ಭಕ್ತರ ಶಿವನ ದರ್ಶನ ಪ್ರಚೇತಸರಿಗೆ ಆಯಿತು. ಶಿವ ಪ್ರಚೇತಸರಿಗೆ ಆದೇಶವನ್ನ ನೀಡ್ತಾನೆ, ಅನುಗ್ರಹವನ್ನ ತೋರಿಸ್ತಾನೆ, ಮಂತ್ರವನ್ನ ನೀಡ್ತಾನೆ. ಆ ಮಂತ್ರ ಯಾವುದು? ರುದ್ರಗೀತೆ. ಶಿವನು ಪ್ರಚೇತಸರಿಗೆ ಕೊಟ್ಟಂತಹ ಮಂತ್ರಕ್ಕೆ ರುದ್ರಗೀತೆ ಅಂತ ಕರೀತಾರೆ. ಇಲ್ಲಿ ಭಗವಂತ ವಿಷ್ಣುವಿನ ಸ್ತುತಿ ಇದೆ. ಸೊ ಅದೇ ರುದ್ರಗೀತೆ. ಸೊ ರುದ್ರಗೀತೆಯಲ್ಲಿ ಹಲವಾರು ಶ್ಲೋಕಗಳಿವೆ. ಶ್ಲೋಕ 33ರಿಂದ ಶ್ಲೋಕ 68ರವರೆಗೆ ರುದ್ರಗೀತೆ ಇದೆ. ಸುಮಾರು 28 36 ಶ್ಲೋಕಗಳು. ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಗೀತಾ ಇನ್ ಭಾಗವತಂ. ಸೊ ಇಲ್ಲಿ ಶಿವ ಭಗವಂತನ ಸ್ತುತಿ ಮಾಡ್ತಾ ಇದ್ದಾನೆ. ಫಸ್ಟ್ ತನ್ನನ್ನು ತಾನು ಪರಿಶುದ್ಧಗೊಳಿಸ್ಕೊಂತಾನೆ. ಎಲ್ಲ ದೇವತೆಗಳು ಮತ್ತೆ ಈ ಎಲ್ಲ ಏನಂತಾರೆ ಭೌತಿಕ ಅಂಶಗಳ ಅಧಿಪತಿಗಳನ್ನ ಸ್ಮರಿಸಿಕೊಂಡು
ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಪ್ರಥಮ ಚತುರ್ವಿಹ ವಿಷ್ಣುಮೂರ್ತಿಗಳನ್ನ ಸ್ಮರಿಸಿ, ನಂತರ ದೇವತೆಗಳನ್ನ ಸ್ಮರಿಸಿ, ನಂತರ ಭಗವಂತನ ರೂಪದ ವರ್ಣನೆಯನ್ನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಭಗವಂತನ ರೂಪ ತುಂಬಾ ಸುಂದರವಾಗಿದೆ, ರೈಟ್. ಸೊ ತುಂಬಾ ಸುಂದರದ ರೂಪದ ದರ್ಶನ ತುಂಬಾ ವಿರಳ, ದುರ್ದರ್ಶಂ, ವೆರಿ ಡಿಫಿಕಲ್ಟ್ ಟು ಗೆಟ್. ದರ್ಶನಂ ನೋ ದಿದೃಕ್ಷೂಣಾಂ ದೇಹಿ ಭಾಗವತಾರ್ಚಿತಂ ರೂಪಂ ಪ್ರಿಯತಮಂ ಸ್ವಾನಂ ಸರ್ವೇಂದ್ರಿಯ ಗುಣಾಂಜನಂ. ಎಲ್ಲ ಗುಣಗಳುಳ್ಳಂತಹ ದಿವ್ಯವಾದ ಭಗವಂತನ ಸ್ವರೂಪದ ಮೇಲೆ ಧ್ಯಾನ ಮಾಡಬೇಕು. ಆ ದಿವ್ಯವಾದ ಸ್ವರೂಪ ಹೇಗಿದೆ ಅನ್ನೋದನ್ನ ಕೂಡ ವರ್ಣನೆ ಮಾಡಿದ್ದಾರೆ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಚರ್ಚೆ ಮಾಡಿದ್ದೇವೆ. ಸೊ 45 ಮತ್ತು 46 ಎರಡು ಶ್ಲೋಕಗಳಲ್ಲಿ ಭಗವಂತನ ದಿವ್ಯವಾದ ರೂಪದ ವರ್ಣನೆಯನ್ನ ಮಾಡಿದ್ದಾರೆ. ನಂತರ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತೋರಿಸ್ತೇನೆ. ಶ್ಲೋಕ ಕ್ರಮಾಂಕ 45. ಸೊ ಈ ಶ್ಲೋಕದಿಂದ 45ನೇ ಶ್ಲೋಕದಿಂದ ಭಗವಂತನ ಸೌಂದರ್ಯದ ವರ್ಣನೆ ಪ್ರಾರಂಭವಾಗಿತ್ತು. ಸ್ನಿಗ್ಧ ಪ್ರಾವೃಟ್ ಘನಶ್ಯಾಮಂ ಸರ್ವ ಸೌಂದರ್ಯ ಸಂಗ್ರಹಂ ಚಾರ್ವಾಯತ ಚತುರ್ಬಾಹುಂ ಸುಜಾತ ರುಚಿನಾನನಂ ಪದ್ಮಕೋಶ ಪಲಾಶಾಕ್ಷಂ ಸುಂದರ ಭ್ರೂಸುನಾಸಿಕಂ ಸುದ್ವಿಜಂ ಸುಕಪೋಲಾಸ್ಯಂ ಸಮಕರ್ಣ ವಿಭೂಷಣಂ. ಸೊ ಭಗವಂತನ ರೂಪ, ಭಗವಂತನ ತಲೆ ಕೂದಲು, ಭಗವಂತನ ಹಲ್ಲುಗಳು, ಭಗವಂತನ ಕುಂಡಲ, ಕಿರೀಟ, ಇದೆಲ್ಲದರ ವರ್ಣನೆ ಈ ಶ್ಲೋಕದಲ್ಲಿ ಮಾಡಿದ್ದಾರೆ. ಅತಿ ಸುಂದರವಾದ ಶ್ಲೋಕ. ಭಗವಂತನ ಸೌಂದರ್ಯ, ಭಗವಂತನ ನಗು, ಭಗವಂತನ ಕೂದಲು, ಭಗವಂತನ ಬಟ್ಟೆ, ಸೊ ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಸ್ಫುರತ್ ಕಿರೀಟವಲಯ ಹಾರ ನೂಪೂರ ಮೇಖಲಂ ಶಂಖಚಕ್ರ ಗದಾ ಪದ್ಮ ಮಾಲಾಮಣಿ ಉತ್ತಮ ರದ್ಧಿಮತ್. ಸೊ ಭಗವಂತನ ಕಿರೀಟ, ಹಾರ, ಶಂಖಚಕ್ರ ಗದಾ ಪದ್ಮ ಧಾರಿಯಾದಂತಹ ವಿಷ್ಣುವಿನ ರೂಪದ ವರ್ಣನೆಯಲ್ಲಿ ಮಾಡುತ್ತಿದ್ದಾರೆ. ಸೊ 49ನೇ ಶ್ಲೋಕ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಈಗ 50ನೇ ಶ್ಲೋಕಕ್ಕೆ ಹೋಗೋಣ. ಸೊ ಭಗವಂತನ ನಾಭಿ ಭಾಗದ ವರ್ಣನೆಯಲ್ಲಿ ಬರ್ತಾ ಇದೆ. ಸೊ ಈ ಶ್ಲೋಕಗಳಲ್ಲಿ ಭಗವಂತನ ರೂಪದ ಮೇಲೆ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಭಗವಂತನ ಪ್ರತಿಯೊಂದು ಅಂಗವನ್ನ ನಾವು ನೋಡಿದಾಗ, ದರ್ಶನ ಮಾಡಿದಾಗ, ಆ ಅಂಗಕ್ಕೆ ಅನುಗುಣವಾದಂತಹ ಲೀಲೆಗಳನ್ನು ಕೂಡ ಸ್ಮರಿಸಬೇಕು, ರೈಟ್. ಸೊ ಭಗವಂತನ ನಾಭಿ ಭಾಗದಿಂದ ಬ್ರಹ್ಮಾಜಿ ಪ್ರಕಟವಾಗ್ತಾರೆ, ರೈಟ್. ಒಂದು ಕಮಲದ ಹೂ, ಕಮಲದ ಗಿಡ ಪ್ರಕಟವಾಗುತ್ತೆ, ಕಮಲದ ಮೇಲೆ ಬ್ರಹ್ಮಾಜಿ ಕೂತಿರ್ತಾರೆ. ಸೊ ಆ ಒಂದು ಲೀಲೆಯನ್ನು ಕೂಡ ನಾವು ಸ್ಮರಿಸಬೇಕು. ಸೊ ಯಾರಿಗೆ ಓದೋ ಇಚ್ಛೆ ಇದೆ ಅನುವಾದವನ್ನ ಅವರು ಕೈ ಎತ್ತಬಹುದು. ಓಕೆ, ರಾಧಾ ಮಾತಾಜಿ ಓದ್ಬೋದು. ಪೂರರೇಚಕ ಸಂವಿಘ್ನ ವಲಿವಲ್ಗೋದಲೋದರಂ ಪ್ರತಿಸಂಕ್ರಾಮಯದ್ವಿಶ್ವಂ ನಾಭ್ಯಾವರ್ತ ಗಭೀರಯ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಭಗವಂತನ ಉದರ ಪ್ರದೇಶವು ಅದರ ಮಾಂಸಖಂಡಗಳಲ್ಲಿ ತೋರುವ ತ್ರಿವಳಿಗಳಿಂದ ಸುಂದರವಾಗಿದೆ. ಗುಂಡಾಗಿರುವ ಅವನ ಉದರವು ಆಲದ ಮರದ ಎಲೆಯನ್ನು ಹೋಲುತ್ತದೆ. ಭಗವಂತನು ಉಚ್ಛ್ವಾಸ ನಿಶ್ವಾಸ ಮಾಡಿದಾಗ ತ್ರಿವಳಿಗಳ ಚಲನವು ತುಂಬಾ ಸುಂದರವಾಗಿ ಕಾಣುತ್ತದೆ. ಭಗವಂತನ ನಾಭಿಯ ಸುಳಿಗಳು ಎಷ್ಟು ಆಳವಾಗಿವೆ ಎಂದರೆ ಸಮಸ್ತ ವಿಶ್ವವು ಅದರಿಂದ ಹೊರಹೊಮ್ಮಿ ಮತ್ತೆ ಹಿಂದಕ್ಕೆ ಹೋಗಲು ಅಪೇಕ್ಷಿಸುವುದೇನೋ ಎಂದು ತೋರುತ್ತದೆ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಈ ಶ್ಲೋಕಗಳಿಂದ ಏನರ್ಥ ಆಗುತ್ತೆ ಅಂದ್ರೆ, ಭಗವಂತ ಕೂಡ ಒಬ್ಬ ವ್ಯಕ್ತಿ. ಭಗವಂತ ನಿರ್ಗುಣ ನಿರಾಕಾರ ಸ್ವರೂಪವಲ್ಲ, ಭಗವಂತ ವ್ಯಕ್ತಿ. ದಿವ್ಯವಾದ ಸ್ವರೂಪ ಭಗವಂತನಿಗಿದೆ.
ಆ ದಿವ್ಯವಾದ ಸ್ವರೂಪ ಭಗವಂತ ಶಿವ ನೋಡಿದ್ದಾನೆ. ಸೊ ಶಿವ ಇಲ್ಲಿ ಭಗವಂತನ ಸೌಂದರ್ಯದ ವರ್ಣನೆ ಮಾಡ್ತಾ ಇದ್ದಾನೆ. ಆದ್ರೆ ಯಾರಿಗೆ ಭಗವಂತನ ಮೇಲೆ ಆಕರ್ಷಣೆ ಇಲ್ಲವೋ, ನಿರ್ವಿಶೇಷವಾದಿಗಳು, ಮಾಯಾವಾದಿಗಳು, ಅವರಿಗೆ ಈ ಶ್ಲೋಕಗಳ ಅರ್ಥ ಗೊತ್ತಾಗೋದಿಲ್ಲ. ಈ ಶ್ಲೋಕಗಳ ಪ್ರತಿ ಏನಂದರೆ ಆಸಕ್ತಿ ಅವರಿಗೆ ಹುಟ್ಟೋದಿಲ್ಲ. ಯಾಕೆಂದ್ರೆ ಅವರು ನಿರ್ಗುಣ ನಿರಾಕಾರ ಸ್ವರೂಪದ ಬಗ್ಗೆ ಧ್ಯಾನ ಮಾಡ್ತಾ ಇರ್ತಾರೆ. ಸೊ ಆದ್ರೆ ಇಂತಹ ನಿರ್ವಿಶೇಷವಾದಿಗಳಿಗೆ ಭಕ್ತರ ಸಂಘ ಸಿಕ್ಕರೆ ಅವರು ಕೂಡ ಭಕ್ತರಾಗಬಹುದು. ನಿರ್ವಿಶೇಷ ನಿರ್ಗುಣ ಬ್ರಹ್ಮನ್ ಧ್ಯಾನವನ್ನು ಬಿಟ್ಟು ವಿಷ್ಣುವಿನ ಕೃಷ್ಣನ ಆರಾಧನೆಯನ್ನು ಪ್ರಾರಂಭ ಮಾಡಬಹುದು. ಉದಾಹರಣೆಗೆ ಚತುಷ್ಕುಮಾರರು ಕೂಡ ಬ್ರಹ್ಮವಾದಿಗಳಾಗಿದ್ರು. ಆದರೆ ವಿಷ್ಣು ದೂತರ ಸಂಪರ್ಕದಿಂದ, ಜಯ ವಿಜಯರ ಸಂಪರ್ಕದಿಂದ ಅವರು ಭಕ್ತರಾದರು. ತಸ್ಯಾರವಿಂದ ನಯನಸ್ಯ ಪದಾರವಿಂದಂ ಕಿಂಜಲ್ಕ ಮಿಶ್ರ ತುಳಸಿ ಮಕರಂದ ವಾಯು ಅಂತರ್ಗತ ಸ್ವವಿವರೇಣ ಚಕಾರ ತೇಷಾಂ ಸಂಕ್ಷೋಭಮಕ್ಷರ ಜುಷಾಂ ಅಪಚಿತ್ತ ತನ್ವೋಹ. ರೈಟ್. ಸೊ ಅವರಿಗೆ ವೈಕುಂಠದ ಒಳಗಡೆ ಪ್ರವೇಶ ಆಗ್ಲಿಲ್ಲ, ಆದ್ರೆ ವೈಕುಂಠದ ಒಳಗಿದ್ದ ಭಗವಂತನ ಪಾದ ಕಮಲಗಳಲ್ಲಿ ಅರ್ಪಿತವಾದಂತಹ ತುಳಸಿಯ ಸುಗಂಧ ಅವರ ಮೂಗಿನಲ್ಲಿ ಹೋದಾಗ, ಆ ಸುಗಂಧವನ್ನ, ಸುವಾಸನೆಯನ್ನು ಅವರು ಸವಿದಾಗ ಅವರ ಮನಸ್ಸು ಕರಗಿತು, ಭಗವಂತನ ಪ್ರತಿ ಆಕರ್ಷಣೆ ಮೂಡಿತು. ಸೊ ಇವನ್ ಬ್ರಹ್ಮವಾದಿಗಳು ಕೂಡ ಭಕ್ತರಾಗಬಹುದು. ಹೇಗೆ? ಯಾವಾಗ ಅವರಿಗೆ ಶುದ್ಧ ಭಕ್ತರ ಸಂಘ ಸಿಕ್ಕಾಗ. ಶ್ಯಾಮ ಪ್ರಭುಜಿ ಅದ ಶ್ರೋಣಿ. ಎಸ್ ಮದರಿ. ಮಾಂಸಖಂಡಗಳಲ್ಲಿ ಅಂತ ಕೊಟ್ಟಿದಾರಲ್ಲ ಪ್ರಭು, ಅದು ಹೋಲಿಕೆಗ ಅಥವಾ ಹೇಗೆ ಪ್ರಭುಜಿ ಅದರ್ಥ? ಎಲ್ಲಿದೆಯಾ ಪದ? ಭಗವಂತನ ಉದರ ಪ್ರದೇಶವು ಅದರ ಮಾಂಸಖಂಡಗಳು ಮಾಂಸಖಂಡಗಳು ತೋರುವ ತ್ರಿವಳಿಗಳಿಂದ ಸುಂದರವಾಗಿದೆ. ರೈಟ್. ಸೊ ಆಕ್ಚುಲಿ ಇಟ್ ಅಪಿಯರ್ಸ್ ಲೈಕ್ ಮಟೀರಿಯಲ್. ಅದು ಭೌತಿಕ ದೇಹ ತರ ಕಾಣುತ್ತೆ, ಆದ್ರೆ ಇಟ್ ಇಸ್ ನಾಟ್ ಮಟೀರಿಯಲ್ ಬಾಡಿ. ಅದು ಭೌತಿಕ ದೇಹ ಅಲ್ಲ. ನಮ್ಮಲ್ಲಿ ಮಾಂಸಖಂಡಗಳಿವೆ, ಕಟ್ ಮಾಡಿದಾಗ ರಕ್ತ ಸುರಿಯುತ್ತೆ, ರೈಟ್. ಸತ್ತೋದಾಗ ಅದೆಲ್ಲ ಕೊಳ್ತು ಹೋಗುತ್ತೆ. ಆದ್ರೆ ಭಗವಂತನ ದೇಹ ದಿವ್ಯವಾದ ದೇಹ, ಅವರಲ್ಲಿ ಮಾಂಸ ಮೂಳೆಗಳಿಲ್ಲ, ರೈಟ್. ಸೊ ಅವರ ರೂಪ ಕೂಡ ಮನುಷ್ಯನ ರೂಪದ ತರ ಕಾಣುತ್ತೆ, ಆದ್ರೆ ಆ ಭಗವಂತನ ದೇಹದಲ್ಲಿ ಮಾಂಸ ಮೂಳೆಗಳು ಇಲ್ಲ. ಸೊ ಇಟ್ ಜಸ್ಟ್ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ತಿಳುವಳಿಕೆಗೋಸ್ಕರ ಆ ರೀತಿ ಬರೆದಿದ್ದಾರೆ. ಶ್ಯಾಮ ಶ್ರೋಣ್ಯಧಿರೋಚಿಷ್ಣು ದುಕೂಲ ಸ್ವರ್ಣಮೇಖಲಂ ಸಮಚಾರ್ವಂಗ್ರಿ ಜಂಘೋರು ನಿಮ್ನ ಜಾನು ಸುದರ್ಶನಂ. ಎಸ್ ಗಾಯತ್ರಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತನ ನಡುವಿನ ಕೆಳಭಾಗವು ಶ್ಯಾಮವರ್ಣವಾಗಿದ್ದು ಪೀತಾಂಬರದಿಂದ ಆವೃತವಾಗಿ ಚಿನ್ನದ ಕಸೂತಿ ಇರುವ ಮೇಖಲೆಯಿಂದ ವಿಭೂಷಿತವಾಗಿದೆ. ಸಮವಾಗಿರುವ ಅವನ ಪಾದಪದ್ಮಗಳು, ಕಣಕಾಲುಗಳು, ತೊಡೆಗಳು ಮತ್ತು ಮೊಳಕಾಲುಗಳು ಇವೆಲ್ಲ ಅಸಾಧಾರಣ ಸೌಂದರ್ಯದಿಂದ ತುಂಬಿವೆ. ನಿಸ್ಸಂಶಯವಾಗಿ ಭಗವಂತನ ಸಮಸ್ತ ದೇಹವು ಸುನಿರ್ಮಿತವಾಗಿ ಕಾಣುತ್ತದೆ. ಸುದರ್ಶನಂ, ಸುನಿರ್ಮಿತವಾಗಿದೆ, ನೋಡೋದಕ್ಕೆ ತುಂಬಾ ಸುಂದರವಾದಂತಹ ದೇಹ ಇದು. ಇದು ದಿವ್ಯವಾದ ದೇಹ, ಸಚ್ಚಿದಾನಂದ ವಿಗ್ರಹ ಅಂತ ಕರೀತಾರೆ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮಜಿ ಏನ್ ಹೇಳ್ತಾರೆ? ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ರೈಟ್. ಈ ಕೃಷ್ಣ ಯಾರು? ಪರಮ ಈಶ್ವರ, ಭಗವಂತ ವಿಗ್ರಹ. ಎಂತಹ ವಿಗ್ರಹ? ಸಚ್ಚಿದಾನಂದ ವಿಗ್ರಹ. ಸೊ ಭಗವಂತನ ದೇಹದಲ್ಲಿ ಮೂಳೆ ಮಾಂಸಗಳು ಇಲ್ಲ, ಈ ಸಚ್ಚಿತ್ ಆನಂದಮಯ ಸ್ವರೂಪ. ಸೊ ಅದಕ್ಕೆ ನಮ್ಮ ದೇಹ ಮತ್ತೆ ಭಗವಂತನ ದೇಹದಲ್ಲಿ ವ್ಯತ್ಯಾಸವಿದೆ. ಸೊ ಈಸ್ ಕಂಪ್ಲೀಟ್ಲಿ ಟ್ರಾನ್ಸೆಂಡೆಂಟಲ್. ಸೊ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾನೆ, ನಾನು ನನ್ನ ದೇಹವನ್ನು ಎಂದು ಬದಲಾಯಿಸೋದಿಲ್ಲ. ರೈಟ್. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ.
ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇದ ಪರಂತಪ. ಅರ್ಜುನ, ನಾನು ಮತ್ತೆ ನೀನು ಹಲವಾರು ಬಾರಿ ಭೂಮಿಗೆ ಬಂದಿದ್ದೇವೆ, ಆದ್ರೆ ಅದರ ನೆನಪು ನಿನಗಿಲ್ಲ, ನನಗೆ ಎಲ್ಲ ನೆನಪಿದೆ. ನಾವು ಯಾವ ಜನ್ಮದಲ್ಲಿ ಬಂದಾಗ ಏನು ಕಾರ್ಯವನ್ನು ಮಾಡಿದ್ದೇವೆ ಅನ್ನೋದು ನನಗೆ ನೆನಪಿದೆ, ನಿನಗೆ ನೆನಪಿರ್ಲಿಕ್ಕಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಕೃಷ್ಣನ ದೇಹ ದಿವ್ಯವಾದ ದೇಹ, ಅದು ಎಂದೂ ಬದಲಾಗೋದಿಲ್ಲ. ಆದ್ರೆ ನಮ್ಮ ದೇಹ ಭೌತಿಕವಾದಂತಹ ದೇಹ, ಸತ್ತ ಮೇಲೆ ಈ ದೇಹವನ್ನು ಬಿಟ್ಟು ಇನ್ನೊಂದು ಹೊಸ ದೇಹವನ್ನು ಪಡೆದುಕೊಳ್ಬೇಕಾಗತ್ತೆ. ಆದ ಕಾರಣ ನಾವು ಪೂರ್ವ ಕಾಲದಲ್ಲಿ, ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಕಾರ್ಯಗಳನ್ನೆಲ್ಲ ಮರೆತು ಹೋಗ್ತೀವಿ, ಮತ್ತೆ ಹೊಸ ಜನ್ಮವನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಅದು ನಮ್ಮ ಮತ್ತು ಭಗವಂತನ ಮಧ್ಯೆ ಇರುವಂತಹ ವ್ಯತ್ಯಾಸವಿದೆ. ಓಕೆ, ಪದಾಶರತ್ ಪದ್ಮಪಲಾಶರೋಚಿಷಾ ನಖದ್ಯುಭೀರ್ನೋन्तರಘಂ ವಿಧುನ್ವತಾ ಪ್ರದರ್ಶಯ ಸ್ವೀಯಮಪಾಸ್ತ ಸಾಧ್ವಸಾಂ ಪದಂ ಗುರೋ ಮಾರ್ಗ ಗುರುಸ್ತಮೋಜುಷಾಂ. ಭಾನು ಮತ್ತೆ ಹರೇ ಕೃಷ್ಣ ಪ್ರಭು. ನನ್ನ ಪ್ರಿಯ ಪ್ರಭು, ನಿನ್ನ ಪಾದಗಳು ಎಷ್ಟು ಸುಂದರವಾಗಿವೆ ಎಂದರೆ ಅವು ಶರದ್ ಋತುವಿನಲ್ಲಿ ಬೆಳೆಯುವ ತಾವರೆ ಹೂಗಳ ಅರಳುತ್ತಿರುವ 2 ದಳಗಳಂತೆ ಕಾಣಿಸುತ್ತವೆ. ನಿನ್ನ ಪಾದ ಪದ್ಮಗಳ ನಖಗಳು ಹೊಮ್ಮಿಸುವ ಕಾಂತಿಯು ಬದ್ಧಾತ್ಮರ ಹೃದಯದಲ್ಲಿರುವ ಕತ್ತಲೆಯನ್ನೆಲ್ಲ ಕೂಡಲೇ ತೊಲಗಿಸುತ್ತದೆ. ನನ್ನ ಪ್ರಿಯ ಪ್ರಭು, ಭಕ್ತನ ಹೃದಯದ ಸಕಲ ವಿಧದ ಅಂಧಕಾರವನ್ನು ಯಾವಾಗಲೂ ನೀಗಿಸುವ ನಿನ್ನ ಆ ರೂಪವನ್ನು ದಯೆ ಇಟ್ಟು ನನಗೆ ತೋರಿಸು. ನನ್ನ ಪ್ರಿಯ ಪ್ರಭು, ನೀನೇ ಪ್ರತಿಯೊಬ್ಬನಿಗೂ ಪರಮಗುರು. ಆದ್ದರಿಂದ ಅಜ್ಞಾನ ಅಂಧಕಾರದಿಂದ ಆವೃತರಾದ ಎಲ್ಲಾ ಬದ್ಧಾತ್ಮರಿಗೂ ಗುರುವಾದ ನೀನೇ ಬೆಳಕನ್ನು ನೀಡಬಲ್ಲೆ. ಹರೇ ಕೃಷ್ಣ. ಸೊ ಭಗವಂತನ ಪಾದ ಪದ್ಮಗಳ ಆಶ್ಚರ್ಯವನ್ನು ಪಡಿಬೇಕು. ಮತ್ತೆ ಭಗವಂತನ ಪಾದ ಪದ್ಮಗಳು ಇರುವಂತಹ ಏನಂತಾರೆ ನಖ ಉಗುರುಗಳಿಂದ ಒಂದು ಕಾಂತಿ ಹೊರ ಬರ್ತಾ ಇದೆ, ಪ್ರಕಾಶ ಹೊರ ಬರ್ತಾ ಇದೆ. ಆ ಹೊರಹೊಮ್ಮುವ ಕಾಂತಿ ಬದ್ಧಾತ್ಮರ ಹೃದಯದಲ್ಲಿರುವಂತಹ ಅಂಧಕಾರವನ್ನು ನಾಶ ಮಾಡುತ್ತೆ. ರೈಟ್. ಸೊ ಅದಕ್ಕೆ ಭಗವಂತನ ಪಾದ ಕಮಲದಲ್ಲಿರುವಂತಹ ನಖ, ಅದು ಉಗುರುಗಳನ್ನು ಕೂಡ, ಅದರ ಮೇಲೆ ಕೂಡ ನಾವು ಧ್ಯಾನ ಮಾಡಬೇಕು. ರೈಟ್. ಸೊ ಅತಿ ಸೂಕ್ಷ್ಮವಾಗಿ ಧ್ಯಾನಪೂರ್ವಕವಾಗಿ ನಾವು ಧ್ಯಾನವನ್ನು ಮಾಡಬೇಕು. ಸೊ ವಿ ಶುಡ್ ನಾಟ್ ಬಿ ನೆಗ್ಲಿಜೆಂಟ್. ಸುಮ್ಮನೆ ಮೇಲೆ ಕಡೆಗೆ ನೋಡೋದಲ್ಲ. ವಿ ಶುಡ್ ಸೀ ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಆಫ್ ದ ಲಾರ್ಡ್. ಸೊ ಭಗವಂತನ ಪ್ರತಿಯೊಂದು ಅಂಗವನ್ನ ಧ್ಯಾನ ಮಾಡಬೇಕು, ಅಂಗದ ಮೇಲೆ ಧ್ಯಾನವನ್ನು ಮಾಡಬೇಕು. ರೈಟ್. ಸೊ ಅಘಂ ವಿಧುನ್ವತ. ಸೊ ಈ ರೀತಿ ಪಾದ ಪದ್ಮದ ಧ್ಯಾನವನ್ನು ಮಾಡಿದಾಗ ಎಲ್ಲ ಪಾಪ ನಾಶವಾಗುತ್ತೆ. ಇದೇ ಶ್ಲೋಕವನ್ನ 3ನೇ ಸ್ಕಂದದಲ್ಲೂ ಕೂಡ ಹೇಳಿದ್ದಾರೆ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಗ ಚಕ್ರವಾಲ ಜ್ಯೋತ್ಸ್ನಾ ವಿರಾಹತ ಮಹತ್ ಹೃದಯಂಧಕಾರಂ. ದೇವಹೂತಿ ಕಪಿಲ ಸಂವಾದದಲ್ಲಿ ಈ ಶ್ಲೋಕ ಬರುತ್ತೆ. ಭಗವಂತನ ಪಾದ ಕಮಲದ ಮೇಲೆ ಧ್ಯಾನವನ್ನು ಮಾಡಬೇಕು. ಭಗವಂತನ ಪಾದದಲ್ಲಿ ಶಂಖ ಚಕ್ರ ಇತ್ಯಾದಿ ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ ಸುಮಾರು 16 ಚಿಹ್ನೆಗಳಿವೆ. ಚಿಹ್ನೆಗಳ ಮೇಲೆ ಧ್ಯಾನವನ್ನು ಮಾಡಬೇಕು. ಮತ್ತೆ ಭಗವಂತನ ನಖ ಕಮಲಗಳ ಮೇಲೆ ಧ್ಯಾನವನ್ನು ಮಾಡಬೇಕು. ಅದರಿಂದ ಏನಾಗುತ್ತೆ? ಹೃದಯಾಂಧಕಾರಂ, ಹೃದಯದಲ್ಲಿರುವಂತಹ ಅಂಧಕಾರ ನಾಶವಾಗುತ್ತೆ ಅಂತ ಹೇಳಲಾಗಿದೆ. ಸೊ ಈ ರೀತಿ ಧ್ಯಾನವನ್ನು ಮಾಡಿದಾಗ ಹೃದಯದ ಅಂಧಕಾರ ನಾಶವಾಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಪದವನ್ನು ಪ್ರಯೋಗ ಮಾಡಿದ್ದಾರೆ, ಗುರೋ ಮಾರ್ಗ ಗುರೋ. ಸೊ ಭಗವಂತ ಗುರು ಕೂಡ, ಈಸ್ ಅ ಟೀಚರ್, ಜಗದ್ಗುರು. ಸೊ ಕೃಷ್ಣ ಈಸ್ ಕೃಷ್ಣಂ ಒಂದೇ ಜಗದ್ಗುರುಂ. ಸೊ ಎಲ್ಲ ಗುರುಗಳ ಗುರು. ಸೊ ಕೃಷ್ಣನಿಂದಲೇ ಎಲ್ಲ ಜ್ಞಾನವು ಬರುತ್ತೆ. ವೇದಾಂತ ಕೃದ್ ವೇದವಿದ್ ಏವಚ. ಸೊ ಆ ಜ್ಞಾನವನ್ನ ನಾವು ಪಡೆದುಕೊಂಡಾಗ ತಮೋಜುಷಾಂ, ಹೃದಯದಲ್ಲಿರುವಂತಹ ತಮೋಗುಣ ಅಥವಾ ಅಂಧಕಾರ ನಾಶವಾಗುತ್ತೆ. ಓಮಜ್ಞಾನ ತಿಮಿರಂಧಸ್ಯ
ಜ್ಞಾನಾಂಜನಶಲಾಖೆ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳು ಜ್ಞಾನದ ಶಲಾಖೆಯನ್ನ ಹಿಡಿದಾಗ ಹೃದಯದಲ್ಲಿರುವ ಅಂಧಕಾರ ನಾಶವಾಗುತ್ತೆ. ಹೇಗೆ ರೂಮಲ್ಲಿ ಲೈಟ್ ಬಟನ್ ಆನ್ ಮಾಡಿದಾಗ ಅಂಧಕಾರ ನಾಶವಾಗುತ್ತೆ, ಅದೇ ರೀತಿ ಜ್ಞಾನದ ದೀಪ ಹೃದಯದಲ್ಲಿ ಬೆಳಗಿದಾಗ ಅಂಧಕಾರ ನಾಶವಾಗುತ್ತೆ. ಅಂಧಕಾರ ಅಂದ್ರೆ ಏನು? ನಾನು ಈ ದೇಹ ಭೌತಿಕ ಸುಖವನ್ನು ನಾನು ಅನುಭವಿಸಬೇಕು, ನಾನು ನನ್ನ ಸಂಬಂಧಿಕರು, ನನ್ನ ಪರಿವಾರ, ನನ್ನ ಸಂಪತ್ತು ನನ್ನದು, ಇದು ಇಂಥ ಭಾವನೆಗಳೇನಿದೆಯಲ್ಲ, ಇದೆಲ್ಲ ಭೌತಿಕವಾದಂತಹ ಚೇತನ. ಇದಕ್ಕೆ ಅಂಧಕಾರ ಅಂತ ಹೇಳಲಾಗಿದೆ. ನಾನು ಆತ್ಮ, ನಾನು ಕೃಷ್ಣನ ದಾಸ, ಕೃಷ್ಣನ ಸೇವೆ ಮಾಡುವುದೇ ನನ್ನ ನಿಜವಾದ ಕರ್ತವ್ಯ ಅಂತ ತಿಳಿದುಕೊಳ್ಳುವುದೇ ಜ್ಞಾನ. ಈ ಜ್ಞಾನದ ಪ್ರಕಾಶದಿಂದ ಹೃದಯದಲ್ಲಿರುವ ಅಂಧಕಾರ ನಾಶವಾಗುತ್ತೆ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಸೊ ಜ್ಞಾನ ದೀಪದಿಂದ ಕೃಷ್ಣ ಹೃದಯದಲ್ಲಿರುವ ಅಂಧಕಾರವನ್ನ ನಾಶ ಮಾಡ್ತಾನೆ. ಸೊ ಭಗವದ್ಗೀತೆಯ 10ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಕೃಷ್ಣ ಇದನ್ನ ಹೇಳಿದ್ದಾರೆ. ಸೊ ಕೃಷ್ಣನೇ ಜಗದ್ಗುರು, ಎಲ್ಲ ಗುರುಗಳ ಗುರು. ಸೊ 53ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಏತದ್ರೂಪಂ ಅನುಧ್ಯೇಯಂ ಆತ್ಮಶುದ್ಧಿಂ ಅಭೀಪ್ಸತಾಂ ಯದ್ಭಕ್ತಿಯೋಗೋ ಅಭಯದಃ ಸ್ವಧರ್ಮಂ ಅನುತಿಷ್ಠತಾಂ. ಮಹೇಶ್ವರಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರಿಯ ಪ್ರಭು, ತಮ್ಮ ಆತ್ಮಶುದ್ಧಿಯನ್ನು ಅಪೇಕ್ಷಿಸುವವರು ಯಾವಾಗಲೂ ನಿನ್ನ ಪಾದ ಪದ್ಮಗಳ ಧ್ಯಾನದಲ್ಲಿ ಮೇಲೆ ವರ್ಣಿಸಿದಂತೆ ತೊಡಗಿರಬೇಕು. ಸ್ವಧರ್ಮವನ್ನು ಆಚರಿಸುವುದರ ಬಗೆಗೆ ಗಂಭೀರಾಸಕ್ತಿ ಉಳ್ಳವರು, ಭಯದಿಂದ ವಿಮುಕ್ತಿಯನ್ನು ಪಡೆಯಲು ಬಯಸುವವರು ಭಕ್ತಿ ಯೋಗದ ಈ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಬೇಕು. ಧನ್ಯವಾದಗಳು. ಇಲ್ಲಿ ಮುಖ್ಯವಾದ ಪದ ಏನಂದ್ರೆ ಅಭಯತ್ವವನ್ನ ಕೊಡುವವರು. ಯಾರವರು? ಶ್ರೀಕೃಷ್ಣ. ಸೊ ಅಭಯದ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲರೂ ಭಯದಲ್ಲಿದ್ದೀವಿ, ಆದ್ರೆ ಯಾವಾಗ ನಾವು ಭಕ್ತಿ ಯೋಗವನ್ನ ಅನುಸರಿಸುತ್ತೀವಿ, ಯಾವಾಗ ಎಲ್ಲಾ ಭಯದಿಂದ ಮುಕ್ತರಾಗ್ತೀವಿ. ರೈಟ್. ಸೊ ಅದಕ್ಕೆ ಅಭಯ ಚರಣಾರವಿಂದ ಅಂತ ಕರೆದಿದ್ದಾರೆ. ಭಗವಂತನ ಪಾದದ ಆಶ್ರಯವನ್ನು ಪಡೆದವರಿಗೆ ಅಭಯತ್ವ ದೊರಕುತ್ತೆ. ನಿರ್ಭಯವಾಗಿ ಈ ಜಗತ್ತಿನಲ್ಲಿ ಸಂಚಾರ ಮಾಡ್ತಾರೆ. ಸೊ ಸನ್ಯಾಸಿಗಳ ಒಂದು ಮುಖ್ಯ ಗುಣ ಏನು? ಅಭಯತ್ವ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ಅಂತ ಒಂದು ಶ್ಲೋಕ ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಸೊ ಸನ್ಯಾಸಿಯ ಮುಖ್ಯವಾದ ಗುಣ ಏನು? ಅಭಯತ್ವ. ಯಾಕೆಂದ್ರೆ ಅವರು ಕೃಷ್ಣನ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ, ಸಂಪೂರ್ಣವಾಗಿ ಕೃಷ್ಣನಿಗೆ ಶರಣಾಗಿದ್ದಾರೆ. ಅದಕ್ಕೆ ದೇ ಆರ್ ಫಿಯರ್ಲೆಸ್. ನಿರ್ಭಯವಾಗಿ ಅವರು ಜಗತ್ತಿನಲ್ಲಿ ಸಂಚಾರ ಮಾಡುತ್ತಾರೆ, ಪ್ರಚಾರವನ್ನು ಮಾಡುತ್ತಾರೆ. ಸೊ ಅಭಯದ. ಸೊ ಎಲ್ಲರೂ ಸ್ವಧರ್ಮವನ್ನ ಮಾಡುತ್ತಾ ಪರೋಧರ್ಮವನ್ನು ಕೂಡ, ಅಂದ್ರೆ ಭಕ್ತಿ ಯೋಗವನ್ನು ಕೂಡ ಅನುಸರಿಸಬೇಕು. ಕೇವಲ ಸ್ವಧರ್ಮವನ್ನ ಅನುಸರಿಸುವುದರಿಂದ ಕೃಷ್ಣ ಸಿಗೋದಿಲ್ಲ. ಸ್ವಧರ್ಮ ಅಂದ್ರೆ ಏನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಈ ಒಂದು ಆಶ್ರಮ ಮತ್ತೆ ವರ್ಣಕ್ಕೆ ಅನುಗುಣವಾದಂತಹ ಕರ್ತವ್ಯಗಳನ್ನ ಮಾಡುವುದಕ್ಕೆ ಸ್ವಧರ್ಮ ಅಂತ ಕರೀತಾರೆ. ಆದ್ರೆ ಬರೀ ಸ್ವಧರ್ಮವನ್ನು ಮಾಡುವುದರಿಂದ ಕೃಷ್ಣ ಸಿಗೋದಿಲ್ಲ. ಭಕ್ತಿ ಯೋಗವನ್ನು ಕೂಡ ಅನುಸರಿಸಬೇಕು, ಆಗ ಕೃಷ್ಣ ದೊರಕುತ್ತಾನೆ. ಸೊ ಮನೇಲಿ ಇದ್ಕೊಂಡು ಎಲ್ಲೇ ಇದ್ರು ಕೂಡ ಸ್ಥಾನೇ ಸ್ಥಿತ ಶ್ರುತಿಗತಾಂ ತನುವಾನ್ ಮನೋಭೀರ್, ಅಲ್ಲೇ ಇದ್ಕೊಂಡು ಮನಸ್ಸಿನಿಂದ ಮನಸ್ಪೂರ್ವಕವಾಗಿ ನಾವು ಕೃಷ್ಣನ ಕಥೆಯನ್ನು ಕೇಳಬೇಕು, ಶ್ರವಣ ಕೀರ್ತನೆಯನ್ನು ಮಾಡಬೇಕು. ಆಗ ಕೃಷ್ಣ ನಮಗೆ ದೊರಕುತ್ತಾನೆ. ಓಕೆ. ಭವಾನ್ ಭಕ್ತಿಮತಾ ಲಭ್ಯೋ ದುರ್ಲಭ ಸರ್ವದೇಹಿನ ಸ್ವರಾಜಸ್ಯಾಪ್ಯಭಿಮತಃ ಏಕಾಂತೇನಾತ್ಮವಿದ್ಗತಿಃ. ಪ್ರೇಮ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರಿಯ ಪ್ರಭುವೇ, ಸ್ವರ್ಗ ಸಾಮ್ರಾಜ್ಯದ ಪ್ರಭುವಾಗಿರುವ ರಾಜನು ಕೂಡ ಭಕ್ತಿ ಸೇವೆಯೆಂದು ಜೀವಿತದ ಅಂತಿಮ ಗುರಿಯನ್ನು ಸಾಧಿಸಲು ಅಪೇಕ್ಷೆಯುಳ್ಳವನಾಗಿರುತ್ತಾನೆ. ಇದೇ ರೀತಿ ಯಾರು ತಮ್ಮನ್ನು ನಿನ್ನೊಡನೆ ಅಭಿನ್ನರೆಂದು ಭಾವಿಸುವರೋ
ಅಹಂ ಬ್ರಹ್ಮಾಸ್ಮಿ, ಅವರಿಗೂ ನೀನೇ ಅಂತಿಮ ಗುರಿ. ಆದರೆ ನಿನ್ನನ್ನು ಪಡೆಯುವುದು ಅವರಿಗೆ ತುಂಬಾ ಕಷ್ಟ. ಭಕ್ತನಾದರೂ ಭಗವಂತನಾದ ನಿನ್ನನ್ನು ಸುಲಭವಾಗಿ ಪಡೆಯುವನು. ಹರೇ ಕೃಷ್ಣ. ಸೊ ಭಕ್ತರಿಗೆ ತುಂಬಾ ಸುಲಭ. ಭವಾನ್ ಭಕ್ತಿಮತ ಲಭ್ಯೋ, ಯಾರಲ್ಲಿ ಭಕ್ತಿ ಇದೆ ಅವರಿಗೆ ಸರಳವಾಗಿ ಸಿಗ್ತಾನೆ. ಆದ್ರೆ ದುರ್ಲಭ ಸರ್ವದೇಹಿನಾಂ ಸ್ವರಾಜಸ್ಯಾಭ್ಯ ಅಭಿಮತಃ, ರೈಟ್? ಸ್ವರ್ಗವನ್ನು ಬಯಸುವವರು ಅಥವಾ ಏಕಾಂತೇನ ಆತ್ಮವಿದ್ಗತಿ, ಜ್ಞಾನಿಗಳು ಭಗವಂತನಲ್ಲಿ ವಿಲೀನರಾಗಬೇಕು ಅಂತ ಭಾವಿಸ್ತಾರೆ. ಎಲ್ಲರ ಗತಿ ಕೃಷ್ಣನೇ ಅಲ್ಟಿಮೇಟ್ಲಿ. ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ರೈಟ್? ಸೊ ಯಾರು ಬ್ರಹ್ಮನ್ ಪದ್ಧತಿಯಲ್ಲಿ ನಡೆದಿದ್ದಾರೆ ಅವರು ಕೂಡ ನನ್ನನ್ನೇ ಪಡಿತಾರೆ. ಆದ್ರೆ ತುಂಬಾ ಕ್ಲೇಶೋ ಅಧಿಕತರ ತೇಷಾಂ ಅವ್ಯಕ್ತ ಆಸಕ್ತ ಚೇತಸಾಂ. ಆ ಒಂದು ಅವ್ಯಕ್ತ ಮಾರ್ಗ ಏನಿದೆ ಅದು ತುಂಬಾ ಕಷ್ಟಕರವಾದದ್ದು. ಆ ಕಷ್ಟಕರವಾದಂತಹ ಪಥವನ್ನ ಭಕ್ತರು ಅನುಸರಿಸೋದಿಲ್ಲ. ಭಕ್ತಿ ಸೇವೆಯನ್ನು ಮಾಡಿ ಸರಳವಾಗಿ ಭಗವಂತನನ್ನ ಪಡೆದುಕೊಳ್ಳುತ್ತಾರೆ. ಸೊ ದಟ್ ಇಸ್ ಈಸಿ ಪಾತ್. ಸೊ ಚಾಂಟ್ ಹರೇ ಕೃಷ್ಣ ಅಂಡ್ ಗೋ ಬ್ಯಾಕ್ ಟು ವರ್ಲ್ಡ್. ಕೇವಲ ಹರೇ ಕೃಷ್ಣ ಜಪವನ್ನು ಮಾಡುತ್ತಾ ಭಗವದ್ಧಾಮಕ್ಕೆ ಹೋಗಬಹುದು. ಆದ್ರೆ ಜ್ಞಾನಿಗಳು ಬ್ರಹ್ಮನ್ ಸ್ತರವನ್ನು ಪಡೆದುಕೊಳ್ಳೋದಕ್ಕೆ ಏನ್ ಮಾಡ್ತಾರೆ? ಅವರು ಗಂಗೋತ್ರಿ ಹೋಗ್ತಾರೆ, ಚಳಿಗಾಲದಲ್ಲಿ ತಣ್ಣಗಿರುವ ನೀರಲ್ಲಿ ನಿಂತ್ಕೊಂತಾರೆ, ಬೇಸಿಗೆಯಲ್ಲಿ ಬಿಸಿಲಲ್ಲಿ ನಿಂತ್ಕೊಂತಾರೆ, ಮಳೆಗಾಲದಲ್ಲಿ ಮಳೆಯಲ್ಲಿ ನಿಂತ್ಕೊಂತಾರೆ. ತುಂಬಾ ಕಠೋರವಾದ ತಪಸ್ಸನ್ನ ಮಾಡಿ ಆ ಬ್ರಹ್ಮನ ಸ್ತರಕ್ಕೆ ತಲುಪುತ್ತಾರೆ. ಆದ್ರೂ ಕೂಡ ಅದು ತುಂಬಾ ಕಷ್ಟಕರವಾದದ್ದು. ಅದಕ್ಕೆ ಇಲ್ಲಿ ಭಗವಂತ ಶಿವ ಏನ್ ಹೇಳ್ತಾ ಇದ್ದಾನೆ? ಭಗವಾನ್ ಭಕ್ತಿಮತ ಲಭ್ಯೋ, ಭಕ್ತಿಯಿಂದ ತುಂಬಾ ಸರಳವಾಗಿ ಭಗವಂತನನ್ನ ಪಡೆದುಕೊಳ್ಳಬಹುದು. ತಂ ದುರಾರಾಧ್ಯಂ ಆರಾಧ್ಯ ಸತಾಮಪಿ ದುರಾಪಯಾ ಏಕಾಂತ ಭಕ್ತ್ಯ ಕೋ ವಾಂಛೇತ್ ಪಾದಮೂಲಂ ವಿನಾ ಬಹಿ. ಜಯಮುಖಿ ರಾಧಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರಿಯ ಪ್ರಭುವೆ, ಶುದ್ಧ ಭಕ್ತಿ ಸೇವೆಯನ್ನು ಮಾಡುವುದು ಮುಕ್ತರಿಗೂ ಕೂಡ ಕಷ್ಟ. ಆದರೆ ಭಕ್ತಿ ಸೇವೆ ಮಾತ್ರ ನಿನಗೆ ತೃಪ್ತಿಯನ್ನು ತರಬಲ್ಲದು. ಜೀವನದ ಪರಿಪೂರ್ಣತೆಯನ್ನು ಸಾಧಿಸುವುದರಲ್ಲಿ ದೃಢಾಸಕ್ತಿ ಉಳ್ಳ ಯಾವನೂ ತಾನೇ ಆತ್ಮ ಸಾಕ್ಷಾತ್ಕಾರದ ಬೇರೆ ಪ್ರಕ್ರಿಯೆಗಳನ್ನು ಆಶ್ರಯಿಸುವನು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ಈವನ್ ಜ್ಞಾನ ಮಾರ್ಗದಿಂದ ಭಗವಂತನನ್ನು ಪಡೆಯೋದು ಕಷ್ಟ, ಭಕ್ತಿಯಿಂದ ಸರಳ. ಸೊ ಭಕ್ತಿ ಸೇವೆಯನ್ನು ನಾವು ಅನುಸರಿಸಬೇಕು, ಬೇರೆ ಪ್ರಕ್ರಿಯೆಯ ಆಶ್ರಯವನ್ನು ನಾವು ಬಯಸಬಾರದು. ಸೊ ವಿ ಶುಡ್ ಟೇಕ್ ಟು ಓನ್ಲಿ ಡಿವೋಷನಲ್ ಸರ್ವಿಸ್. ಭಕ್ತ್ಯತ್ವನನ್ಯ ಶಕ್ಯ ಅಹಂ ಏವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವಿಷ್ಟುಂ ಚ ಪರಂತಪ. ಸೊ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾನೆ, ಕೇವಲ ಭಕ್ತಿಯಿಂದ ಭಕ್ತ್ಯತ್ವ ಅನನ್ಯ ಭಕ್ತಿಯ ಶಕ್ಯ ಏವಂ ವಿಧೋರ್ಜುನ. ಸೊ ನನ್ನನ್ನ ಖಚಿತವಾಗಿ ತಿಳಿದುಕೊಳ್ಳಬಹುದು. ಬೇರೆ ಮಾರ್ಗಗಳಿಂದ ಭಗವಂತನನ್ನ ಪಡೆದುಕೊಳ್ಳುವುದು ಕಷ್ಟ. ಸೊ ಶಿವನು ಕೂಡ ಶಿವ ಮಹಾಯೋಗಿ, ರೈಟ್? ಶಿವನನ್ನು ಮಹಾಯೋಗಿ ಅಂತ ಕರೀತಾರೆ. ತುಂಬಾ ತೀವ್ರ ತಪಸ್ಸಿನಲ್ಲಿ ಕುಳಿತಿರ್ತಾನೆ. ಶಿವನೇ ಹೇಳ್ತಾ ಇದ್ದಾನೆ, ಭಕ್ತಿ ಯೋಗ ತುಂಬಾ ಸರಳವಾದದ್ದು, ಭಕ್ತಿ ಯೋಗನ ಅನುಸರಿಸುವಂಥದ್ದು. ಅಫ್ಕೋರ್ಸ್ ಶಿವ ಮಹಾಯೋಗವನ್ನು ಮಾಡ್ತಾನೆ, ಆದ್ರೆ ಕೈಯಲ್ಲಿ ಜಪಸರ ಹಿಡ್ಕೊಂಡು ರಾಮನಾಮ ಜಪವನ್ನು ಕೂಡ ಮಾಡ್ತಾನೆ. isn't it? ಹೌದಲ್ವ? ಸೊ ಭಗವನ್ನಾಮದ ಜಪವನ್ನು ಮಾಡುತ್ತಾ ಭಗವಂತನಲ್ಲಿ ಅವರು ಸದೈವ ಸೇವೆಯಲ್ಲಿ ತೊಡಗಿರ್ತಾರೆ, ಭಗವಂತನ ಸ್ಮರಣೆಯಲ್ಲಿ ತೊಡಗಿರ್ತಾರೆ. ಸೊ ಅದಕ್ಕೆ ಭಗವಂತ ಶಿವ ಕೂಡ ನಮಗೆ ಏನ್ ಹೇಳ್ತಾನೆ? ಭಕ್ತಿ ಸೇವೆಯನ್ನ ಅನುಸರಿಸಬೇಕು ಅಂತ. ಸೊ ದಟ್ ದಿ ಈಸಿಯೆಸ್ಟ್ ಪಾತ್. ಹರೇ ಕೃಷ್ಣ 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 ಹರಿ ಹರಿ, ಹರಿ ರಾಮ 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 ಹರಿ ಹರೇ. ಸೊ ಹರೇ ಕೃಷ್ಣ ಜಪ ಮಾಡೋದ್ರಿಂದ ಭಗವಂತನ ಸಂಪರ್ಕದಲ್ಲಿ ಸದೈವ ನಾವು ಇರಬಹುದು, ರೈಟ್? ಬೇರೆ ಮಾರ್ಗಗಳಿಂದ ಅದು ತುಂಬಾ ಕಷ್ಟ. ಸೊ ಎಲ್ಲ ಮಹಾನಾಚಾರ್ಯರು ಇದನ್ನೇ ಹೇಳ್ತಾರೆ. ಕರ್ಮಯೋಗ, ಕರ್ಮ, ಜ್ಞಾನ, ಧ್ಯಾನ ಮಾರ್ಗವನ್ನ ಅಷ್ಟು ಒತ್ತು ಕೊಟ್ಟು ಹೇಳೋದಿಲ್ಲ, ಭಕ್ತಿ ಸೇವೆಯನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಭಗವದ್ಗೀತೆ ಶ್ರೀಮದ್ ಭಾಗವತದಲ್ಲಿ ಭಕ್ತಿ ಸೇವೆಯನ್ನೇ ತುಂಬಾ ಪ್ರಮುಖವಾಗಿ ವರ್ಣನೆ ಮಾಡಿದ್ದಾರೆ. ಭಕ್ತಿ ಸೇವೆಯನ್ನೇ ಅದು ಅತಿ ಉತ್ತಮವಾದ ಮಾರ್ಗವಂತ ಹೇಳಿದ್ದಾರೆ. ಸೊ ಭಕ್ತಿ ಸೇವೆ ಮಾಡುವುದು ಉತ್ತಮ, ಎಸ್ಪೆಷಲಿ ಕಲಿಯುಗದಲ್ಲಿ ಶ್ರವಣ ಕೀರ್ತನೆ.
ಚಾಂಟಿಂಗ್ ದ ಹೋಲಿ ನೇಮ್ ಆಫ್ ದ ಲಾರ್ಡ್. ಭಗವಂತನ ನಾಮಸ್ಮರಣೆ ಮತ್ತೆ ನಾಮಕೀರ್ತನೆಯನ್ನ ಮಾಡಬೇಕು ಅಂತ ಹೇಳಲಾಗಿದೆ. ಯತ್ರ ನಿರ್ವಿಷ್ಟಂ ಮರಣಂ ಕೃತಾಂತೋ ನಾಭಿಮನ್ಯತೆ ವಿಶ್ವಂ ವಿಧ್ವಂಸಯನ್ ವೀರ್ಯ ಶೌರ್ಯ ವಿಸ್ಫೂರ್ಜಿತ ಭ್ರುವ. ಓದ್ಲಾ ಪ್ರಭುಜಿ? ಓಕೆ, ಓದಿ ಮಾತಾಜಿ. ಅಜೇಯನಾದ ಕಾಲಪುರುಷನು ಕೇವಲ ತನ್ನ ಹುಬ್ಬುಗಳನ್ನು ಕೊಂಕಿಸುವುದರಿಂದ ಸಮಸ್ತ ವಿಶ್ವವನ್ನು ಕೂಡಲೇ ನಾಶಪಡಿಸಬಲ್ಲನು. ಆದರೆ ಅಷ್ಟು ಪರಾಕ್ರಮಿಯಾದ ಕಾಲಪುರುಷನು ಸಹ ನಿನ್ನ ಪಾದಪದ್ಮಗಳಲ್ಲಿ ಸಂಪೂರ್ಣ ಶರಣಾಗತನಾದವನನ್ನು ಸಮೀಪಿಸುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಎಸ್. ಸೊ ಸೊ ಕಾಲದ ರೂಪದಲ್ಲಿ ಸೊ ತನ್ನ ಭ್ರೂ ಎತ್ತರ ನಿರ್ವಿಷ್ಟ ಮರಣಂ ಕೃತಾಂತೋ ನಾಭಿಮನ್ಯತೆ. ವಿಸ್ಫೂರ್ಜದ ಭ್ರುವ. ಭ್ರುವ ಅಂದ್ರೆ ತನ್ನ ಹುಬ್ಬುಗಳು. ಜಸ್ಟ್ ಈ ಕಣ್ಣನ್ನ ಹುಬ್ಬುಗಳನ್ನ ಹೀಗೆ ಮೇಲೆ ಎತ್ತಿದಾಗ, ಐಬ್ರೋಸ್ನ ಈಗ ಮೂವ್ ಮಾಡಿದಾಗ ಇಡೀ ವಿಶ್ವವನ್ನೇ ಧ್ವಂಸ ಮಾಡಬಹುದು, ವಿಧ್ವಂಸ ಮಾಡಬಹುದು. ಅಂತಹ ಶಕ್ತಿ ಕಾಲಶಕ್ತಿಯಲ್ಲಿದೆ, ರೈಟ್? ಆದರೆ ಅಂತಹ ಶಕ್ತಿ ಭಕ್ತನನ್ನ ಮುಟ್ಟಲು ಸಾಧ್ಯವಿಲ್ಲ. ಇಟ್ ಕ್ಯಾನಾಟ್ ಟಚ್ ದ ಡಿವೋಟಿ. ಸಮಯದ ಪ್ರಭಾವ ಭಕ್ತರಿಗಾಗೋದಿಲ್ಲ. ಅನ್ಯ ಜನರಿಗೆ ಸಮಯ ಮೃತ್ಯುವಿನ ತರ ಕಾಣುತ್ತೆ. ಮೃತ್ಯು ಸರ್ವ ಹರಶ್ಚಾಹಂ, ಎಲ್ಲವನ್ನ ಕದ್ಕೊಂಡು ಹೋಗುತ್ತೆ ಮೃತ್ಯು. ಗಳಿಸಿದ ದುಡ್ಡನ್ನ, ಸಂಪತ್ತನ್ನ, ಸಂಬಂಧಗಳನ್ನ, ಡಿಗ್ರಿಗಳನ್ನ, ಮನೆಯನ್ನ, ಎಲ್ಲವನ್ನೂ ಕೂಡ ಕತ್ಕೊಂಡು ಹೋಗುತ್ತೆ. ಅಂತಹ ಶಕ್ತಿ ಕಾಲಶಕ್ತಿ. ಆದ್ರೆ ಭಕ್ತರಿಗೆ ಇದರ ಪ್ರಭಾವ ಇರೋದಿಲ್ಲ. ಯಾಕಂದ್ರೆ ಭಕ್ತರು ಯಾವುದ್ರ ಮೇಲೂ ಆಸಕ್ತಿ ಇಟ್ಕೊಂಡಿಲ್ಲ. ಸೊ ಭಕ್ತನಿಗೆ ಮೃತ್ಯು ಬಂದಾಗ ಮೃತ್ಯುವಿನ ತಲೆ ಮೇಲೆ ಕಾಲಿಟ್ಟು ವೈಕುಂಠಕ್ಕೆ ಹೋಗ್ಬಿಡ್ತಾನೆ. ತನ್ನ ನಿಜವಾದ ಪರಿವಾರವನ್ನ ಸೇರ್ಕೊಳ್ತಾನೆ. ನಮ್ಮ ನಿಜವಾದ ಪರಿವಾರ ಯಾವುದು? ವೈಕುಂಠ ಜಗತ್ತು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ, ರೈಟ್? ಸೊ ಪುರಂದರದಾಸರು ಕೂಡ ಹೇಳ್ತಾರೆ, ನಮ್ಮ ಮನೆ ಅಲ್ಲಿದೆ, ಅದನ್ನ ಬಿಟ್ಟು ಇಲ್ಲಿ ಬಂದಿದ್ದೀನಿ. ನನ್ನ ನಿಜವಾದ ಪರಿವಾರ ಅಲ್ಲಿದೆ, ಆದ್ರೆ ಸುಳ್ಳು ಪರಿವಾರವನ್ನ ನನ್ನ ಪರಿವಾರ ಅಂತ ತಿಳ್ಕೊಂಡು ಮೋಹ ಮಾಯಲ್ಲಿ ಸಿಲುಕಿಕೊಂಡಿದ್ದೇವೆ. ಸೊ ಈ ಸುಳ್ಳು ಪರಿವಾರಗಳನ್ನ, ಸುಳ್ಳು ಮನೆಯನ್ನ ಎಲ್ಲ ಬಿಟ್ಟು ವೈಕುಂಠಕ್ಕೆ, ನಮ್ಮ ನಿಜವಾದ ಮನೆಗೆ ನಾವು ಹೋಗಬೇಕು. ಸೊ ಅದೇ ಭಾಗವತದ ಸಂದೇಶ, ಭಗವದ್ಗೀತೆಯ ಸಂದೇಶ ಕೂಡ ಅದೇ, ರೈಟ್? ನಾವು ವೈಕುಂಠ ಜಗತ್ತಿಗೆ ಹೋಗಬೇಕು. ನ ತದ್ಭಾಸೇತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ. ಅಲ್ಲಿ ಒಮ್ಮೆ ಹೋದ ಮೇಲೆ ಮತ್ತೆ ಮರಳಿ ಬರುವ ಹಾಗಿಲ್ಲ. ಯಾಕೆಂದ್ರೆ ಅದು ನಮ್ಮ ನಿಜವಾದ ಶಾಶ್ವತವಾದ ಜಗತ್ತಾಗಿದೆ, ರೈಟ್? ಸೊ ಅಂತಹ ಲೋಕಕ್ಕೆ ನಾವು ಹೋಗಬೇಕು. ಕ್ಷಣಾರ್ಧೇನಾಪಿ ತುಲಯೇ ನ ಸ್ವರ್ಗಂ ನ ಪುನರ್ಭವಂ ಭಗವತ್ ಸಂಗೀ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಖ್ಯಾತಪ್ಪ. ಹರೇ ಕೃಷ್ಣ ಪ್ರಭು, ದಂಡೋತ್ಪನ್ನ. ಸುದೈವದಿಂದ ಭಕ್ತನ ಸಂಪರ್ಕವು ಕ್ಷಣದ ಒಂದು ಅಂಶದವರೆಗಾದರೂ ದೊರಕಿದರೆ ಅದನ್ನು ಪಡೆದವನು ಅಲ್ಲಿಂದ ಮುಂದೆ ಕರ್ಮ ಅಥವಾ ಜ್ಞಾನದ ಫಲಗಳ ಆಕರ್ಷಣೆಗೆ ತುತ್ತಾಗುವುದಿಲ್ಲ. ಅಂತಹವನು ಜನನ ಮರಣಗಳ ನಿಯಮಗಳಿಗೆ ಬದ್ಧರಾದ ದೇವತೆಗಳು ನೀಡುವ ವರಗಳ ಬಗೆಗೆ ಯಾವ ಆಸಕ್ತಿಯನ್ನು ಹೊಂದಿರಲು ಸಾಧ್ಯ? ಹರೇ ಕೃಷ್ಣ ಪ್ರಭುಜಿ, ದಂಡೋತ್ಪನ್ನ. ಸೊ ಅರ್ಧ ಕ್ಷಣ ಸಂಘದಿಂದ ಆಗುವ ಅನುಭವದ ವರ್ಣನೆಯಲ್ಲಿ ಮಾಡ್ತಾ ಇದ್ದಾರೆ, ರೈಟ್? ಸಾಧು ಸಂಘ ಸರ್ವಶಾಸ್ತ್ರ ಕೋಯ್, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್. ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಕೂಡ ಹೇಳಿದ್ದಾರೆ. ಏನ್ ಹೇಳ್ತಾರೆ? ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್. ಒಂದು ಚೂರು, ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಕೂಡ ಭಕ್ತರ ಸಂಘ ದೊರಕಿದ್ರೆ ಸಾಕು, ಸರ್ವಸಿದ್ಧಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳಲಾಗಿದೆ. ಸೊ ಯಾಕೆಂದ್ರೆ ಇದೊಂದು ಕತೆ ಇದೆ, ಒಂದು ಕತೆ ಹೇಳ್ತೀನಿ. ಸೊ ಒಮ್ಮೆ ನಾರದರು ಹೋಗಿ ಕೇಳ್ತಾರೆ ಭಗವಂತ ವಿಷ್ಣುವಿಗೆ, ಪ್ರಭು, ಭಕ್ತರ ಸಹವಾಸದಿಂದ ಆಗುವಂತಹ ಲಾಭ ಏನು?
ಆಯ್ತು, ಒಂದು ಕ್ಷಣ ಭಕ್ತರ ಸಂಘದಲ್ಲಿದ್ದಾಗ ಆಗುವಂತ ಲಾಭ ಏನು? ಹೌದಾ? ಆಯ್ತು, ಈ ಪ್ರಶ್ನೆಗೆ ಉತ್ತರ, ಈ ಪ್ರಶ್ನೆಯನ್ನ ನೀನು ಭೂಮಿಗೆ ಹೋಗು, ಭೂಮಿಯಲ್ಲಿ ಕೆಲವು ಜನರಿದ್ದಾರೆ, ಅವ್ರಿಗೆ ಕೇಳು ಅಂತ. ಸೊ ಫಸ್ಟ್ ಅಲ್ಲಿ ಒಂದು ಹುಳು ಇದೆ, ಆ ಹುಳುಕ್ ಕೇಳು. ಸೊ ನಾರದರು ಬರ್ತಾರೆ, ಆ ಒಂದು ಹುಳು ಒಂದು ಎಲೆ ಮೇಲೆ ಕೂತಿತ್ತು, ಕೇಳ್ತಾರೆ ಬಂದು, ಆ, ಇದು ಭಕ್ತರ ಸಂಘದಿಂದ ಆಗುವಂತ ಲಾಭ ಏನು ಅಂತ. ಇದು ಪ್ರಶ್ನೆ ಕೇಳಿದ ತಕ್ಷಣ ಸತ್ತೋಗುತ್ತೆ. ಅಯ್ಯೋ, ಏನಾಯ್ತು, ಇದು ಸತ್ತೋಯ್ತು. ಮತ್ತೆ ವಿಷ್ಣು ಹತ್ರ ಹೋಗ್ತಾರೆ, ಪ್ರಭು ಅದು ಸತ್ತೋಯ್ತು. ಹೌದಾ? ಓಕೆ ಓಕೆ, ಅಲ್ಲೊಂದು ಪಕ್ಷಿ ಹುಟ್ಟಿದೆ ನೋಡು, ಆ ಪಕ್ಷಿಗೆ ಹೋಗಿ ಕೇಳು ಅಂತ. ಸೊ ಹೋಗಿ ಪಕ್ಷಿ ಕೇಳ್ತಾರೆ, ಪಕ್ಷಿಗೆ ಪ್ರಶ್ನೆ ಕೇಳ್ತಾರೆ, ಭಗವದ್ ಭಕ್ತರ ಸಂಘದ ಲಾಭ ಏನು ಅಂತ. ತಕ್ಷಣ ಅದು ಸತ್ತೋಗುತ್ತೆ. ಅವನು ಗಾಬರಿ ಆಗೋದು. ಮೇಲೆ ಬರ್ತಾನೆ, ಭಗವಂತ, ಪ್ರಭು ಪ್ರಭು, ಆ ಪಕ್ಷಿ ಕೂಡ ಸತ್ತೋಯ್ತು. ಹೌದಾ? ಆಯ್ತು, ಅಲ್ಲಿ ಒಂದು ಕುದುರೆ ಮರಿ ಹುಟ್ಟಿದೆ ನೋಡು, ಅದು ಹೋಗಿ ಕೇಳು ಅಂತಾರೆ. ಸೊ ಕುದುರೆ ಮರಿ ಹೋಗಿ ಕೇಳ್ತಾರೆ, ಭಕ್ತರ ಸಂಘದ ಪ್ರಭಾವ ಏನು ಅಂತ. ಅದನ್ನು ಸತ್ತೋಗುತ್ತೆ. ಮತ್ತೆ ಪ್ರಭುರ ಹತ್ರ ಬರ್ತಾರೆ, ಅದು ಕೂಡ ಸತ್ತೋಯ್ತು. ಹೌದಾ? ಅಲ್ಲಿ ಒಂದು ಹಸು ಕರು ಹುಟ್ಟಿದೆ ನೋಡು, ಕರು ಹೋಗಿ ಕೇಳು ಅಂತ. ಕರು ಕೂಡ ಸತ್ತೋಗುತ್ತೆ. ಒಂದು ನಾರದರಿಗೆ ಗಾಬರಿ ಆಯ್ತು. ಎಲ್ಲಿ ಹೋದಲ್ಲಿ ಯಾರನ್ನ ಮೀಟ್ ಆದ್ರೂ ಕೂಡ ಅವ್ರು ಸಾಯ್ತಾ ಇದ್ದಾರೆ, ಪ್ರಶ್ನೆ ಕೇಳಿದ ತಕ್ಷಣ ಸಾಯ್ತಾ ಇದ್ದಾರೆ, ಏನಿದು ಅಂತ. ಮತ್ತೆ ಪ್ರಭುಗಳ ಹತ್ರ ಬರ್ತಾರೆ, ಪ್ರಭು, ಮೀಟ್ ಆದ್ರೆಲ್ಲ ಯಾರು ಈ ಪ್ರಶ್ನೆ ಉತ್ತರ ಕೊಡ್ತಾ ಇಲ್ಲ, ಎಲ್ಲರೂ ಸಾಯ್ತಾ ಇದ್ದಾರೆ. ಒಂದು ಫೈನಲ್ ಟ್ರೈ ಮಾಡು, ಅಲ್ಲಿ ಒಂದು ಮಗು ಹುಟ್ಟಿದೆ ಆ ಪರಿವಾರದಲ್ಲಿ, ಆ ಮಗುವಿಗೆ ಹೋಗಿ ಕೇಳು ಅಂತ. ಅದು ಶೋರ್ ಅಥವಾ ಸತ್ತೋಗ್ಬಿಟ್ರೆ? ಇಲ್ಲ ಇಲ್ಲ, ಕೇಳು ಅಂತ. ಸೊ ನಾರದರು ಬರ್ತಾರೆ, ಮಗು ಕೇಳ್ತಾರೆ, ಏ ಮಗು, ಭಕ್ತರ ಸಂಘದ ಪ್ರಭಾವ ಏನು ಅಂತ. ಆಗ ಮಗು ಹೇಳುತ್ತೆ, ನಾರದರೇ, ನಾನು ಮೊದಲನೇ ಜನ್ಮದಲ್ಲಿ ಆ ಹುಳು ಆಗಿದ್ದೆ. ನಿಮ್ಮ ಸಂಘದ ಪ್ರಭಾವದಿಂದ ನಾನು ಪಕ್ಷಿಯಾದೆ. ನಂತರ ತಕ್ಷಣ ನಾನು ಸತ್ತೆ ಕುದುರೆ ಆದೆ, ತಕ್ಷಣ ಕರು ಆದೆ. ಅಂದ್ರೆ ಮನುಷ್ಯ ಜನ್ಮ ಸಿಕ್ಕಿದೆ, ಮನುಷ್ಯ ಜನ್ಮದಲ್ಲಿ ನಿಮ್ಮಂತ ಗುರುಗಳ ದರ್ಶನ ಸಿಕ್ಕಿದೆ, ದಯವಿಟ್ಟು ಭಗವತ್ ಪ್ರಾಪ್ತಿಯ ಮಾರ್ಗವನ್ನೇ ನೀಡಿ ಅಂತ ಕೇಳುತ್ತೆ ಆ ಮಗು. ಸೊ ಭಕ್ತರ ಸಂಘದ ಪ್ರಭಾವ ಎಷ್ಟು ಪವರ್ಫುಲ್ ಆಗಿದೆ ನೋಡಿ. ಸೊ ತಕ್ಷಣ ಆ ಒಂದು ಜೀವ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಪ್ರಮೋಷನ್ ಬೇಗ 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 ಆಯ್ತು, ರೈಟ್? ಸೊ ಅದಕ್ಕೆ ತೂಲಯಾಮ ಲವೇನಾಭಿ ನ ಸ್ವರ್ಗಂ ನ ಪುನರ್ಭವಂ ಭಗವತ್ ಸಂಗಿ ಸಂಘಸ್ಯ ಮರ್ತ್ಯಾನಾಂ ಕಿಮುತ ಆಶಿಷ. ಇದೇ ಇನ್ನೊಂದು ಶ್ಲೋಕ ಕೂಡ ಇದೆ, ಸಿಮಿಲರ್ ಶ್ಲೋಕ. ಸೊ ವಿ ಕ್ಯಾನಾಟ್ ಕಂಪೇರ್ ಭಗವತ್ ಸಂಘ ಟು ಲಿಬರೇಷನ್ ಅಥವಾ ಸ್ವರ್ಗ, ರೈಟ್? ಸ್ವರ್ಗಕ್ಕೆ ಮತ್ತೆ ಮೋಕ್ಷಕ್ಕೆ ಹೋಲಿಸಕ್ಕಾಗೋದಿಲ್ಲ. ಸೊ ಭಕ್ತರ ಸಂಘ ಅಷ್ಟು ಪ್ರಭಾವಶಾಲಿಯಾಗಿದೆ. ಸೊ ಅಂತಹ ಭಕ್ತರ ಸಂಘ ದೊರಕಿದರೆ ಅದು ನಮ್ಮ ಅದೃಷ್ಟ. ಸೊ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಈ ರೀತಿ ಪ್ರಾರ್ಥಿಸುವನು ಭಕ್ತ ಸಹವಾಸವನ್ನು ಸಾಧಿಸುತ್ತಾನೆ. ಸೊ ಭಕ್ತರ ಸಹವಾಸದಿಂದ ಏನಾಗುತ್ತೆ ನೋಡಿ. ಸೊ ಇಲ್ಲಿ ಭಕ್ತರ ಸಹವಾಸವನ್ನ ಬೇಡ್ಕೊಂತ ಇದ್ದಾರೆ. ಅಥಾನಗಾಂಗ್ರೇಸ್ತವ ಕೀರ್ತಿ ತೀರ್ಥಯೋರ್ ಅಂತರ್ಬಹಿಸ್ನಾನ ವಿಧೂತ ಪಾಪ್ಮನಾಂ ಭೂತೇಶನುಕ್ರೋಶ ಸುಸತ್ವಶೀಲಿನಾಂ ಸ್ಯಾತ್ ಸಂಗಮೋನುಗ್ರಹ ಏಷ ನಸ್ತವ. ಪ್ರಭಾ ಚಂದ್ರು ಮಾತಾಡಿ. ಹರೇ ಕೃಷ್ಣ ಪ್ರಭು. ನನ್ನ ಪ್ರಿಯ ಭಗವಂತನೇ, ನಿನ್ನ ಪಾದ ಪದ್ಮಗಳು ಎಲ್ಲಾ ಪವಿತ್ರ ಕಾರ್ಯಗಳಿಗೆ ಕಾರಣವೂ ಪಾಪಸ್ಪರ್ಶ ವಿನಾಶಕವೂ ಆಗಿವೆ. ಆದ್ದರಿಂದ ನಿನ್ನ ಭಕ್ತರ ಸಹವಾಸವನ್ನು ಕೊಟ್ಟು ಅನುಗ್ರಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಆ ಭಕ್ತರು ನಿನ್ನ ಪಾದ ಪದ್ಮಗಳ ಅರ್ಚನೆಯಿಂದ ಸಂಪೂರ್ಣ ಪರಿಶುದ್ಧರು, ಸಂಸಾರಿ ಜೀವಿಗಳ ಮೇಲೆ ಅತ್ಯಂತ ಕರುಣಾಶಾಲಿಗಳು ಆಗಿದ್ದಾರೆ. ಅಂತಹ ಭಕ್ತರೊಡನೆ ಸಂಘವನ್ನು ಪಡೆಯಲು ನನಗೆ ಅವಕಾಶವನ್ನು ಕಲ್ಪಿಸುವುದೇ ನಿನ್ನ ನಿಜವಾದ ಆಶೀರ್ವಾದವೆಂದು ನಾನು ಅಂದುಕೊಂಡಿದ್ದೇನೆ. ಹರೇ ಕೃಷ್ಣ ಪ್ರಭು. ಸೊ ಭಗವಂತನ ಪಾದ ಆಶ್ರಯ ಪಡೆದ್ರಿಂದ ಎಲ್ಲ ಅಂತರ ಬಹಿಸ್ನಾನ ವಿಧೂತ ಪಾಪ್ಮನ, ಎಲ್ಲ ಅಂತರಂಗ ಬಹಿರಂಗ ಶುದ್ಧಿ ಆಗುತ್ತೆ. ಸೊ ಭಗವಂತನಿಗೆ ಏನ್ ಪ್ರಾರ್ಥನೆ ಮಾಡ್ತಾ ಇದ್ರೆ, ಭೂತೇಶ್ ಅನುಕ್ರೋಶ. ಸೊ ಭೂತೇಶ್ ಅನುಕ್ರೋಶ ಅಂದ್ರೆ ಮುಗ್ಧ ಜನರ ಮೇಲೆ ಕರುಣೆ ಇರಲಿ, ಮತ್ತೆ
ಸುಸತ್ವಶೀಲಿನಾಂ ಸ್ಯಾತ್ ಸಂಗಮೋ. ಸುಸತ್ವಶೀಲಿನ ಅಂದ್ರೆ ಭಕ್ತರ ಸಹವಾಸ ನಮಗೆ ಬೇಕು ಅಂತ ಬೇಡ್ಕೊಂತ ಇದ್ದಾರೆ. ಅನುಗ್ರಹ ಏಷನಸ್ತವ, ನಿಮ್ಮ ಅನುಗ್ರಹ ನಮ್ಮ ಮೇಲೆ ಇರಲಿ, ನಂಗೆ ಭಕ್ತರ ಸಂಘ ದೊರಕಲಿ, ಮತ್ತೆ ಮುಗ್ಧ ಜೀವಿಗಳ ಮೇಲೆ ಏನಂತಾರೆ ಕರುಣೆ ಇರಲಿ ಅನ್ನೋದನ್ನ 2 ವರಗಳನ್ನ ಬೇಡ್ಕೊಳ್ತಾ ಇದ್ದಾರೆ. ನ ಯಸ್ಯ ಚಿತ್ತಂ ಬಹಿರರ್ಥ ವಿಭ್ರಮಂ ತಮೋ ಗುಹಾಯಂ ಚ ವಿಶುದ್ಧಮಾವಿಶತ್ ಯದ್ಭಕ್ತಿಯೋಗಾನುಗೃಹೀತ ಮಂಜಸಾ ಮುನಿರ್ವಿಚಷ್ಟೇ ನನು ತತ್ರ ತೇ ಗತಿಂ. ಮಹೇಶ್ವರಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಭಕ್ತಿ ಸೇವೆಯ ಪ್ರಕ್ರಿಯೆಯಿಂದ ಯಾವನ ಹೃದಯವು ಸಂಪೂರ್ಣವಾಗಿ ಶುದ್ಧವಾಗಿದೆಯೋ, ಯಾವನನ್ನು ಭಕ್ತಿ ದೇವಿಯು ಅನುಗ್ರಹಿಸಿರುವಳೋ, ಆ ಭಕ್ತನು ಬಹಿರಂಗ ಶಕ್ತಿಯಿಂದ ವಿಕ್ಷಿಪ್ತನಾಗುವುದಿಲ್ಲ. ಈ ರೀತಿಯಲ್ಲಿ ಎಲ್ಲಾ ಭೌತಿಕ ಕಲ್ಮಶ ಸ್ಪರ್ಶದಿಂದ ಶೋಧಿತವಾಗಿ ಭಕ್ತನು ನಿನ್ನ ಹೆಸರು, ಕೀರ್ತಿ, ಆಕಾರ, ಕಾರ್ಯಗಳನ್ನೆಲ್ಲ ಅತ್ಯಂತ ಹರ್ಷದಿಂದ ತಿಳಿಯಬಲ್ಲವನಾಗುತ್ತಾನೆ. ಧನ್ಯವಾದಗಳು. ಯಾರ ಹೃದಯ ಪರಿಶುದ್ಧವಾಗಿದೆಯೋ ಅವರು ಚಿತ್ತ ಬಹಿರತ್ ವಿಭ್ರಮಂ, ಅವರ ಚಿತ್ತ ವಿಮೋಹಿತಗೊಳ್ಳುವುದಿಲ್ಲ. ಬಹಿರರ್ಥ ವಿಭ್ರಮ, ಈ ಜಗತ್ತನ್ನು ನೋಡಿದಾಗ ಜಗತ್ತಿನ ಚಟುವಟಿಕೆಗಳಿಗೆ ಅವರು ಆಕರ್ಷಿತರಾಗುವುದಿಲ್ಲ. ಅವರು ಕೇವಲ ತಮ್ಮ ಅಂತರಂಗ ಶಕ್ತಿಯಲ್ಲಿ ಅಂದರೆ ಭಗವಂತನ ಲೀಲೆಗಳನ್ನ ಸ್ಮರಿಸುವುದರಲ್ಲಿ ಅವರು ಮಗ್ನರಾಗಿರ್ತಾರೆ. ಯದ್ಭಕ್ತಿ ಯೋಗಾನುಗೃಹೀತ ಮಂಜಸ ಮುನಿರ್ವಿಚಷ್ಟಿ ನಂದುತ್ತದೆ. ಅವ್ರು ಯಾವಾಗಲೂ ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ಸ್ಮರಿಸುವುದರಲ್ಲಿ ಮಗ್ನರಾಗಿರ್ತಾರೆ. ಈ ಅಂಧಕಾರದಿಂದ ತುಂಬಿದಂತಹ ಈ ಜಗತ್ತಿನ ಚಟುವಟಿಕೆಗಳಿಗೆ ಆಸಕ್ತಿಯನ್ನ ಹೊಂದಿರೋದಿಲ್ಲ. ಸೊ ಅದಕ್ಕೆ ಭಗವದ್ಭಕ್ತರು ಈ ಜಗತ್ತಿನಲ್ಲಿ ಏನೇ ನಡೆದ್ರು ಕೂಡ ಅವರು ಡಿಸ್ಟರ್ಬ್ ಆಗೋದಿಲ್ಲ. ಕೆಲವೊಮ್ಮೆ ಒಂದ್ ಕಡೆ ಯುದ್ಧ ನಡೆದಿರುತ್ತೆ, ಇನ್ನೊಂದ್ ಕಡೆ ಇಂದ್ರತೃಪ್ತಿ ನಡೆದಿರುತ್ತೆ, ಇನ್ನೊಂದ್ ಕಡೆ ಆರ್ಥಿಕ ಪ್ರಗತಿ ನಡೆದಿರುತ್ತೆ. ಅವರು ಇದ್ರ ಬಗ್ಗೆ ತಿಳ್ಕೊಬಹುದು, ಆದ್ರೆ ಇದ್ರ ಬಗ್ಗೆ ರುಚಿ ಇರೋದಿಲ್ಲ. ತಿಳ್ಕೊಬೇಕು ಅಂತ ತಿಳ್ಕೊಂತಾರೆ. ಎಲ್ಲೋ ಕ್ರಿಕೆಟ್ ನಡೆದಿದೆ, ಯಾರೋ ವರ್ಲ್ಡ್ ಕಪ್ ಗೆದ್ದಿದ್ದಾರೆ, ಯಾರೋ ಪೊಲಿಟಿಕಲ್ ಲೀಡರ್ ಆಗ್ತಾರೆ, ಯಾರದು ಪೊಲಿಟಿಕಲ್ ಲೀಡರ್ಶಿಪ್ ಮುಳುಗೋಗುತ್ತೆ. ಯಾರು ಕರೋಡ್ಪತಿ ಆಗ್ತಾರೆ, ಯಾರು ರೋಡ್ಪತಿ ಆಗ್ತಾರೆ. ಇದೆಲ್ಲ ನಡೆದಿದೆ ಜಗತ್ತಿನಲ್ಲಿ. ಆದ್ರೆ ಭಕ್ತರಿಗೆ ಈ ವಿಷಯಗಳ ಮೇಲೆ ಆಸಕ್ತಿ ಇರುವುದಿಲ್ಲ. ದೇ ಆರ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ಕೃಷ್ಣ ಕಥಾ ಅಷ್ಟೇ. ಸೊ ಕೃಷ್ಣ ಕಥೆಯಲ್ಲಿ ಅವರು ಆಸಕ್ತಿಯನ್ನು ಹೊಂದಿರ್ತಾರೆ. ಈ ಭೌತಿಕ ವಿಷಯಗಳಲ್ಲಿ ಆಸಕ್ತಿಯನ್ನ ಕಳ್ಕೊಂಡಿರ್ತಾರೆ. ಸೊ ಅದಕ್ಕೆ ನ ಚಿತ್ತ ವಿಭ್ರಮಂ, ಅವರ ಚಿತ್ತ ಭ್ರಮಿತವಾಗುವುದಿಲ್ಲ. ಯತ್ರೇದಂ ವ್ಯಜತೆ ವಿಶ್ವಂ ವಿಶ್ವಸ್ಮಿನ್ ಅವಭಾತಿ ಯತ್ ತತ್ವಂ ಬ್ರಹ್ಮ ಪರಂ ಜ್ಯೋತಿರ್ ಆಕಾಶಂ ಇವ ವಿಸ್ತೃತಂ. ನಾವು ಓದ್ಲ್ರಿ ಗುರುಜಿ. ಮೀನಾಕ್ಷಿ. ನನ್ನ ಪ್ರಿಯ ಪ್ರಭುವೆ, ಸೂರ್ಯನ ಬೆಳಕಿನಂತೆ ಅಥವಾ ಆಕಾಶದಂತೆ ನಿರಾಕಾರ ಬ್ರಹ್ಮನು ಎಲ್ಲಾ ಕಡೆಯೂ ವ್ಯಾಪಕನಾಗಿದ್ದಾನೆ. ವಿಶ್ವದಲ್ಲೆಲ್ಲ ವ್ಯಾಪಿಸಿರುವ ಸಮಗ್ರ ವಿಶ್ವದ ಅಭಿವ್ಯಕ್ತಿಯ ಅತಿ ಕಾರಣವಾದ ನಿರಾಕಾರ ಬ್ರಹ್ಮನು ನೀನೆ. ಸೊ ನಿರಾಕಾರ ಬ್ರಹ್ಮ ಕೂಡ ಕೃಷ್ಣನೇ. ಕೃಷ್ಣನ ದೇಹದಿಂದ ಹೊರಬರುವಂತಹ ಕಾಂತಿ ಏನಿದೆ ಅದೇ ನಿರಾಕಾರ ಬ್ರಹ್ಮನ್, ರೈಟ್? ಸೊ ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ ತದ್ಬ್ರಹ್ಮ ನಿಷ್ಕಲಂ ಅನಂತಂ ಅಶೇಷ ರೂಪಂ. ಸೊ ಆ ಒಂದು ದೇಹದಿಂದ ಹೊರಬರುವಂತಹ ಒಂದು ಕಾಂತಿ ಏನಿದೆ ಅದೇ ಬ್ರಹ್ಮನ್. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಂ ಐಕಾಂತಿಕಸ್ಯ ಚ. ಸೊ ಶ್ರೀಮದ್ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾನೆ, 14ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಸೊ ಬ್ರಹ್ಮಜ್ಯೋತಿಯ ಆಧಾರ ಕೂಡ ಕೃಷ್ಣನೇ ಅಂತ. ಸೊ ಇಡೀ ಎಲ್ಲ ಜಗತ್ತು, ಭೌತಿಕ ಜಗತ್ತು ಕೃಷ್ಣನ ಮೇಲೆ ಅವಲಂಬಿಸಿದೆ. ಏಕಾಂಶೇನ ಸ್ಥಿತೋ ಜಗತ್. ಅಷ್ಟೇ ಅಲ್ಲ, ಬ್ರಾಹ್ಮಣೋ ಹಿ ಪ್ರತಿಷ್ಠಾಹಂ, ಈ ಬ್ರಹ್ಮನ್ ಶಕ್ತಿ ಕೂಡ ಭಗವಂತನ ಮೇಲೆ ಅವಲಂಬಿಸಿದೆ. ಸೊ ಲಾರ್ಡ್ ಇಸ್ ದ ಫೌಂಡೇಶನ್ ಆಫ್ ಬೋತ್ ಮಟೀರಿಯಲ್ ವರ್ಲ್ಡ್ ಅಂಡ್ ಬ್ರಹ್ಮನ್. ಸೊ
ಇಲ್ಲಿ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಸರ್ವವ್ಯಾಪಿಯಾಗಿರುವಂತಹ ಬ್ರಹ್ಮನ್ ಕೂಡ ನೀನೇ. ಸೊ ಆದ್ರೆ ಬ್ರಹ್ಮಜ್ಯೋತಿಯನ್ನ ಆರಾಧಿಸುವವರು ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಭಗವಂತನ ಆರಾಧನೆ ಮಾಡುತ್ತಾರೆ. ಆದರೆ ಯಾರು ಭಗವತ್ ಭಕ್ತರಾಗಿದ್ದಾರೆ ಅವರು ನೇರವಾಗಿ ಶ್ಯಾಮಸುಂದರ ಕೃಷ್ಣನ ಆರಾಧನೆಯನ್ನ ಮಾಡುತ್ತಾರೆ. ಓಕೆ, ಯೋ ಮಾಯೇದಂ ಪುರುರೂಪಯಾ ಸೃಜದ್ ಬಿಭರ್ತಿ ಭೂಯ ಕ್ಷಪಯತ್ಯವಿಕ್ರಿಯಃ ಯದ್ಭೇದ ಬುದ್ಧಿ ಸದಿವಾತ್ಮದುಷ್ಠಯಾ ತ್ವಮಾತ್ಮತಂತ್ರಂ ಭಗವನ್ ಪ್ರತೀಮಹಿ. ಭಾನುಮತಿ. ನನ್ನ ಪ್ರಿಯ ಭಗವಂತನೇ, ನಿನ್ನಲ್ಲಿ ಅನೇಕ ಪ್ರಕಾರದ ಶಕ್ತಿಗಳಿವೆ. ಆ ಶಕ್ತಿಗಳು ವಿವಿಧ ರೂಪಗಳಲ್ಲಿ ಅಭಿವ್ಯಕ್ತವಾಗಿವೆ. ಅಂತಹ ಶಕ್ತಿಗಳಿಂದ ನೀನು ವಿಶ್ವದ ಅಭಿವ್ಯಕ್ತ ರೂಪವನ್ನು ಸೃಜಿಸಿರುವೆ. ಅದು ಶಾಶ್ವತವೋ ಎಂಬಂತೆ ಅದನ್ನು ನೀನು ಪಾಲಿಸಿದರೂ ಅಂತಿಮವಾಗಿ ನೀನೇ ಧ್ವಂಸ ಮಾಡುವೆ. ಆ ಬದಲಾವಣೆಗಳಿಂದಾಗಲಿ ಪರಿವರ್ತನೆಗಳಿಂದಾಗಲಿ ನೀನೆಂದು ಕ್ಷೋಭೆಗೊಳ್ಳುವುದಿಲ್ಲವಾದರೂ ಜೀವಿಗಳು ಅವುಗಳಿಂದ ಕ್ಷುಬ್ಧರಾಗುತ್ತಾರೆ. ಆದ್ದರಿಂದ ಅವರು ವಿಶ್ವಾಭಿವ್ಯಕ್ತಿಯನ್ನು ನಿನಗಿಂತ ಬೇರೆಯದನ್ನಾಗಿ ಅಥವಾ ನಿನ್ನಿಂದ ಬೇರ್ಪಡಿಸಲ್ಪಟ್ಟಿದ್ದನ್ನಾಗಿ ಕಾಣುತ್ತಾರೆ. ಭಗವಂತ, ನೀನು ಯಾವಾಗಲೂ ಸ್ವತಂತ್ರ. ಈ ವಸ್ತುಸ್ಥಿತಿಯನ್ನು ನಾನು ಸ್ಪಷ್ಟವಾಗಿ ನೋಡಬಲ್ಲೆನು. ಹರೇ ಕೃಷ್ಣ. ಸೊ ಮಾಯಾಶಕ್ತಿಯಿಂದ ಭಗವಂತ ಎಂದು ಕ್ಷೋಭೆಗೊಳ್ಳುವುದಿಲ್ಲ. ಆದರೆ ಜೀವಾತ್ಮ ಮಾಯಾಶಕ್ತಿಯ ಪ್ರಭಾವದಿಂದ ಆವೃತವಾಗಿ ದೇ ಬಿಕಮ್ ಕವರ್ಡ್. ಅವರು ಆವೃತವಾಗಿ ಮಾಯಾಶಕ್ತಿಯಲ್ಲಿ ತೊಡಗುತ್ತವೆ. ಜೀವಿಗಳು ಅವುಗಳಿಂದ ಕ್ಷುಬ್ಧರಾಗುತ್ತಾರೆ ಅಂತ ಹೇಳಲಾಗಿದೆ. ಸೊ ವಿ ಗೆಟ್ ಅಫೆಕ್ಟೆಡ್ ಬೈ ಮಾಯಾ, ಬಟ್ ಕೃಷ್ಣ ಈಸ್ ಮಾಸ್ಟರ್ ಆಫ್ ಮಾಯಾ. ಕೃಷ್ಣ ಮಾಯಾಧೀಶ, ನಾವು ಮಾಯಾ ಅಧೀನ, ಮಾಯಾವಶ. ಕೃಷ್ಣ ಮಾಯಾಧೀಶ. ಹೇಗೆ ಮೋಡಗಳನ್ನ ಮಾಯೆಗೆ ಹೋಲಿಸಿದರೆ ಸೂರ್ಯ ಮಾಯೆ ಶಕ್ತಿಯ ಮೇಲಿದ್ದಾನೆ. ಜೀವಿಗಳು ನಾವೆಲ್ಲ ಕೆಳಗಡೆ ಇದ್ದೀವಿ, ಮಾಯಾಶಕ್ತಿಯ ಅಧೀನರಾಗಿದ್ದೀವಿ. ಸೊ ಕೃಷ್ಣನ ಅನುಗ್ರಹದಿಂದ ಮೋಡ ಸರಿದಾಗ ಅಥವಾ ಸೂರ್ಯನ ಅನುಗ್ರಹದಿಂದ ಮೋಡ ಪಕ್ಕಕ್ಕೆ ಹೋದಾಗ ಸರಿದಾಗ ಸೂರ್ಯನ ಕಿರಣ ಕಾಣುತ್ತೆ. ಅದೇ ರೀತಿ ಕೃಷ್ಣನ ಅನುಗ್ರಹದಿಂದ ಮಾಯಾಶಕ್ತಿ ಆ ಒಂದು ಆವರಣ ತೆಗೆದಾಗ ಕೃಷ್ಣನನ್ನ ನಾವು ನೋಡಬಹುದು. ಸೊ ಕೃಷ್ಣನ ಮುಂದೆ ಒಂದು ಕರ್ಟನ್ ಇದೆ, ಆ ಕರ್ಟನ್ ಸರಿಸಬೇಕು, ಆಗ ಕೃಷ್ಣನ ದರ್ಶನವಾಗಿದೆ. ಕರ್ಟನ್ಗೆ ಏನಂತಾರೆ? ಮಾಯಾ. ಮಾಯಾ ಜವನಿಕಾ ಛನ್ನಂ ಆಛನ್ನಂ. ಸೊ ಮಾಯಾಶಕ್ತಿಗೆ ಜವನಿಕಾ ಅಂದ್ರೆ ಕರ್ಟನ್ ಅಂತ ಕರೆದಿದ್ದಾರೆ ಕುಂತಿ ಮಹಾರಾಣಿಯ ಸ್ತುತಿಯಲ್ಲಿ, ಪ್ರಥಮ ಸ್ಕಂದದ 8ನೇ ಅಧ್ಯಾಯದಲ್ಲಿ. ಮಾಯಾ ಜವನಿಕಾ ಛನ್ನಂ ಅಜ್ಞಾದೋಕ್ಷಜಂ ಅವ್ಯಯಂ ನಲಕ್ಷಸೆ ಮೂಢತೃಷಾ ನಟೋ ನಾಟ್ಯಧರೋ ಯಥಾ. ಸೊ ಹೇಗೆ ಕರ್ಟನ್ ಮುಚ್ಚಿದಾಗ ನಮ್ಗೆ ಕರ್ಟನ್ ಇಂದ ಏನ್ ನಡೀತಾ ಇದೆ ನಾಟಕ ಕಾಣೋದಿಲ್ಲ, ಅದೇ ರೀತಿ ಕೃಷ್ಣನ ಮುಂದೆ ಕರ್ಟನ್, ಮಾಯಾಶಕ್ತಿ ಕರ್ಟನ್ ಇದ್ದಾಗ ಕೃಷ್ಣನನ್ನ ನಾವು ಗುರುತಿಸಕ್ಕಾಗೋದಿಲ್ಲ. ನಟೋ ನಾಟ್ಯ ಧರೋಯತ. ಡ್ರಾಮಾ ನಡೆದಾಗ ಕೆಲವೊಮ್ಮೆ ಡ್ರಾಮಾದಲ್ಲಿ ನಮ್ಮ ಫ್ರೆಂಡ್ ಆಕ್ಟಿಂಗ್ ಮಾಡ್ತಾ ಇರ್ತಾರೆ, ಆದ್ರೆ ಅವ್ರ ವೇಷ ಬದಲಾಯಿಸ್ಕೊಂಡು ಆಕ್ಟಿಂಗ್ ಮಾಡ್ತಾ ಇರ್ತಾರೆ. ಅವರು ನನ್ನ ಫ್ರೆಂಡ್ ಅಂತ ಗುರುತಿಸಕ್ಕಾಗೋದಿಲ್ಲ. ಯಾಕೆ? ವೇಷ ಬದಲಾಯಿಸಿದ್ದಾರೆ. ಅದೇ ರೀತಿ ಕೃಷ್ಣ ಕೂಡ ಈ ಭೂಮಿ ಮೇಲೆ ಯಶೋದೆ ಮಗನಾಗಿ ವೃಷ್ಣಿವಂಶದಲ್ಲಿ ಬಂದಾಗ ಅವನು ವೃಷ್ಣಿವಂಶದವನು, ಅವನು ಗ್ವಾಲಪಾಲಕ, ಈ ರೀತಿ ಜನರು ಪರಿಗಣಿಸ್ತಾರೆ. ಕೃಷ್ಣನೇ ಸ್ವಯಂ ಭಗವಂತ ಅನ್ನುವ ತತ್ವ ಅವರಿಗೆ ತಿಳಿಯೋದಿಲ್ಲ. ಸೊ ಅವರು ಮಾಯಾಶಕ್ತಿಯ ಪ್ರಭಾವದಲ್ಲಿ ಕೃಷ್ಣನನ್ನ ಗುರುತಿಸಕ್ಕೆ ಆಗ್ತಾ ಇಲ್ಲ. ರೈಟ್? ಸೊ ಈ ರೀತಿ ಕೃಷ್ಣ ಮಾಯಾಧೀಶ, ನಾವು ಮಾಯಾವಶರಾಗಿದ್ದೇವೆ. ಕ್ರಿಯಾಕಲಾಪೈರಿದಮೇವ ಯೋಗಿನ ಶ್ರದ್ಧಾನ್ವಿತಾ ಸಾಧು ಯಜಂತಿ ಸಿದ್ಧಯೇ ಭೂತೇಂದ್ರಿಯಾಂತಃಕರಣೋಪಲಕ್ಷಿತಂ ವೇದೇ ಚ ತಂತ್ರೇ ಚ ತ ಏವ ಕೋವಿದಾಃ. ನಾನು ಓದ್ಲಾ ಪ್ರಭುಜಿ? ಎಸ್, ಓದಿ ಮಾತು. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ನನ್ನ ಪ್ರಿಯ ಭಗವಂತನೇ, ನಿನ್ನ ವಿಶ್ವರೂಪವು ಪಂಚಭೂತಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಮಿಥ್ಯಾಹಂಕಾರ, ಇದು ಭೌತಿಕ, ಮತ್ತು ನಿನ್ನ ಒಂದು ಭಾಗದ ವಿಸ್ತರಣೆ ಎನಿಸಿದ ಹಾಗೂ ಪ್ರತಿಯೊಂದಕ್ಕೂ ದಿಗ್ದರ್ಶಕನಾದ ಪರಮಾತ್ಮ ಇವುಗಳಿಂದ ಕೂಡಿದೆ. ಭಕ್ತೇತರರಾದ ಯೋಗಿಗಳು ಎಂದರೆ ಕರ್ಮಯೋಗಿ, ಜ್ಞಾನಯೋಗಿಗಳು,
ತಮ್ಮ ನಿರ್ದಿಷ್ಟ ತಾಣಗಳಲ್ಲಿ ತಮ್ಮ ನಿರ್ದಿಷ್ಟ ಕ್ರಿಯೆಗಳಿಂದ ನಿನ್ನನ್ನು ಪೂಜಿಸುತ್ತಾರೆ. ವೇದಗಳಲ್ಲಿಯೂ ಅವುಗಳ ಅಂಗಗಳಾದ ಶಾಸ್ತ್ರಗಳಲ್ಲಿಯೂ ವಸ್ತುತಃ ಎಲ್ಲೆಲ್ಲಿಯೂ ಪೂಜನೀಯನಾದವನು ನೀನು ಮಾತ್ರ ಎಂದು ಪ್ರತಿಪಾದಿಸಲಾಗಿದೆ. ಅದು ಸಕಲ ವೇದಗಳ ಪರಿಣತ ಅಭಿಪ್ರಾಯವಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಎಲ್ಲ ವೇದಗಳಲ್ಲಿ, ಶ್ರುತಿಗಳಲ್ಲಿ, ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸಗಳಲ್ಲಿ ಕೃಷ್ಣನ ಆರಾಧನೆಯನ್ನೇ ಮಾಡಬೇಕು ಅಂತ ಹೇಳಲಾಗಿದೆ. ರೈಟ್? ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತಂ ತಥಾ ಆದೌ ಅಂತ್ಯೇ ಚ ಮಧ್ಯೆ ಚ ಹರಿ ಸರ್ವತ್ರ ಗೀಯತೆ. ಸೊ ಒಂದು ಶ್ಲೋಕದಲ್ಲಿ ಹೇಳಲಾಗಿದೆ, ಎಲ್ಲ ವೇದಗಳು, ಪುರಾಣಗಳು, ರಾಮಾಯಣ, ಇತಿಹಾಸ, ಮಹಾಭಾರತ, ಎಲ್ಲ ಗ್ರಂಥಗಳ ಆದಿ ಮಧ್ಯ ಅಂತ್ಯದಲ್ಲಿ ಎಲ್ಲ ಕಡೆ ಹರಿಯ ವರ್ಣನ, ಹರಿ ಸರ್ವತ್ರ ಗೀಯತೆ. ಸೊ ಹರಿಯ ವರ್ಣನೆ ಎಲ್ಲೆಲ್ಲೂ ಇದೆ. ಸೊ ಹಿ ಇಸ್ ದ ಅಲ್ಟಿಮೇಟ್ ಆಬ್ಜೆಕ್ಟ್ ಆಫ್ ವರ್ಷಿಪ್. ಸೊ ಹರಿಯ ಆರಾಧನೆಯನ್ನ ನಾವು ಮಾಡಬೇಕು ಅನ್ನೋದನ್ನ ವೇದಗಳಲ್ಲಿ ಹೇಳಲಾಗಿದೆ. ಸೊ ಶಿವನು ಕೂಡ ಅದನ್ನು ಹೇಳ್ತಾನೆ. ಶಿವಪುರಾಣದ ಕೆಲವರು ಹೇಳ್ತಾರೆ, ಶಿವಪುರಾಣದಲ್ಲಿ ಶಿವನನ್ನ ಆರಾಧನೆ ಮಾಡಬೇಕು ಅಂತ. ಆದ್ರೆ ಶಿವ ರುದ್ರಗೀತೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ? ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಅಂತ. ಸೊ ದಟ್ಸ್ ಭಾಗವತ ಪುರಾಣ ಇಸ್ ದ ಬೆಸ್ಟ್, ಹೈಯೆಸ್ಟ್, ರೈಟ್? ಅಮಲ ಪುರಾಣ, ರೈಟ್? ಎಲ್ಲಾ ಪುರಾಣಗಳಲ್ಲಿ ರಾಜ ಶ್ರೀಮದ್ ಭಾಗವತಂ. ಸೊ ಶಾಸ್ತ್ರಗಳಲ್ಲಿ ಏನಾದ್ರೂ ದ್ವಂದ್ವ ಅಥವಾ ಭೇದ ಕಂಡರೆ ನಾವು ಭಾಗವತದ ಒಂದು ಏನಂತಾರೆ ನಿಷ್ಕರ್ಷ ಏನಿದೆ ಅದನ್ನ ಸ್ವೀಕರಿಸಬೇಕು. ಭಾಗವತದ ಮತವೇನಿದೆ ಅದನ್ನ ಸ್ವೀಕರಿಸಬೇಕು. ಶ್ರೀಮದ್ ಭಾಗವತಂ ಪ್ರಮಾಣಂ ಅಮಲಂ ಪ್ರೇಮ ಪುಮಾರ್ಥ ಮಹಾನ್. ಅಲ್ಟಿಮೇಟ್ ಪ್ರಮಾಣ ಏನು? ಗೌಡಿಯ ವೈಷ್ಣವರಿಗೆ ಪ್ರಮಾಣ ಏನು? ಶ್ರೀಮದ್ ಭಾಗವತಂ. ಪ್ರಮಾಣ ಅಂದ್ರೆ ಪ್ರೂಫ್, ಅಂದ್ರೆ ನಮ್ಮ ಪ್ರಾಕ್ಟೀಸ್ಗೆ, ನಮ್ಮ ಸಾಧನೆಗೆ ಆಧಾರ ಏನು? ಅದು ಶ್ರೀಮದ್ ಭಾಗವತಂ. ಶ್ರೀಮದ್ ಭಾಗವತ ಏನ್ ಹೇಳಿದೆ ಅದನ್ನೇ ನಾವು ಸ್ವೀಕರಿಸಬೇಕು. ಬೇರೆ ಪುರಾಣಗಳಲ್ಲಿ ಆ ಓದುಗರಿಗೆ ಅನುಗುಣವಾಗಿ ಕೆಲವೊಂದು ಆದೇಶಗಳನ್ನು ಕೊಟ್ಟಿರ್ತಾರೆ. ಆದ್ರೆ ಅವೆಲ್ಲ ಏನಾದ್ರೂ ಡ್ಯುಯಾಲಿಟಿ ಕಂಡ್ರೆ, ಡಿಫರೆನ್ಸಸ್ ಕಂಡ್ರೆ ನಾವು ಭಾಗವತದ ಅನಿಸಿಕೆಯನ್ನು ಸ್ವೀಕರಿಸಬೇಕು. ಬೇರೆ ಪುರಾಣದಲ್ಲಿ ದೇವತೆಗಳ ಅರ್ಚನೆ ಮಾಡಬೇಕು ಅಂತ ಹೇಳಿರ್ಬೋದು, ಆದ್ರೆ ಭಾಗವತದಲ್ಲಿ ಏನೇನು ಹೇಳಿದೆ? ಕೃಷ್ಣನ ಆರಾಧನೆಯನ್ನು ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಭಾಗವತದ ಪ್ರಾರಂಭದಲ್ಲಿಯೇ ಕೊಟ್ಟಿದ್ದಾರೆ, ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವ ಕೃಷ್ಣನ ಆರಾಧನೆಯನ್ನು ಮಾಡಬೇಕು ಅಂತ. ಸೊ ಆ ಪ್ರಮಾಣವನ್ನು ನಾವು ಸ್ವೀಕರಿಸಬೇಕು. ತ್ವಮೇಕ ಆದ್ಯ ಪುರುಷ ಸುಪ್ತ ಶಕ್ತಿ ತಯಾ ರಜಃ ಸತ್ವತಮೋ ವಿವಿಧ್ಯತೆ ಮಹಾನ್ ಅಹಂ ಖಂ ಮರುತ್ ಅಗ್ನಿವಾರ್ಧರಾಃ ಸುರರ್ಷಯೋ ಭೂತಗಣಾ ಇದಂ ಯತಃ. ಹರೇ ಕೃಷ್ಣ ಪ್ರಭುಜಿ. ಓದ್ಲೆ ಪ್ರಭುಜಿ. ಪ್ರಿಯ ಪ್ರಿಯ ಭಗವಂತನೇ, ನೀನೊಬ್ಬನೇ ಪರಮ ಪುರುಷ, ಎಲ್ಲ ಕಾರಣಗಳ ಕಾರಣ. ಭೌತಿಕ ಪ್ರಪಂಚದ ಸೃಷ್ಟಿಯ ಮೊದಲು ನಿನ್ನ ಭೌತಿಕ ಶಕ್ತಿಯು ಸುಪ್ತ ಸ್ಥಿತಿಯಲ್ಲಿ ಉಳಿದಿರುತ್ತದೆ. ನಿನ್ನ ಭೌತಿಕ ಶಕ್ತಿಯಲ್ಲಿ ವಿಲಚನೆಯುಂಟಾದಾಗ ಸತ್ವ, ರಜಸ್, ತಮಸ್ ಎಂಬ 3 ಗುಣಗಳು ಕ್ರಿಯಾಶೀಲವಾಗುತ್ತವೆ. ಇದರ ಪರಿಣಾಮವಾಗಿ ಸಮಸ್ತ ಭೌತಿಕ ಶಕ್ತಿ, ಅಹಂಕಾರ, ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ, ವಿವಿಧ ಪ್ರಕಾರಗಳ ಎಲ್ಲ ದೇವತೆಗಳು ಮತ್ತು ಋಷಿಗಳೂ ಸೇರಿದಂತೆ ಅಭಿವ್ಯಕ್ತವಾಗುತ್ತದೆ. ಹೀಗೆ ಭೌತಿಕ ಪ್ರಪಂಚದ ಸೃಷ್ಟಿ ಜರುಗುತ್ತದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಆಕ್ಚುಲಿ ಈ ಸೃಷ್ಟಿಯನ್ನ ಇಲ್ಲಿ ಸಂಕ್ಷಿಪ್ತವಾಗಿ ವರ್ಣನೆ ಮಾಡಿದ್ದಾರೆ. ನಾವು ಆಲ್ರೆಡಿ 3ನೇ ಸ್ಕಂದದಲ್ಲಿ ನೋಡಿದ್ದೇವೆ ಹೇಗೆ ಸೃಷ್ಟಿಯಾಗುತ್ತೆ ಅಂತ. ಸುಪ್ತ ಶಕ್ತಿ ಅಂದ್ರೆ ಆಕ್ಚುಲಿ ಪ್ರಧಾನ ಶಕ್ತಿ. ಸೊ ಪ್ರಧಾನ ಭಗವಂತನ ದೃಷ್ಟಿಯಿಂದ ಕ್ಷೋಭಿತಗೊಂಡಾಗ ಅಲ್ಲಿ ಸತ್ವ, ರಜಸ್, ತಮ ಗುಣಗಳು ಪ್ರಕಟವಾಗುತ್ತವೆ. ಮತ್ತೆ ಆ ಒಂದು ಕ್ಷೋಭನೆಯಿಂದ ಎಲ್ಲ ವಿಧದ ಭೌತಿಕ ಅಂಶಗಳು ಪ್ರಕಟವಾಗುತ್ತವೆ. ಪಂಚ ಮಹಾಭೂತಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಮತ್ತೆ ಪಂಚ
ತನ್ಮಾತ್ರಗಳು, ಮನಬುದ್ಧಿ, ಅಹಂಕಾರ ಇವೆಲ್ಲವೂ ಪ್ರಕಟವಾಗಿ 24 ಭೌತಿಕ ಅಂಶಗಳು ಒಂದೊಂದಾಗಿ ಪ್ರಕಟವಾಗುತ್ತವೆ. ಸೊ ಇದು ಭೌತಿಕ ಪ್ರಕ್ರಿಯೆಯನ್ನ ಇಲ್ಲಿ ಸಂಕ್ಷಿಪ್ತವಾಗಿ ಒಂದೇ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಭಗವಂತನೇ ಮಹಾವಿಷ್ಣುವೇ ಸೃಷ್ಟಿಕರ್ತ ಅಂತ ಇಲ್ಲಿ ವರ್ಣನೆ ಮಾಡಲಾಗಿದೆ. ತ್ವಮೇಕ ಆದ್ಯ ಪುರುಷ, ಆದಿಪುರುಷ ಯಾರು? ಮಹಾವಿಷ್ಣು. 3 ಪುರುಷ ಅವತಾರಗಳು: ಮಹಾವಿಷ್ಣು, ಗರ್ಭೋದಕ್ಷಾಯಿ ವಿಷ್ಣು, ಮತ್ತೆ ಕ್ಷೀರೋದಕ್ಷಾಯಿ ವಿಷ್ಣು. ಸೊ ಈ 3 ವಿಷ್ಣುಗಳಲ್ಲಿ ಪ್ರಥಮವಾದವರು ಮಹಾವಿಷ್ಣು. ಸೃಷ್ಟಂ ಸ್ವಶಕ್ತೇದಮನುಪ್ರವಿಷ್ಟಸ್ ಚತುರ್ವಿಧಂ ಪುರಂ ಆತ್ಮಾಂಸಕೇನ ಅಥೋ ವಿದುಸ್ತಂ ಪುರುಷಂ ಸಂತಮಂತರ್ ಭುಂಕ್ತೆ ಹೃಷಿಕೈರ್ಮಧುಸಾರಘಂ ಯಃ. ಪ್ರಭಾ ಮಾತಾಡಿ. ಪ್ರಭಾಚಂದ್ರ ಮಾತಾಡಿದ. ಓಕೆ, ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರಿಯ ಭಗವಂತನೇ, 64 ಅಲ್ಲ ಪ್ರಭುಜಿ? ಹೌದು. ನನ್ನ ಪ್ರಿಯ ಭಗವಂತನೇ, ನಿನ್ನ ಸ್ವಶಕ್ತಿಯಿಂದಲೇ ಸೃಷ್ಟಿಯನ್ನು ಮಾಡಿ 4 ವಿಧದ ರೂಪಗಳಿಂದ ಈ ಸೃಷ್ಟಿಯೊಳಗೆ ನೀನು ಪ್ರವೇಶಿಸುತ್ತೀಯೆ. ಜೀವಿಗಳ ಹೃದಯದೊಳಗೆ ಇರುವುದರಿಂದ ನೀನು ಅವರನ್ನು ಅರಿತಿರುವೆ. ಅವರು ತಮ್ಮ ಇಂದ್ರಿಯಗಳಿಂದ ಹೇಗೆ ಸುಖಾನುಭವ ಪಡೆಯುತ್ತಿರುವರೆಂದು ನಿನಗೆ ಗೊತ್ತು. ಈ ಭೌತಿಕ ಸೃಷ್ಟಿಯಲ್ಲಿರುವ ತಥಾಕಥಿತ ಸುಖವು ಜೇನುಗೂಡಿನಲ್ಲಿ ಜೇನನ್ನು ಸಂಗ್ರಹಿಸಿದ ಮೇಲೆ ಜೇನು ನೊಣಗಳು ಅದನ್ನು ಸವಿಯುವ ಹಾಗೆ ಇದೆ. ಹರೇ ಕೃಷ್ಣ ಪ್ರಭುಜಿ. ಸೊ ಈ ಜಗತ್ತನ್ನ ಸೃಷ್ಟಿ ಮಾಡಿದ ಮೇಲೆ ಭಗವಂತ ಕೂಡ ಈ ಜಗತ್ತಿನಲ್ಲಿ ಪ್ರವೇಶ ಮಾಡುತ್ತಾನೆ. ರೈಟ್. ಸೊ ಚತುರ್ವಿಧಂ ಅಂದ್ರೆ ಪ್ರಭಾದ್ರಲ್ಲಿ ಬರೀತಾರೆ, ಚತುರ್ವಿಧಂ ಅಂದ್ರೆ ಜರಾಯುಜ, ಅಂಡಜ, ಸ್ವೇದಜ, ಉದ್ವಿಜ. ಕೆಲವು ಜೀವಿಗಳು ಮೊಟ್ಟೆಯಿಂದ ಹುಟ್ಟುತ್ತವೆ, ಕೆಲವು ಜೀವಿಗಳು ಬೀಜದಿಂದ ಹುಟ್ಟುತ್ತವೆ, ಕೆಲವು ಜೀವಿಗಳು ಶ್ವೇದ ಅಂದ್ರೆ ಬೆವರಿನಲ್ಲಿ ಹುಟ್ಟುತ್ತವೆ, ಕೆಲವು ಜರಾಯುಜ ಸೊ ಈ ಜೀವಿಗಳೆಲ್ಲ ಭಗವಂತನನ್ನ ಮರೆತು ಈ ದೇಹವನ್ನು ಪಡೆದುಕೊಂಡು ಇಂದ್ರ ತೃಪ್ತಿಯಲ್ಲಿ ತೊಡಗುತ್ತವೆ. ರೈಟ್. ಸೊ ಹೇಗೆ ಮಧು, ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ರೈಟ್. ಹನಿ ಬೀಸ್ ಎಂಜಾಯಿಂಗ್ ದ ಹನಿ, ಇಟ್ ಹ್ಯಾಸ್ ಬಿನ್ ಕಲೆಕ್ಟ್ ಟು ದ ಹನಿ ಕೋಮ್. ಸೊ ಜೇನು ನೊಣಗಳು ಏನಂತಾರೆ, ತುಂಬಾ ಕಷ್ಟಪಟ್ಟು ಆ ಮಧುವನ್ನ ಸಂಗ್ರಹಿಸುತ್ತಾರೆ, ಆದ್ರೆ ಅದನ್ನ ಸವಿಯೋದಕ್ಕೆ ಅವರು ಆಗೋದಿಲ್ಲ. ಯಾರೋ ಬರ್ತಾರೆ, ಅದನ್ನ ಕತ್ಕೊಂಡು ಹೋಗ್ಬಿಡ್ತಾರೆ. ರೈಟ್. ಒಂದು ಹಂಟರ್ ವಿಲ್ ಕಮ್ ಅಂಡ್ ಟೇಕ್ ಇಟ್. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಸಂಗ್ರಹಿಸಿದ್ದೆಲ್ಲ ಒಂದು ಕ್ಷಣದಲ್ಲಿ ಅವರು ಕಳ್ಕೊಂಡ್ಬಿಡ್ತಾರೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅದು ಸುಖ, ಅದು ಸಂಗ್ರಹಿಸೋದು ಸುಖ ಅನುಭವಿಸೋದಕ್ಕೆ, ಆದ್ರೆ ಅಂತಿಮದಲ್ಲಿ ಏನ್ ಸಿಗುತ್ತೆ ಅವರಿಗೆ? ದುಃಖನೇ ಸಿಗುತ್ತೆ. ಯಾಕಂದ್ರೆ ಒಬ್ಬ ಶಿಕಾರಿ ಬರ್ತಾನೆ, ಅವರಿಗೆ ಬೆಂಕಿ ಹಚ್ಚಿ ಅದನ್ನೆಲ್ಲ ಓಡಿಸಿ ಜೇನನ್ನ ಸಂಗ್ರಹಿಸಿ ಅವನು ಎಂಜಾಯ್ ಮಾಡ್ತಾನೆ. ಸೊ ಇಟ್ಸ್ ಕಂಪೇರ್ ಟು ಹ್ಯಾಪಿನೆಸ್ ಆಫ್ ದ ಜೇನು ನೊಣ. ಜೇನು ನೊಣದ ಸುಖಕ್ಕೆ ಹೋಲಿಸಿದ್ದಾರೆ. ಅದೇ ರೀತಿ ಮನುಷ್ಯನು ಕೂಡ ತುಂಬಾ ಕಷ್ಟಪಟ್ಟು ಸಂಗ್ರಹಿಸ್ತಾನೆ ದುಡ್ಡು, ಮನೆ, ಕಾರು. ಆದ್ರೆ ಇದನ್ನೆಲ್ಲ ಎಂಜಾಯ್ ಮಾಡೋಷ್ಟರಲ್ಲಿ ಮೃತ್ಯು ದೇವತೆ ಬರ್ತಾನೆ, ಬಂದು ಇವನನ್ನ ಎತ್ಕೊಂಡು ಹೋಗ್ಬಿಡ್ತಾನೆ, ಎಲ್ಲವನ್ನ ಬಿಟ್ಟು ಹೋಗಬೇಕಾಗುತ್ತೆ. ಸೊ ಅದೇ ರೀತಿ ಮನುಷ್ಯ ಮೂರ್ಖನಾಗಬಾರದು, ಭಕ್ತರು ಮೂರ್ಖರಾಗಬಾರದು. ದೇವರು ಏನ್ ಕೊಟ್ಟಿದ್ದಾನೋ ಅದನ್ನ ಭೋಗಿಸಿ, ರೈಟ್, ಅದನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸಿ, ಉಳಿದ ಸಮಯವನ್ನೆಲ್ಲ ನಾವು ಭಗವತ್ ಸೇವೆಯಲ್ಲಿ ತೊಡಗಿಸಬೇಕು. ರೈಟ್. ಸೊ ಅತಿಯಾದ ಇಂದ್ರ ತೃಪ್ತಿಯನ್ನ ಪಡೆದುಕೊಳ್ಳೋದಕ್ಕೆ ಹೋಗಬಾರದು. ರೈಟ್. ಭಗವಂತ ಏನ್ ಕೊಟ್ಟಿದ್ದಾನೆ ಅದರಲ್ಲಿ ಸಂತುಷ್ಟಿಯನ್ನ ಪಡೆದುಕೊಳ್ಳಬೇಕು, ಮತ್ತೆ ಭಗವತ್ ಸೇವೆಯಲ್ಲಿ ತೊಡಗಬೇಕು. ಸೊ ಅದು ಮಾನವ ಜೀವನ.
ಈಗ ನೆಕ್ಸ್ಟ್ 2 ಶ್ಲೋಕಗಳಲ್ಲಿ ಏನ್ ಹೇಳ್ತಾರೆ, ಕಾಲದ ವೇಗ ಬಹಳ ಪ್ರಬಲವಾಗಿದೆ. ಕಾಲು ಸಮಸ್ತ ವಸ್ತುಗಳನ್ನು ಚದುರಿಸಿ ನಾಶಗೊಳಿಸುತ್ತದೆ. ಕಾಲಕ್ರಮದಲ್ಲಿ ಭೌತಿಕ ಆಕಾಂಕ್ಷೆಯಲ್ಲಿ ವ್ಯಾಗ್ರರಾಗಿರುವವರಿಗೆ ನೀನು ಜೀವಿಯನ್ನು ಹೊಡೆದು ಬೀಳಿಸುವೆ. ಸೊ ಹಾವು ಇಲಿಯನ್ನು ಹಿಡಿದು ಸುಲಭವಾಗಿ ನುಂಗುವಂತೆ. ಸೊ ಇಲ್ಲಿ ಉದಾಹರಣೆಗಳು ಕೊಟ್ಟಿದ್ದಾರೆ. ಕಾಲದ ವೇಗ ಬಹಳ ಪ್ರಬಲವಾಗಿದೆ, ಒಂದು ಪ್ರಾಣಿಯನ್ನು ಮತ್ತೊಂದು ಪ್ರಾಣಿಯು ತಿನ್ನುವ ಹಾಗೆ. ರೈಟ್, ಜೀವಸ್ಯ ಜೀವನ. ಕಾಲು ಸಮಸ್ತ ವಸ್ತುಗಳನ್ನು ಚದುರಿಸಿ ನಾಶಗೊಳಿಸುತ್ತದೆ. ಆಕಾಶದಲ್ಲಿ ಗಾಳಿಯು ಮೋಡಗಳನ್ನ ಚದುರಿಸುವಂತೆ, ಮತ್ತೆ ಹಾವು ಇಲಿಯನ್ನು ಹಿಡಿದು ಸುಲಭವಾಗಿ ನುಂಗುವಂತೆ ಈ ರೀತಿ ಮೃತ್ಯು ಎಲ್ಲರನ್ನ ನುಂಗುತ್ತೆ. ಸಮಯದ ಪ್ರಭಾವವನ್ನು 2 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಸಯೇಷ ಲೋಕಾನತಿ ಚಂಡವೇಗೋ ವಿಕರ್ಷಸಿ ತ್ವಂ ಖಲು ಕಾಲಯಾನಃ ಭೂತಾನಿ ಭೂತೈರ್ ಅನುಮೇಯ ತತ್ವೋ ಘನಾವಳಿರ್ವಾಯುರ್ ಇವಾವಿಷಸಹ್ಯಃ. ಓದ್ಲ ಪ್ರಭುಜಿ. ಹರೇ ಕೃಷ್ಣ. ಓದಿ ಮಾತಾಡಿ. ನನ್ನ ಪ್ರಿಯ ಭಗವಂತನೇ, ನಿನ್ನ ಪರತರ ಪ್ರಭುತ್ವವನ್ನು ಪ್ರತ್ಯಕ್ಷವಾಗಿ ಅನುಭವದಿಂದ ತಿಳಿದುಕೊಳ್ಳಲಾಗದು. ಆದರೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಯುಕ್ತ ಕಾಲದಲ್ಲಿ ವಿನಾಶಗೊಳ್ಳುತ್ತಿರುವುದರಿಂದ ಈ ಜಗತ್ತಿನ ಕಾರ್ಯಗಳನ್ನು ನೋಡಿಯೇ ನಿನ್ನ ಪ್ರಭುತ್ವವನ್ನು ಊಹಿಸಬಹುದು. ಕಾಲದ ವೇಗ ಬಹಳ ಪ್ರಭಾವವಾಗಿದೆ. ಒಂದು ಪ್ರಾಣಿಯನ್ನು ಮತ್ತೊಂದು ಪ್ರಾಣಿಯು ತಿನ್ನುವ ಹಾಗೆ ಪ್ರತಿಯೊಂದು ವಸ್ತುವು ಇನ್ನೊಂದರಿಂದ ನಾಶವಾಗುತ್ತಿದೆ. ಆಕಾಶದಲ್ಲಿ ಗಾಳಿಯು ಮೋಡಗಳನ್ನು ಚದುರಿಸುವಂತೆ ಕಾಲವು ಸಮಸ್ತ ವಸ್ತುಗಳನ್ನು ಚದುರಿಸಿ ನಾಶಗೊಳಿಸುತ್ತದೆ. ಧನ್ಯವಾದಗಳು ಪ್ರಭು. ಸೊ ಈ ಶ್ಲೋಕವನ್ನ ಮನನವನ್ನು ಮಾಡಬೇಕು. ವಿ ಶುಡ್ ಥಿಂಕ್ ಅಬೌಟ್ ದಿಸ್ ಮನನ. ಶ್ರವಣ ಆದ್ಮೇಲೆ ಏನ್ ಬರುತ್ತೆ? ಮನನ ಅಂದ್ರೆ ಚಿಂತನೆ ಮಾಡುವುದು. ಸೊ ಈ ಶ್ಲೋಕದ ಮೇಲೆ ಚಿಂತನೆ ಮಾಡಿದಾಗ ಭಕ್ತಿಯಲ್ಲಿ ನಾವು ಸೀರಿಯಸ್ ಆಗ್ಬೋದು. ಯಾಕಂದ್ರೆ ಕಾಲ ಎಲ್ಲವನ್ನ ನಿಲ್ಲಿಸುತ್ತೆ. ಇಟ್ ಸ್ಟಾಪ್ಸ್ ಎವ್ರಿಥಿಂಗ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ರೈಟ್, ನಮ್ಮ ದೇಹ ಕೂಡ ನಿಂತೋಗುತ್ತೆ ಒಂದು ದಿನ. ಸೊ ನಾವು ಮಾಡಿದ್ದೆಲ್ಲ ನಾಶವಾಗುತ್ತೆ, ಗಳಿಸಿದ್ದೆಲ್ಲ ನಾಶವಾಗುತ್ತೆ, ನಮ್ಮ ಜೊತೆ ಏನೂ ಬರುವುದಿಲ್ಲ. ಈ ರೀತಿ ನಾವು ಚಿಂತನೆ ಮನನವನ್ನು ಮಾಡಿದಾಗ ಏನಾಗುತ್ತೆ, ಹೃದಯದಲ್ಲಿ ಅತ್ಯಂತ ವೈರಾಗ್ಯ ಉಂಟಾಗಿ ಭಗವಂತನ ಕಡೆ ತಿರುಗುವುದು ಸಾಧ್ಯವಾಗುತ್ತೆ. ಭಕ್ತಿ ಸೇವೆಯಲ್ಲಿ ತುಂಬಾ ಗಂಭೀರವಾಗುತ್ತೇವೆ. we become very serious in bhakti when we understand these shlokas and we meditate on death. ಸೊ ಅದಕ್ಕೆ ಕೆಲವೊಮ್ಮೆ ಮೃತ್ಯುವಿನ ಬಗ್ಗೆ ಕೂಡ ಸ್ವಲ್ಪ ಚಿಂತನೆ ಮಾಡಬೇಕು. we should remember death. ಮೃತ್ಯು ಯಾವಾಗಲೂ ಬರ್ಬೋದು, ಹೇಗೆ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಯಾವಾಗಲೂ ನಾವು ರೆಡಿ ಆಗಿರಬೇಕು, ಭಕ್ತಿ ಸೇವೆಯಲ್ಲಿ ತೀವ್ರವಾಗಿರಬೇಕು. ಸೊ ಒಬ್ರು ಸೀನಿಯರ್ ಭಕ್ತರಿದ್ದಾರೆ, ಹಿಸ್ ಕೃಷ್ಣಾನಂದ ಪ್ರಭು ಅಂತ. ಅವ್ರು ಹೇಳ್ತಾರೆ, ನಾವು ಜಪ ಮಾಡುವಾಗ ಈ ಜಪ, ಈ ಒಂದು ಮಾಲೆ ಏನ್ ಮಾಡ್ತಾ ಇದ್ದೀನಿ, ಇದೇ ನನ್ನ ಜೀವನದ ಕೊನೆಯ ಮಾಲೆ ಅಂತ ನಾವು ಸ್ಮರಿಸುತ್ತಾ ಜಪ ಮಾಡ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ನಾನು ನಾಳೆ ಜೀವಂತವಾಗಿರ್ತಾನೆ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಇವತ್ತೇ ನಾನು ತುಂಬಾ ಗಂಭೀರವಾಗಿ ನಾನು ಜಪವನ್ನು ಮಾಡಬೇಕು ಅಂತ ಒಂದು ಮೆಡಿಟೇಷನ್, ಒಂದು ಧ್ಯಾನ ವಿಚಾರ ಮನಸ್ಸಿನಲ್ಲಿ ಇರಬೇಕು ಅಂತ ಅವರು ಪ್ರಭುಜಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ನಾವು ಭಕ್ತಿ ಮಾಡಿದಾಗ ನಮ್ಮ ಭಕ್ತಿ ತುಂಬಾ ತೀವ್ರವಾಗಿರುತ್ತೆ. ಇಟ್ ವೆರಿ ಸೀರಿಯಸ್. ಪ್ರಮತ್ತಂ ಉಚ್ಚೈರ್ ಇತಿ ಕೃತ್ಯ ಚಿಂತೆಯಾ ಪ್ರವೃದ್ಧ ಲೋಭಂ ವಿಷಯೇಷು ಲಾಲಸಂ ತ್ವಂ ಅಪ್ರಮತ್ತಃ ಸಹಸಾ ವಿಪದ್ಯಸೆ ಕ್ಷುಲ್ಲೇಲಿಹಾನೋ ಹ್ರಿರ್ ಇವಾಖುಂ ಅಂತಕಃ. ಸುನಂದ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಪ್ರಿಯ ಭಗವಂತನೇ, ಈ ಭೌತಿಕ ಪ್ರಪಂಚದಲ್ಲಿರುವ ಎಲ್ಲಾ ಜೀವಿಗಳು ವಿವಿಧ ವಸ್ತುಗಳಿಗಾಗಿ ಯೋಜನೆಗಳನ್ನು ಹಾಕಿ ಹುಚ್ಚರಾಗಿದ್ದಾರೆ. ಅವರು ಯಾವಾಗಲೂ ಅದನ್ನು ಮಾಡುವ ಆಕಾಂಕ್ಷೆಯಲ್ಲಿ ವ್ಯಾಗ್ರರಾಗಿರುತ್ತಾರೆ. ಇದು ಹತೋಟಿ ತಪ್ಪಿದ ದುರಾಶೆಯ ಫಲ. ಜೀವಿಯಲ್ಲಿ ಯಾವಾಗಲೂ ಭೌತಿಕ ಸುಖಾನುಭವದ ದುರಾಶೆ ಇರುತ್ತದೆ. ಆದರೆ ಭಗವಂತನಾದ ನೀನು ಯಾವಾಗಲೂ ಜಾಗೃತನಾಗಿರುವೆ. ಕಾಲಕ್ರಮದಲ್ಲಿ ಹಾವು ಇಲಿಯನ್ನು ಹಿಡಿದು ಸುಲಭವಾಗಿ ನುಂಗುವಂತೆ ನೀನು ಜೀವಿಯನ್ನು ಒಡೆದು ಬೀಳಿಸುವೆ.
ಯಾ ಸೊ ಒಂದು ಹಾವಿಗೆ ಇಲಿಯನ್ನ ಹಿಡಿಯೋದು ತುಂಬಾ ಸರಳ, ಹಿಡಿದು ನುಂಗ್ಬಿಡುತ್ತೆ. ಅದೇ ರೀತಿ ಭಗವಂತನ ಕಾಲಶಕ್ತಿ ಕೂಡ ತುಂಬಾ ಸರಳವಾಗಿ ಎಲ್ಲವನ್ನು ನುಂಗಿಬಿಡುತ್ತೆ. ಶಿಲಪ್ರಭಾದರು ಒಮ್ಮೆ ಭಕ್ತರ ಜೊತೆ ವಾಕಿಂಗ್ ಮಾಡ್ತಾ ಇದ್ರು, ಎಲ್ಲಿ, ಹಾಂಗ್ಕಾಂಗ್ ಅಲ್ಲಿ. ಭಕ್ತರು ತೋರಿಸ್ತಾ ಇದ್ರು, ಪ್ರಭುಪಾದ್ ಈ ಒಂದು ಊರು ನೋಡಿ ಎಷ್ಟು ಪ್ರಗತಿಶೀಲವಾಗಿದೆ, ಅಡ್ವಾನ್ಸ್ಡ್, ದೊಡ್ಡ ದೊಡ್ಡ ಏನಂತಾರೆ ಬಿಲ್ಡಿಂಗ್ಸ್ ಇದ್ದಾವೆ, ಮತ್ತೆ ಇಷ್ಟೊಂದು ರೋಡ್ಸು, ಫ್ಲೈಓವರ್ಸು, ಹೈಟೆಕ್ ಕಾರ್ಸು, ಬಸ್ಸಸ್ಸು, ಇಷ್ಟೆಲ್ಲ ಇದೆ ಇಲ್ಲಿ. ತುಂಬಾ ಅಡ್ವಾನ್ಸ್ಡ್ ಕಂಟ್ರಿ ಆಗಿದೆ ಇದು. ಪ್ರಭಾತ್ ನೋಡ್ತಾರೆ, ನೋಡಿ ಹೇಳ್ತಾರೆ, ಓ, ಈ ಭೌತಿಕ ಪ್ರಗತಿ ಒಂದು ಕ್ಷಣದಲ್ಲಿ ನೆಲಪಾಲಾಗುತ್ತೆ ಇದು. ಒಂದು ಭೂಕಂಪ ಬಂದರೆ ಸಾಕು, ಒಂದು ಕಾಲದ ಒಂದು ಏನಂತಾರೆ ಸ್ಲ್ಯಾಪ್ ಬಂದಾಗ ಸಾಕು, ಒಂದು ಕೆನ್ನೆ ಹೊಡೆದಾಗ ಈ ಎಲ್ಲ ಭೌತಿಕ ಪ್ರಗತಿಯು ನೆಲಸಮ ಆಗುತ್ತೆ. ನೋಡಿದ್ದೀವಲ್ಲ, ಟರ್ಕಿಯಲ್ಲಿ ಏನಾಯ್ತು, ಕೆಲವು ಸೆಕೆಂಡ್ಗಳಲ್ಲಿ ಇಡೀ ನಗರ ನೆಲಸಮವಾಯ್ತು, ರೈಟ್. ಮತ್ತೆ ಇಲ್ಲಿ ಇನ್ನೊಂದು ಮೊರಕ್ಕೋದಲ್ಲಿ, ರೈಟ್, ಜಪಾನಲ್ಲೂ ಕೂಡ ಎಷ್ಟೊಂದು ಭೂಕಂಪಗಳಾಯ್ತು. ಸೊ ಈ ಕಾಲಶಕ್ತಿ ಒಂದು ಕ್ಷಣದಲ್ಲಿ ಎಲ್ಲವನ್ನು ನಾಶ ಮಾಡುವುದು, ಅಷ್ಟು ಪ್ರಬಲವಾಗಿದೆ. ಕಾಲದ ವೇಗವನ್ನ ಯಾರೂ ನಿಲ್ಸಕ್ಕಾಗಲ್ಲ, ವಿಜ್ಞಾನಿಗಳಿಗೂ ನಿಲ್ಸಕ್ಕಾಗಲ್ಲ, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ವಿಜ್ಞಾನಿಗಳನ್ನು ಕೂಡ ಅದು ಹೊಡೆದೋಗುತ್ತೆ. ಸೊ ದೇ ಆಲ್ಸೋ ಆರ್ ಸಬ್ಜೆಕ್ಟೆಡ್ ಟು ದ ಪವರ್ ಆಫ್ ಟೈಮ್. ಸೊ ಅದಕ್ಕೆ ಈ ಕಾಲದ ಪ್ರಭಾವ ತುಂಬಾ ಪವರ್ಫುಲ್ ಆಗಿದೆ. ಸೊ ಇದನ್ನ ಸ್ಮರಿಸಿಕೊಂಡಾಗ, ಯಾಕೆ ಶಿವನು ಹೇಳ್ತಾ ಇದ್ದಾನೆ, ಯಾಕೆಂದ್ರೆ ಇದು ತುಂಬಾ ಪವರ್ಫುಲ್ ಆಗಿದೆ. ಇದನ್ನ ಸ್ಮರಿಸಿದಾಗ ನಾವು ಭಕ್ತಿಯಲ್ಲಿ ನಾವು ಗಂಭೀರತೆಯನ್ನ ಪಡೆದುಕೊಳ್ಬಹುದು, ರೈಟ್. ವಿ ಕ್ಯಾನ್ ಬಿಕಮ್ ಸೀರಿಯಸ್ ಇನ್ ಭಕ್ತಿ. ಸೊ ರುದ್ರಗೀತೆ ಇನ್ನು ಲಾಸ್ಟ್ 3 ಶ್ಲೋಕಗಳಿವೆ, 2 ಶ್ಲೋಕಗಳು ಆಕ್ಚುಲಿ. ಸೊ ಅಂತಿಮ ಇಲ್ಲಿ ಕಾಲದ ಬಗ್ಗೆ ಯಾಕೆ ಹೇಳ್ತಾ ಇದ್ದಾನೆ ಶಿವ, ಯಾಕಂದ್ರೆ ಭಕ್ತಿಯಲ್ಲಿ ಗಂಭೀರತೆ ಇದು ಉಂಟು ಮಾಡುತ್ತೆ. ಕಸ್ತ್ವಂ ಪದಾಬ್ಜಂ ವಿಜಹಾತಿ ಪಂಡಿತೋ ಯಸ್ತೇವ ಮಾನ ವ್ಯಯಮಾನಕೇತನಃ ವಿಶಂಕಯಾಸ್ಮದ್ಗುರುರರ್ಚತಿ ಸ್ಮಯದ್ ವಿನೋಪಪತ್ತಿಂ ಮನವಶ್ಚತುರ್ದಶ. ಯಾರು ಕೈತಿದ್ದಾರೆ? ಹೊಸವರು ಯಾರು ಕೈತಿಲ್ಲ, ಎಲ್ಲ ಹಳೆಯವರು ಇದ್ದಾರೆ. ಎನಿಬಡಿ ವಾಂಟ್ಸ್ ಟು ರೀಡ್? ಓಕೆ, ಖ್ಯಾತ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಯಾ. ನನ್ನ ಪ್ರಿಯ ಭಗವಂತನೇ, ನಿನ್ನನ್ನು ಪೂಜಿಸದಿದ್ದರೆ ಸಂಪೂರ್ಣ ಜೀವನವೇ ವ್ಯರ್ಥವಾಗುವುದೆಂದು ಎಲ್ಲ ಪಂಡಿತರು ತಿಳಿದಿದ್ದಾರೆ. ಇದನ್ನು ತಿಳಿದ ಮೇಲೆ ಯಾವನು ತಾನೇ ನಿನ್ನ ಪಾದಕಮಲದ ಪೂಜೆಯನ್ನು ತ್ಯಜಿಸಬಲ್ಲ? ನಮ್ಮೆಲ್ಲರ ತಂದೆಯು ಗುರುವೂ ಆದ ಬ್ರಹ್ಮದೇವರೂ ಕೂಡ ಹಿಂಜರಿಯದೆ ನಿನ್ನನ್ನು ಪೂಜಿಸಿದನು. 14 ಜನ್ಮಗಳು ಅವನನ್ನು ಅನುಸರಿಸಿದರು. ಹರೇ ಕೃಷ್ಣ. ಸೊ 14 ಮನುಗಳು ಕೂಡ, ಫ್ರೆಂಡ್ಸ್. ಆಕ್ಚುಲಿ ಮನುಸ್ ಅಂದ್ರೆ ಯಾರು? ಮನವಶ್ಚತುರ್ದಶ. ಈ ಬ್ರಹ್ಮಾಜಿಯ ಒಂದು ದಿನದಲ್ಲಿ 14 ಮನ್ವಂತರಗಳು, ರೈಟ್. ಸೊ 14 ಮನ್ವಂತರಗಳು ಬಂದು ಹೋಗ್ತವೆ ಒಂದು ದಿನದಲ್ಲಿ. ಸೊ ಎಲ್ಲರೂ ಅರ್ಚನೆ ಭಗವಂತನನ್ನು ಪೂಜಿಸಿದ್ದಾರೆ, ರೈಟ್. ಸೊ ಚತುರ್ದಶ ಮನುವ, ಬ್ರಹ್ಮದೇವರು ಕೂಡ ಭಗವಂತನನ್ನ ಆರಾಧನೆ ಮಾಡಿದ್ದಾರೆ. ಸೊ ಬ್ರಹ್ಮದೇವರು ಮಾಡ್ತಾ ಇದ್ದಾರೆ, ಶಿವನು ಕೂಡ ಭಗವಂತನ ಆರಾಧನೆ ಮಾಡ್ತಾ ಇದ್ದಾರೆ. ಮನುಕುಲದ ರಾಜರು, ಮನುಗಳು ಕೂಡ ಭಗವಂತನ ಆರಾಧನೆ ಮಾಡಿದ್ದಾರೆ, ಭಕ್ತಿ ಸೇವೆಯನ್ನು ಮಾಡಿದ್ದಾರೆ. ನಾವ್ ಮಾಡಬಾರ್ದು? ಯದ್ಯದಾಚರಿತಿ ಶ್ರೇಷ್ಠ. ನಮ್ಮ ಪೂರ್ವಜರು ಏನ್ ಮಾಡಿದ್ದಾರೆ ಅದನ್ನ ನಾವು ಕೂಡ ಮಾಡ್ಬೇಕು. ಸೊ ಅವರೇ ಉದಾಹರಣೆ ಸ್ಥಾಪನೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಪ್ರಧಾನಮಂತ್ರಿಗಳು ರಾಮನ ಪೂಜೆ ಮಾಡ್ತಾ ಇದ್ದಾರೆ, ನಾಗರಿಕರು ಯಾಕೆ ಮಾಡಬಾರ್ದು? ಪ್ರತಿಯೊಬ್ಬರು ಮಾಡ್ಬೇಕು. ಯದ್ಯದಾಚರಿತಿ ಶ್ರೇಷ್ಠ. ಬೇರೆ ರಾಷ್ಟ್ರದಲ್ಲಿ ಹೋದ್ರೆ ಕೆಲವು ಪ್ರಧಾನಮಂತ್ರಿಗಳು ಸಿಗರೆಟ್ ಸೇರ್ತಾರೆ, ಕುಡಿತಾರೆ, ಕುಣಿತಾರೆ, ರೈಟ್. ಕೆಲಸ ಸರಿಯಾಗಿ ಮಾಡೋದಿಲ್ಲ, ಸುಮ್ಮನೆ ದುಡ್ಡು ಹಾಳು ಮಾಡ್ತಾರೆ. ಅವ್ರು ಯಾವ ರೀತಿ ಉದಾಹರಣೆಯನ್ನ ಸ್ಥಾಪನೆ ಮಾಡ್ತಾರೋ ಅದೇ ರೀತಿ ಜನರು ಮತ್ತೆ ಆ ರಾಷ್ಟ್ರ ಹಾಳಾಗುತ್ತೆ. ಆದ್ರೆ ಒಳ್ಳೆ ಉದಾಹರಣೆಯನ್ನು ಸ್ಥಾಪನೆ ಮಾಡಿದಾಗ ಆ ಉದಾಹರಣೆಯನ್ನ ಎಲ್ಲರೂ ಅನುಕರಿಸಬೇಕು, ರೈಟ್. ಸೊ ಅದನ್ನ ಮೆಚ್ಚಬೇಕು ನಾವು. ಸೊ ಸಿಮಿಲರ್ಲಿ ಇಲ್ಲಿ ಸೃಷ್ಟಿಯ ಮೊದಲ ವ್ಯಕ್ತಿ ಬ್ರಹ್ಮಾಜಿ.
ಶಿವ ಮನುವಂಶದ ಮನುಕುಲದ ಏನಂತಾರೆ ಮನುಕುಲದ ಒರಿಜಿನಲ್ ಏನಂತಾರೆ ಒರಿಜಿನ್ ಆಫ್ ಆಲ್ ದ ಹ್ಯೂಮನ್ ಕೈಂಡ್. ಸೊ ದಟ್ ಈಸ್ ಮನುಸ್. ಸೊ ಅವರು ಕೂಡ ಉದಾಹರಣೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ನಾವು ಕೂಡ ಭಕ್ತಿ ಸೇವೆಯನ್ನು ಮಾಡಬೇಕು ಅಂತ ಶಿವ ನಮಗೆಲ್ಲ ತಿಳಿಸ್ತಾ ಇದ್ದಾನೆ. ಅಥತ್ವಂ ಅಸಿನೋ ಬ್ರಹ್ಮನ್ ಪರಮಾತ್ಮನಂ ವಿಪಶ್ಚಿತಾಂ ವಿಶ್ವಂ ರುದ್ರ ಭಯಧ್ವಸ್ತಂ ಅಕುತಶ್ಚಿದ್ ಭಯಾಗತಿಃ. ಓಕೆ, ಭಾನುಮತಿ ಇದು ಭಾನುಮತಿ ಆಯ್ತಾ? ಓದ್ಲ ಪ್ರಭುಜಿ. ಓಕೆ, ಓದ್ಲ ಪ್ರಭುಜಿ. ಪ್ರಿಯ ಭಗವಂತನೇ, ನೀನೇ ಪರಬ್ರಹ್ಮ ಪರಮಾತ್ಮ ಎಂದು ಎಲ್ಲ ವಾಸ್ತವ ಪಂಡಿತರು ತಿಳಿದಿದ್ದಾರೆ. ಅಂತಿಮವಾಗಿ ಪ್ರತಿಯೊಂದನ್ನು ನಾಶಪಡಿಸುವ ರುದ್ರನಿಗೆ ಸಮಸ್ತ ವಿಶ್ವವು ಹೆದರುತ್ತಿದ್ದರೂ ವಿದ್ವಾಂಸರಾದ ನಿನ್ನ ಭಕ್ತರಿಗೆ ನೀನೇ ಭಯರಹಿತವಾದ ಗಮ್ಯ ಸ್ಥಾನವಾಗಿರುವೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ರುದ್ರ ಭಯಾತ್. ರುದ್ರನ ಬಗ್ಗೆ ಹೇಳ್ತಾರೆ. ರೈಟ್. ವಿಶ್ವಂ ರುದ್ರ ಭಯಾಧ್ವಸ್ತಂ ಅಕುತಶ್ಚಿದ್ ಭಯಾಗತಿ. ಸೊ ಆಕ್ಚುಲಿ 11 ರುದ್ರರಿದ್ದಾರೆ. ಸೊ ಒಬ್ಬ ರುದ್ರ ಇನ್ನೊಬ್ಬ ರುದ್ರನಿಂದ ಭಯಭೀತನಾಗಿರ್ತಾನಂತೆ. ಸೊ ಶ್ರೀ ಪ್ರಭುಪಾದರು ಬರೀತಾರೆ ತತ್ಪರದಲ್ಲಿ, ಭಾರತದಲ್ಲಿ. ಸೊ ಒನ್ ರುದ್ರ ಇಸ್ ಅಫ್ರೇಡ್ ಆಫ್ ಅನದರ್ ರುದ್ರ. ಸೊ ಇವನ್ ರುದ್ರ ಇಸ್ ಫಿಯರ್ಫುಲ್. ಸೊ ರುದ್ರನಿಗೂ ಭಯವಿದೆ ಅಂತ. ಸೊ ಅದಕ್ಕೆ ರುದ್ರ ಕೂಡ ಭಗವಂತನ ಪಾದಕಮಲದಲ್ಲಿ ಸೇವೆಯಲ್ಲಿ ಮಗ್ನರಾಗಿರ್ತಾರೆ. ಸೊ ಅದಕ್ಕೆ ಪ್ರಚೇತಸರಿಗೆ ಶಿವ ಈ ಅಂತಿಮ ಆದೇಶವನ್ನು ನೀಡ್ತಾ ಇದ್ದೇನೆ. ಅದೇನು, ನೀವು ಭಗವಂತನ ಪಾದ ಸೇವೆಯಲ್ಲಿ ತೊಡಗಿರಿ ಅಂತ. ಓಕೆ. ಸೊ ಆಗ ನಿಮಗೆ ಅಭಯತ್ವ ದೊರಕುತ್ತೆ. ಅಕುತಶ್ಚಿತ್ ಭಯ ಆಗತಿ, ಫಿಯರ್ಲೆಸ್ನೆಸ್. ಸೊ ಇಲ್ಲಿಗೆ ರುದ್ರಗೀತೆ ಸಂಪೂರ್ಣವಾಯಿತು. ಈಗ ಉಳಿದ ಶ್ಲೋಕಗಳಲ್ಲಿ ಫಲಶ್ರುತಿ. ಈ ರುದ್ರಗೀತೆಯನ್ನ ಕೇಳಿದಾಗ ಅದಕ್ಕೆ ನಾನು ಎಲ್ಲ ಶ್ಲೋಕವನ್ನು ಓದ್ತಾ ಇದ್ದೆ, ತಾವು ಗಮನಿಸಿರ್ಬೋದು. ಸೊ 33ನೇ ಶ್ಲೋಕದಿಂದ 68ನೇ ಶ್ಲೋಕದವರೆಗೆ ಎಲ್ಲ ಶ್ಲೋಕವನ್ನ ಮತ್ತೆ ಅನುವಾದವನ್ನು ಓದಿದ್ದೀವಿ. ಸೊ ಈ ರುದ್ರಗೀತೆಯನ್ನ ಜಪಿಸುವುದರಿಂದ ಏನು ಲಾಭ ಅನ್ನೋದನ್ನ ಈಗ ನಾವು ಓದೋಣ. ಓಕೆ, ಯಾರು ಓದ್ತೀರಾ ಅನುವಾದವನ್ನ? ಹರೇ ಕೃಷ್ಣ. ಓದ್ಲ ಪ್ರಭು. ಓಕೆ ಓಕೆ, ಜಯಮುತಿ ರಾಧಾಮತಿಗೆ. ಹರೇ ಕೃಷ್ಣ. ನನ್ನ ಪ್ರಿಯ ರಾಜಪುತ್ರರೇ, ರಾಜರಾಗಿ ನಿಮ್ಮ ಸ್ವಧರ್ಮವನ್ನು ಪರಿಶುದ್ಧ ಹೃದಯದಿಂದ ಪರಿಪಾಲಿಸಿದಿರಿ. ಭಗವಂತನ ಪಾದ ಕಮಲಗಳಲ್ಲಿ ನಿಮ್ಮ ಮನಸ್ಸನ್ನು ನಿಲ್ಲಿಸಿ ಈ ಪ್ರಾರ್ಥನೆಯನ್ನು ಸುಮ್ಮನೆ ಜಪಿಸಿರಿ. ಇದು ನಿಮಗೆ ಎಲ್ಲಾ ಮಂಗಳವನ್ನು ತರುವುದು, ಏಕೆಂದರೆ ಭಗವಂತನು ನಿಮ್ಮಿಂದ ಅತೀವ ಸಂತೋಷ ಪಡುವನು. ಹರೇ ಕೃಷ್ಣ. ಧನ್ಯವಾದ. ತುಂಬಾ ಆನಂದ ದೊರಕುತ್ತೆ ಮತ್ತೆ ಭಗವಂತ ಸಂತುಷ್ಟನಾಗ್ತಾನೆ. ಓದ್ಲಾ ಪ್ರಭು? ಓದಿ ಮಾತಾಜಿ. ಎಲೆ ರಾಜಪುತ್ರರೇ, ಈ ಕಾರಣದಿಂದ ದೇವೋತ್ತಮ ಪರಮಪುರುಷ ಹರಿಯು ಪ್ರತಿಯೊಬ್ಬನ ಹೃದಯದಲ್ಲೂ ನಿವಾಸ ಮಾಡಿದ್ದಾನೆ. ಅವನು ನಿಮ್ಮ ಹೃದಯಗಳಲ್ಲೂ ಇದ್ದಾನೆ. ಆದ್ದರಿಂದ ಭಗವಂತನ ವೈಭವವನ್ನು ಕೀರ್ತನೆ ಮಾಡಿರಿ. ಯಾವಾಗಲೂ ಸತತವಾಗಿ ಭಗವಂತನನ್ನು ಧ್ಯಾನಿಸಿರಿ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಭಗವಂತನ ಅಂತಿಮ ಆದೇಶಗಳಿವೆಲ್ಲ. ಎಸ್, ಭಾನುಮತಿ. ನನ್ನ ಪ್ರೀತಿ ಪಾತ್ರರಾದ ರಾಜಕುಮಾರರೇ, ಪ್ರಾರ್ಥನೆಯ ರೂಪದಲ್ಲಿ ಪವಿತ್ರ ನಾಮ ಸಂಕೀರ್ತನೆಯ ಯೋಗಶಾಸ್ತ್ರವನ್ನು ನಾನು ಪ್ರತಿಪಾದಿಸಿದ್ದೇನೆ. ನೀವೆಲ್ಲರೂ ಮುಖ್ಯವಾದ ಈ ಸ್ತೋತ್ರವನ್ನು ಹೃದಯದಲ್ಲಿ ಧರಿಸಿ ಉಳಿಸಿಕೊಳ್ಳುವಿರೆಂದು ಮಾತು ಕೊಡಬೇಕು. ಇದರಿಂದ ನೀವು ಮಹರ್ಷಿಗಳಾಗಲು ಸಾಧ್ಯವಾಗುವುದು. ಮೌನದಿಂದ ಮಹರ್ಷಿಗಳಂತೆ ಆಚರಿಸಿ ಲಕ್ಷ್ಯವನ್ನು ಶ್ರದ್ಧೆಯನ್ನು ಇಟ್ಟು ನೀವು ಈ ವಿಧಾನವನ್ನು ಅಭ್ಯಾಸ ಮಾಡಬೇಕು. ಹರೇ ಕೃಷ್ಣ. ಓದ್ಲ ಪ್ರಭುಜಿ? ಎಸ್ ಮಾತಾಜಿ, ಓದಿ. ಓದಿ ಓದ್ಲ ಪ್ರಭುಜಿ? ಓದಿ ಓದಿ. ನನ್ನ ಪ್ರೀತಿ ಪಾತ್ರನಾದ ರಾಜಕುಮಾರರೇ,
ಪ್ರಾರ್ಥನೆಯ ರೂಪದಲ್ಲಿ ಪವಿತ್ರ ನಾಮ ಸಂಕೀರ್ತನೆಯ ಯೋಗಶಾಸ್ತ್ರವನ್ನು ನಾನು ಇದು ಯಾವ ಶ್ಲೋಕ ಓದ್ತಾ ಇದ್ದೀರಾ? ಹಾ, ಓದಿ ಓದಿ. ಇದು ಯೋಗಶಾಸ್ತ್ರವನ್ನು ನಾನು ಓದಾಯ್ತು. ಆಗಿದ್ಯಾ ಪ್ರಭುಜಿ? ಆಯ್ತು ಸ್ಕ್ರೀನ್ ಚೇಂಜ್ ಆಗಿಲ್ಲ. ಸ್ಲೈಡ್ ಚೇಂಜ್ ಆಗಿಲ್ಲ ಪ್ರಭು. ಆಗಿಲ್ವಾ? ಇಲ್ಲ ಪ್ರಭು, ಆಗಿಲ್ಲ. ಓಕೆ, ನಾನು ಚೇಂಜ್ ಮಾಡ್ತೀನಿ. ಓಕೆ, ಈಗ ಆಯ್ತಾ? ಬಂದಿಲ್ಲ ಪ್ರಭು. ಇನ್ನೂ ಬಂದಿಲ್ಲ ಪ್ರಭು, ಬ್ಲಾಂಕ್ ಇದೆ. ಸ್ಕ್ರೀನ್ ಕಾಣಿಸ್ತಿದೆ, ಇವಾಗ ಕಾಣಿಸ್ತಿದೆ. ಕಾಣಿಸ್ತಾ ಇದೆಯಾ? ಇಲ್ಲ ಪ್ರಭುಜಿ. ಇಲ್ಲ ಪ್ರಭು. ಓಕೆ, ಯಾರ ಹತ್ರ ಪುಸ್ತಕ ಇದ್ದಾರೆ ಹೌದಾ? ಪುಸ್ತಕದಿಂದ ಓದಿ. ಈ ಪ್ರಾರ್ಥನೆಯನ್ನು ಹರೇ ಕೃಷ್ಣ ಪ್ರಭು, ಈ ಪ್ರಾರ್ಥನೆಯನ್ನು ಮೊದಲು ಸಮಸ್ತ ಸೃಷ್ಟಿಕರ್ತರ ಗುರುವಾದ ಬ್ರಹ್ಮದೇವನು ನಮಗೆ ಬೋಧಿಸಿದನು. ಭೃಗುವನ್ನು ನೇತರವಾಗಿ ಹೊಂದಿದ್ದ ಸೃಷ್ಟಿಕರ್ತರು ಸೃಷ್ಟಿ ಕಾರ್ಯವನ್ನು ಮಾಡಲು ಅಪೇಕ್ಷಿಸಿದ ಕಾರಣ ಈ ಪ್ರಾರ್ಥನೆಯನ್ನು ಅವರಿಗೆ ಬೋಧಿಸಲಾಯಿತು. ಹರೇ ಕೃಷ್ಣ ಪ್ರಭು. ಸೊ ಈ ಪ್ರಾರ್ಥನೆಯನ್ನು ಸೃಷ್ಟಿ ಮಾಡಿದವರು ಯಾರು? ಬ್ರಹ್ಮದೇವ, ರೈಟ್. ಸೊ ಬ್ರಹ್ಮದೇವರು ಇದನ್ನ ಜಾರಿ ಕೊಟ್ಟರು ಭೃಗುವಿಗೆ. ಈ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಸೃಷ್ಟಿ ಕಾರ್ಯ ಮಾಡುವ ಶಕ್ತಿ ಈ ಪ್ರಜಾಪತಿಗಳಿಗೆ ದೊರಕಿತು, ರೈಟ್. ಭೃಗು ಮತ್ತೆ ಇದರ ಮನು, ಬ್ರಹ್ಮ, ಮತ್ತೆ ಇದರ ಕರ್ದಮ ಎಲ್ಲರಿದ್ದಾರಲ್ಲ. ಸೊ ಭೃಗು ಆದೇಯ. ಸೊ ಈ ರೀತಿ ಈ ಋಷಿಗಳಿಗೆಲ್ಲ ಈ ಮಂತ್ರ ಬೋಧನೆ ಮಾಡಿದಾಗ ಅವರಿಗೆ ಸೃಷ್ಟಿ ಮಾಡುವ ಶಕ್ತಿ ದೊರಕುತ್ತೆ. ನಂತರ ಸೃಷ್ಟಿ ಮಾಡ್ತಾರೆ. ಓಕೆ, ಹೋಗಿ. ಎಸ್ ಓದ್ಲಾ ಪ್ರಭುಜಿ? ನಾಗರತ್ನ. ಹೌದು, ನಾಗರತ್ನ ಓದಿ. ಓದ್ಲಾ ಪ್ರಭುಜಿ? ಬ್ರಹ್ಮದೇವನು ಎಲ್ಲಾ ಪ್ರಜಾಪತಿಗಳಿಗೆ ಸೃಷ್ಟಿ ಕಾರ್ಯವನ್ನು ಮಾಡಲು ಆಜ್ಞಾಪಿಸಿದಾಗ ನಾವು ದೇವೋತ್ತಮ ಪರಮ ಪುರುಷನನ್ನು ಪ್ರಶಂಸಿಸುವ ಪ್ರಾರ್ಥನೆಯನ್ನು ಹಾಡಿ ಎಲ್ಲ ಅಜ್ಞಾನದಿಂದ ಸಂಪೂರ್ಣವಾಗಿ ಮುಕ್ತರಾದೆವು. ಹೀಗೆ ನಾವು ನಾನಾ ಪ್ರಕಾರದ ಜೀವಿಗಳನ್ನು ಸೃಷ್ಟಿಸಲು ಶಕ್ತರಾದೆವು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ, ಯಾವುದೇ ಕಾರ್ಯವನ್ನು ಮಾಡೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅದೊಂದು ಮುಖ್ಯ ಸಂದೇಶ ಇಲ್ಲಿ. ಸೊ ಅದಕ್ಕೆ ಯಾವುದೇ ಕಾರ್ಯ ಮಾಡೋದಕ್ಕೆ ಮುಂಚೆ ಪೂಜೆ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಿಮಿಲರ್ಲಿ ಪ್ರಚಾರ ಮಾಡೋಕೆ ಮುಂಚೆ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು, ತಪ ಮಾಡಬೇಕು. ಶಿಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅವರು ಪ್ರಚಾರ ಮಾಡೋಕೆ ಮುಂಚೆ 1 ಬಿಲಿಯನ್ ಹೋಲಿ ನೇಮ್ಸ್, ಶತಕೋಟಿ ನಾಮ ಜಪವನ್ನು ಅವರು ಮಾಡ್ತಾರೆ. ಎಷ್ಟು 10 ವರ್ಷ ಬೇಕಾಯ್ತು ಶತಕೋಟಿ ನಾಮ ಜಪವನ್ನು ಮಾಡೋದಕ್ಕೆ. ಆ ಶತಕೋಟಿ ನಾಮ ಜಪವನ್ನು ಮುಗಿಸಿದ ಮೇಲೆ ಅವರು ಪ್ರಚಾರ ಕಾರ್ಯದಲ್ಲಿ ಬರ್ತಾರೆ, ಪ್ರಚಾರವನ್ನು ಮಾಡ್ತಾರೆ, ಗೌಡಿಯ ಮಠವನ್ನ ಸ್ಥಾಪನೆ ಮಾಡ್ತಾರೆ. ಸೊ ತುಂಬಾ ಪವರ್ಫುಲ್ ಪ್ರೀಚಿಂಗ್ ಆಗುತ್ತೆ. ಅದರಲ್ಲಿ ಶಿಲ ಪ್ರಭುಪಾದರು ನೋಡಿ 70 ವರ್ಷ ಅವರು ಪ್ರಿಪೇರ್ ಮಾಡಿದರು. ಶ್ರೀಮದ್ ಭಾಗವತವನ್ನು ಅನುವಾದ ಮಾಡಿದರು, ಗ್ರಂಥದ ರಚನೆಯನ್ನು ಮಾಡಿದರು. ವೃಂದಾವನದಲ್ಲಿ ಕೂತ್ಕೊಂಡು ತೀವ್ರವಾದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ನವದ್ವೀಪ ಮಾಯಾಪುರದಲ್ಲಿ ಹೋಗಿ ತೀವ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಇಷ್ಟೆಲ್ಲ ಪ್ರಾರ್ಥನೆಯನ್ನು ಮಾಡಿ, ಸಾಧನೆಯನ್ನು ಮಾಡಿ ನಂತರ ಅಮೆರಿಕಕ್ಕೆ ಹೋದ್ರೆ ಅಮೆರಿಕದಲ್ಲಿ ಹರೇ ಕೃಷ್ಣ ಆಂದೋಲನವನ್ನ, ಕ್ರಾಂತಿಯನ್ನ ಅವರು ಮೂಡಿಸಿದ್ದಾರೆ. ಸೊ ನಾವು ಕೂಡ ಪ್ರಚಾರ ಮಾಡೋದಕ್ಕಿಂತ ಮುಂಚೆ ನಾವು ತೀವ್ರವಾದ ತಪಸ್ಸನ್ನ ಮಾಡಿರಬೇಕು. ಜಪ, ತಪ, ಸಾಧನೆ, ಪಠಣ ಇದನ್ನೆಲ್ಲ ಮಾಡಿರಬೇಕು. ಆಗ ನಮ್ಮ ಪ್ರಚಾರ ಏನಿರುತ್ತೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ರೈಟ್. ಹೇಗೆ ಒಂದು ಗನ್ ಇದೆ, ಗನ್ ಅಲ್ಲಿ ಬುಲೆಟ್ ಇಲ್ಲ ಅಂದ್ರೆ ಬರೀ ಟುಪ್ 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 ಅಂತ ಸೌಂಡ್ ಮಾಡುತ್ತೆ. ಆದ್ರೆ ಗನ್ ಅಲ್ಲಿ ಬುಲೆಟ್ ಇದ್ರೆ ಅದು ಜೋರಾಗಿ ಶಬ್ದ ಮಾಡುತ್ತೆ, ಮತ್ತೆ ಆ ಗುಂಡು ಹಾರಿ ಆ ಒಂದು ಟಾರ್ಗೆಟ್ಗೆ ರೀಚ್ ಆಗುತ್ತೆ. ಸೊ ಅದೇ ರೀತಿ ನಮ್ಮ ಪ್ರಚಾರ ಕೂಡ ಇಂಟೆನ್ಸ್ ಆಗಿ ಇರ್ಬೇಕಂದ್ರೆ ನಾವು ಗುಂಡು ಹಾಕಿರ್ಬೇಕು. ಗುಂಡೇನು? ವಾಟ್ ಇಸ್ ದಟ್? ಅದು ಭಕ್ತಿ, ರೈಟ್. ಗನ್ ಇದೆ ಆದ್ರೆ ಅದರಲ್ಲಿ ಬುಲೆಟ್ ಇಲ್ಲ. ಸೊ ಬುಲೆಟ್ ಇಸ್ ಕಂಪೇರ್ ಟು ಭಕ್ತಿ ಶಕ್ತಿ.
ಬುಲೆಟ್ ಇದ್ದಾಗ ಆ ಅದು ಶೂಟ್ ಮಾಡಿದಾಗ ಅದು ಎಫೆಕ್ಟ್ ಇರುತ್ತೆ, ಇಲ್ಲಾಂದ್ರೆ ಏನ್ ಎಫೆಕ್ಟ್ ಇರಲ್ಲ. 1 ಗಂಟೆ 2 ಗಂಟೆ ಇಡೀ ದಿನ ಪೂರ್ತಿ ಲೆಕ್ಚರ್ ಕೊಟ್ಟರು ಏನು ಪ್ರಭಾವ ಆಗೋದಿಲ್ಲ, ರೈಟ್. ಆದ್ರೆ ಶುದ್ಧ ಭಕ್ತರು ಒಂದು ಸ್ಟೇಟ್ಮೆಂಟ್, ಒಂದು ಮಾತು ಹೇಳಿದ್ರೆ ಸಾಕು, ಜನರ ಹೃದಯವನ್ನ ತಟ್ಟುತ್ತೆ, ರೈಟ್. ಸೊ ಅದು ಸಾಧನೆಯ ಒಂದು ಫಲವಾಗಿದೆ. ಶುಡ್ ಡು ಇಂಟೆನ್ಸ್ ಸಾಧನೆಯನ್ನ ಮಾಡಬೇಕು. ಓಕೆ, ನೆಕ್ಸ್ಟ್ ಶ್ಲೋಕ ಹೋಗು. ಪ್ರೇಮ ಮಾತಾಜಿ ಓದಿ, ನಂತರ ಸುನಂದ ಮಾತಾಜಿ ಓದಿ. ನಾವು ಓದ್ಲಾ ಪ್ರಭುಜಿ? ಹರೇ ಕೃಷ್ಣ ಪ್ರಭುಜಿ. ಕೃಷ್ಣನಲ್ಲೇ ಯಾವನ ಮನಸ್ಸು ಲೀನವಾಗಿರುವುದು, ಯಾವನು ಹೆಚ್ಚಿನ ಅವಧಾನ ಮತ್ತು ಭಕ್ತಿಯಿಂದ ಈ ಸ್ತೋತ್ರವನ್ನು ಪಠಿಸುವನೋ ಅಂತಹ ಶ್ರೀ ಕೃಷ್ಣ ಭಕ್ತನು ವಿಳಂಬವಿಲ್ಲದೆ ಜೀವನದಲ್ಲಿ ಅತಿ ಶ್ರೇಷ್ಠ ಪರಿಪೂರ್ಣತೆಯನ್ನು ಸಾಧಿಸುವನು. ಹರೇ ಕೃಷ್ಣ ಪ್ರಭುಜಿ. ಅಚಿರಾತ್ ತುಂಬ ಬೇಗನೆ ಪರಿಪೂರ್ಣತೆಯನ್ನ ಸಾಧಿಸುವನು. ಓಕೆ, ನೆಕ್ಸ್ಟ್ ಓದ್ಲಾ ಪ್ರಭು? ಇವರು ಸುನಿಲ್ ಪ್ರಭು ಬಂದಿದ್ದಾರೆ. ಸುನಿಲ್ ಪ್ರಭು ಫಸ್ಟ್ ಟೈಮ್ ಓದ್ತಾ ಇದ್ದಾರೆ, ಓದಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ ಪ್ರಭು. ಈ ಭೌತಿಕ ಪ್ರಪಂಚದಲ್ಲಿ ನಾನಾ ವಿಧವಾದ ಸಿದ್ಧಿಗಳಿವೆ, ಆದರೆ ಅವುಗಳೆಲ್ಲ ಜ್ಞಾನದ ಸಿದ್ಧಿಯು ಅತ್ಯಂತ ಉನ್ನತವೆಂದು ಪರಿಗಣಿಸಿದ್ದಾರೆ. ಏಕೆಂದರೆ ಜ್ಞಾನದ ನೌಕೆಯಿಂದ ಮಾತ್ರ ಅವಿದ್ಯಾ ಸಾಗರವನ್ನು ದಾಟಲು ಸಾಧ್ಯ. ಅದಿಲ್ಲದಿದ್ದರೆ ಈ ಸಾಗರ ದಾಟಲು ಅಸಾಧ್ಯವಾದದ್ದು. ಹರೇ ಕೃಷ್ಣ ಪ್ರಭು. ಸೊ ಈ ಭಕ್ತಿಯ ಜ್ಞಾನವನ್ನು ನಾವು ಪಡೆಯಬೇಕು, ಭಾಗವತವನ್ನು ಓದಬೇಕು, ಭಗವದ್ಗೀತೆಯನ್ನು ಓದಬೇಕು. ಸೊ ಜ್ಞಾನ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳಲಾಗಿದೆ. ಓಕೆ, ನೆಕ್ಸ್ಟ್ ಓದ್ಲಾ ಪ್ರಭು? ದೇವೋತ್ತಮ ಪರಮಪುರುಷನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದು, ಅವನನ್ನು ಪೂಜಿಸುವುದು ಸಹ ಕಷ್ಟವಾದದ್ದೇ. ಆದರೂ ಭಕ್ತಿಯಿಂದ ಸ್ಪಂದಿಸಿ ನಾನು ಶಿವನು ರಚಿಸಿ ಹಾಡಿರುವ ಈ ಪ್ರಾರ್ಥನೆಯನ್ನು ಸುಮ್ಮನೆ ಪಠಿಸಿದರೂ, ಹಾಗೆ ಪಠಿಸಿದವನು ಸುಲಭವಾಗಿ ದೇವೋತ್ತಮ ಪರಮಪುರುಷನ ಕರುಣೆಗೆ ಪಾತ್ರನಾಗಲು ಶಕ್ತನಾಗುವನು. ಧನ್ಯವಾದಗಳು ಪ್ರಭು. ಶ್ರದ್ಧೆಯಿಂದ ಜಪಿಸಬೇಕು. ಓಕೆ, ನೆಕ್ಸ್ಟ್ ಶ್ಲೋಕ ಪ್ರಭಾ ಮಾತಾಜಿ ಓದಿ. ನೆಕ್ಸ್ಟ್ ಸುನಂದ ಮಾತಾಜಿ ಓದಿ. ದೇವೋತ್ತಮ ಪರಮಪುರುಷನು ಎಲ್ಲ ಮಂಗಳಮಯ ಹಾರೈಕೆಗಳ ಅತ್ಯಂತ ಪ್ರೀತಿ ಪಾತ್ರ ವಿಷಯ. ನಾನು ಆಡಿದ ಈ ಹಾಡನ್ನು ಆಡುವ ಮಾನವನು ದೇವೋತ್ತಮ ಪರಮಪುರುಷನನ್ನು ಸುಪ್ರೀತನನ್ನಾಗಿ ಮಾಡಬಲ್ಲನು. ಭಗವಂತನ ಭಕ್ತಿ ಸೇವೆಯಲ್ಲಿ ಸ್ಥಿರವಾಗಿ ನಿಂತ ಅಂತಹ ಭಕ್ತನು ಅಪೇಕ್ಷಿಸಿದ್ದೆಲ್ಲ ಪರಮ ಪ್ರಭುವಿನಿಂದ ಪಡೆದುಕೊಳ್ಳಬಹುದು. ಹರೇ ಕೃಷ್ಣ ಪ್ರಭು. ಓಕೆ, ನೆಕ್ಸ್ಟ್ ಸುನಂದ ಮಾತಾಜಿ ಓದಿ. ಇಲ್ಲಾಂದ್ರೆ ಬೇರೆ ಯಾರು ಓದ್ಬೋದಾ? ಬೆಳಗ್ಗೆ ಬೇಗನೆ ಎದ್ದು ಯಾವ ಭಕ್ತನು ಕೈ ಜೋಡಿಸಿ ಶಿವನು ಹಾಡಿದ ಈ ಪ್ರಾರ್ಥನೆಯನ್ನು ಕೀರ್ತಿಸುವನೋ ಹಾಗೂ ಇತರರಿಗೆ ಅದನ್ನು ಹೇಳುವುದಕ್ಕೆ ಅವಕಾಶ ಮಾಡಿಕೊಡುವನೋ ಅವನು ಎಲ್ಲಾ ಫಲಾಪೇಕ್ಷೆ ಕರ್ಮಗಳ ಬಂಧನದಿಂದ ನಿಶ್ಚಿತವಾಗಿ ಮುಕ್ತನಾಗುತ್ತಾನೆ. ಹರೇ ಕೃಷ್ಣ ಪ್ರಭು. ಎದ್ದ ಮೇಲೆ ಕೈ ಮುಗಿದು ನಾವು ಇದನ್ನ ಜಪಿಸಬೇಕು. ಗೀತ ಚರದ್ಧಮಂದೇ ತತ ಆಪ್ಸ್ಯತೇಪ್ಸಿತಂ. ಬೆಳಿಗ್ಗೆ ಬೇಗನೆ ಎದ್ದು ಯಾವ ಭಕ್ತನು ಕೈ ಜೋಡಿಸಿ ಶಿವನು ಹಾಡಿದ ಈ ಪ್ರಾರ್ಥನೆಯನ್ನು ಕೀರ್ತಿಸುವನೋ ಹಾಗೂ ಇತರರಿಗೆ ಇದನ್ನು ಕೇಳುವುದಕ್ಕೆ ಅವಕಾಶ ಮಾಡಿಕೊಡುವನೋ ಅವನು ಎಲ್ಲಾ ಫಲಾಪೇಕ್ಷಿ ಕರ್ಮಗಳ ಬಂಧನದಿಂದ ನಿಶ್ಚಿತವಾಗಿ ಮುಕ್ತನಾಗುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಲಾಸ್ಟ್ ಆಗಿದೆ, ಅದಾಗಿದೆ ಪ್ರಭು, ಸ್ಲೈಡ್ ಚೇಂಜ್ ಆಗಿಲ್ಲ ಸ್ಲೈಡ್ ಪ್ರಭು. ಚೇಂಜ್ ಮಾಡ್ಬೇಕು. ಅಷ್ಟು ಓದ್ಲಾ ಪ್ರಭು? ನನ್ನ ಪ್ರಿಯ
ರಾಜಪುತ್ರರೇ ಓದ್ಲಾ ಪ್ರಭು ಲಾಸ್ಟ್? ಖ್ಯಾತಪ್ಪ ಓದ್ತೀರಾ? ಖ್ಯಾತಪ್ಪ ಅವರೇ ಬರೀ ಮಹೇಶ್ವರಿ ಮಾತಾಜಿ ಎಲ್ಲ ಚಾನ್ಸ್ ತಗೊಂತಾ ಇದ್ದಾರೆ. ಹಾ ಪ್ರಭು ಓದ್ತೀನಿ ಹಾ ಪ್ರಭು. ಓದಿ. ಓದ್ಲೇ ಇಲ್ಲ ಸ್ಲೈಡ್ ಹೋಯ್ತು ಪ್ರಭುಜಿ. ಪ್ರಭು, ಮತ್ತೆ ಹೋಯ್ತು. ಖ್ಯಾತಪ್ಪ ಅವರೇ ಸ್ಲೈಡ್ ಬೇಕಾ? ಬುಕ್ಸ್ ಸ್ಲೈಡ್ ಇಲ್ವಾ? ಹೋಯ್ತು ಪ್ರಭು. ಇಲ್ಲ ಪ್ರಭು, ಬುಕ್ಸ್ ಇಲ್ಲ ಪ್ರಭು. ಬುಕ್ಸ್ ತಗೋಬೇಕು, ಒಂದ್ ಸೆಟ್ ಲಾಸ್ಟ್ ತಗೊಳ್ಳಿ. ಹಾ ಪ್ರಭುಜಿ ತಾಂತೀನಿ. ಓಕೆ ಓದಿ. ಓದಿ. ಹರೇ ಓದ್ಲಾ ಕೃಷ್ಣ ಪ್ರಭು. ನನ್ನ ಪ್ರಿಯ ರಾಜಪುತ್ರರೇ, ನಾನು ನಿಮಗೆ ಬೋಧಿಸಿದ ಪ್ರಾರ್ಥನೆ ದೇವೋತ್ತಮ ಪರಮಪುರುಷ ಪರಮಾತ್ಮನನ್ನು ಸಂತೋಷಪಡಿಸಲಿಕ್ಕಾಗಿಯೇ ಇದೆ. ಮಹಾ ತಪಸ್ಸುಗಳಷ್ಟೇ ಪರಿಣಾಮಕಾರಿಯಾದ ಈ ಪ್ರಾರ್ಥನೆಯನ್ನು ನೀವು ಜಪಿಸಬೇಕೆಂದು ನಿಮಗೆ ನಾನು ಉಪದೇಶಿಸುತ್ತಿದ್ದೇನೆ. ಈ ರೀತಿಯಾಗಿ ನೀವು ಪರಿಪಕ್ವರಾದಾಗ ಪತಿ ಪಕ್ವರಾದಾಗ ನಿಮ್ಮ ಜೀವಿತವು ಸಫಲವಾಗುವುದು ಹಾಗೂ ನೀವು ಎಲ್ಲ ನಿಮ್ಮ ಅಪೇಕ್ಷಿತ ಪ್ರಯೋಜನಗಳನ್ನು ತಪ್ಪದೇ ಸಾಧಿಸಿಕೊಳ್ಳುವಿರಿ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಭು. ಹರೇ ಕೃಷ್ಣ. ಸೊ ಈ ರೀತಿ ವೃದ್ಧ ಗೀತೆ ಸಂಪೂರ್ಣವಾಯಿತು. ಸೊ ಮುಂದಿನ ಅಧ್ಯಾಯ ಪುರಂಜನ ರಾಜ ಗುಣಲಕ್ಷಣದ ಡಿಸ್ಕ್ರಿಪ್ಷನ್ ಆಫ್ ಪುರಂಜನ. ಸೊ ತುಂಬಾ ಅದ್ಭುತವಾದ ಕತೆ ಸ್ಟಾರ್ಟ್ ಆಗುತ್ತೆ. ಪುರಂಜನನ ಕತೆ ಇದೊಂದು ಕಾಲ್ಪನಿಕವಾದಂತಹ ಕತೆ. ಪ್ರಾಚೀನಿ ಬರೀಷತ್ ರಾಜನನ್ನ ಮುಕ್ತಗೊಳಿಸೋದಕ್ಕೆ ನಾರದರು ಹೇಳಿದಂತಹ ಕತೆ. ಈ ಕಥೆಯನ್ನ ನಾವು ಮುಂದಿನ ವಾರದಿಂದ ಚರ್ಚೆ ಮಾಡೋಣ. ಓಕೆ, ಹರೇ ಕೃಷ್ಣ. ಸೊ ಓಕೆ, ಈಗ ನಾವು 24ನೇ ಅಧ್ಯಾಯ ಮುಗಿಸಿದ್ದೇವೆ. ಎಲ್ಲರ ಹತ್ರ ಭಾಗವತಂ ಸೆಟ್ ಇದೆಯಾ? ಯಾರ ಹತ್ರ ಇಲ್ಲ ಭಾಗವತಂ ಸೆಟ್? ಭಾಗವತಂ ಸೆಟ್ ಇಲ್ಲದೆ ಇರೋರು ಒಂದೊಂದು ಕಾಪಿ ತಗೊಳ್ಳಿ. ಸೊ ನೀವು ಕ್ಲಾಸ್ ಕೇಳೋದಷ್ಟೇ ಅಲ್ಲ, ನೀವು ಸೆಲ್ಫ್ ಸ್ಟಡಿ, ಯಾಕಂದ್ರೆ ನಾನು ಇಲ್ಲಿ ಭಾವಾರ್ಥಗಳನ್ನ ಓದ್ತಾ ಇಲ್ಲ. ಸೊ ನೀವು ಸೆಲ್ಫ್ ಸ್ಟಡಿ ಮಾಡಿದಾಗ, ಭಾವಾರ್ಥಗಳನ್ನ ಓದಿದಾಗ ಇನ್ನಿಷ್ಟು ಹೆಚ್ಚು ನಿಮಗೆ ವಿಷಯ ಗೊತ್ತಾಗುತ್ತೆ. ಸೊ ಯಾರಿಗೆ ಭಾಗವತಂ ಸೆಟ್ ಬೇಕು ಅವರು ದಯವಿಟ್ಟು ಮೆಸೇಜ್ ಹಾಕಿ ವಿನಯ್ ಪ್ರೋಗೆ. ವಿಲ್ ಅರೇಂಜ್ ಭಾಗವತಂ ಸೆಟ್. ಓಕೆ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್ ಪ್ರಭು. ಹರೇ ಕೃಷ್ಣ. ರುದ್ರಗೀತೆಯನ್ನ ಬರೀ ಸರಸ್ವತಿ ಮಾತಾಜಿ ಹೇಳಿ. ಟ್ರಾನ್ಸ್ಲೇಷನ್ಸ್ ಓದಿದ್ರೇನು ಫಲಶ್ರುತಿ ಸಿಗುತ್ತಾ ಪ್ರಭು? ಟ್ರಾನ್ಸ್ಲೇಷನ್ಸ್ ಓದಿ. ಇದು ಆದ್ರೆ ಒಂದು ಬಾರಿ ಸಂಸ್ಕೃತ ಅಟ್ಲೀಸ್ಟ್ ಒಂದು ಬಾರಿ ಭಾವಾರ್ಥ ಓದಿ. ಅರ್ಥ ಓದ್ತೀವಿ. ಭಾವಾರ್ಥ ಟ್ರಾನ್ಸ್ಲೇಷನ್ಸ್ ಓದಿದ್ರು ಫಲಶ್ರುತಿ ಸಿಗುತ್ತಲ್ವಾ ಪ್ರಭು? ಭಕ್ತಿ ಸಂಸ್ಕೃತ ಸಿಗ್ಲಿ ಅಂತ. ಬರ್ಲಿ ಬಂದ್ರೆ ಅಟ್ಲೀಸ್ಟ್ ನೀವು ಅನುವಾದ ಆದ್ರೂ ಓದಿ. ಸರಿ ಪ್ರಭು. ಆಮೇಲೆ ಇನ್ನೊಂದು ಕ್ವಶನ್, ಒಂದು ಇದ್ರಲ್ಲಿ ಭಗವಂತ 4 ರೂಪದಲ್ಲಿ ಸೃಷ್ಟಿಯೊಳಗೆ ಎಂಟರ್ ಆಗ್ತಾರೆ ಅಂತಿದೆಯಲ್ಲ ಪ್ರಭು, ಅದು ಯಾವ್ದು 4 ರೂಪಗಳು ಪ್ರಭು? ಅದು ಅಲ್ಲಿದೆ ನೋಡಿ, ಭಾರತದಲ್ಲಿದೆ. ಜರಾಯುಜ, ಅಂಡಜ, ಶ್ವೇತಜ, ಅಲ್ಲ, ಅದು ಉದ್ವಿಜ. ಭಗವಂತ ಆ ರೀತಿ ಎಂಟರ್ ಆಗೋದಾ ಪ್ರಭು? ಜೀವಿಗಳು ಎಂಟರ್ ಆಗ್ತವೆ ಇಂತಹ 4 ರೂಪಗಳಲ್ಲಿ, 4 ಇದರಲ್ಲಿ. ಆದ್ರೆ ಜೀವಿಗಳ ಜೊತೆ ಪರಮಾತ್ಮ ಕೂಡ ಬರ್ತಾನೆ. ರೈಟ್? ಓಕೆ ಸರಿ ಪ್ರಭು, ಅರ್ಥ ಗಾಡ್ ಆಯ್ತು. ಆಲ್ಸೋ ಕಮ್. ಎಸ್. ಆಮೇಲೆ ಪ್ರಭು, ಇದು ಇನ್ನೊಂದು ಅಂದ್ರೆ, ಇವಾಗ ಸೃಷ್ಟಿ ಯಾಕಾಗುತ್ತೆ ಅಂತ ಅರ್ಥ ಆಯ್ತು ಪ್ರಭು. ಬಟ್ ಇದು ನಾಶ ಮಾಡೋದು ಯಾಕೆ ಪ್ರಭು? ಈ ಪ್ರಳಯ ಆಮೇಲೆ ಸಾವು ಎಲ್ಲ ಯಾಕೆ ಮಾಡಿದ್ದಾರೆ ಪ್ರಭು ದೇವರು? ಈ ಕಾಲಚಕ್ರ ಇದೇ ರೀತಿ ಸೃಷ್ಟಿ ಮಾಡಿದ್ದಾರೆ ದೇವರು. ಸೃಷ್ಟಿ, ದೆನ್ ಪೋಷಣೆ, ದೆನ್ ಸಂಹಾರ, ಪ್ರಳಯ. ರೈಟ್? ಸೊ ಕಾಲಚಕ್ರ ಈ ರೀತಿ ತಿರುಗುತ್ತೆ. ಯಾಕಂದ್ರೆ ಜೀವಿಗಳಿಗೆ ಆಸೆಗಳಿರ್ತವೆ. ಒಂದು ಆಸೆಯನ್ನು ಪೂರೈಸಿದಾಗ ಇನ್ನೊಂದು ಆಸೆ ಹುಟ್ಟುತ್ತೆ. ಆ ಇನ್ನೊಂದು ಆಸೆಯನ್ನು ಪೂರೈಸೋದಕ್ಕೆ ಇನ್ನೊಂದು ದೇಹ ಬೇಕಾಗುತ್ತೆ. ಸೊ ಅದಕ್ಕೆ ಹುಟ್ಟು ಮತ್ತೆ ಸಾವು ಮತ್ತೆ ಹುಟ್ಟು. ಸೊ ಇನ್ನೊಂದು ಜೀವನದಲ್ಲಿ ಅವರ ಆಸೆಗೆ ಅನುಗುಣವಾಗಿ ಇನ್ನೊಂದು ದೇಹ ಸಿಕ್ಕುತ್ತೆ. ಸೊ ಆ ದೇಹದಲ್ಲಿ ಆಸೆ ಪೂರೈಸ್ಕೋತಾರೆ. ಮತ್ತೆ ಇನ್ನೊಂದು ಆಸೆ ಹುಟ್ಟುತ್ತೆ, ಅದನ್ನು ಪೂರೈಸ್ಕೊಳ್ಳೋದಕ್ಕೆ ಇನ್ನೊಂದು ದೇಹ ಬೇಕು. ಸೊ ಈ ರೀತಿ ಆ ಜನ್ಮ ಮೃತ್ಯು ಚಕ್ರದಲ್ಲಿ ಅವರು ಸುತ್ತುತ್ತಾ ಇರ್ತಾರೆ. ಮತ್ತೆ ಜೀವಿಗಳಿಗೆ ವಿವಿಧತೆ ಬೇಕು. ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಹಿ ನೀಡ್ಸ್ ವೆರೈಟಿ ಆಫ್ ಅಟ್ಮಾಸ್ಫಿಯರ್. ಕೆಲವೊಮ್ಮೆ ಚಳಿ, ಕೆಲವೊಮ್ಮೆ ನೀರಿನ ಪ್ರದೇಶ, ಚಳಿ ಪ್ರದೇಶ, ಅಥವಾ
ಗುಡ್ಡಗಾಡು ಪ್ರದೇಶ ಅಥವಾ ಮನುಷ್ಯ ಯೋನಿ, ಪ್ರಾಣಿಯ ಯೋನಿ, ಸ್ವರ್ಗ, ನರಕ, 14 ಲೋಕಗಳು, ಎಲ್ಲಾ ಜೀವಿಗಳಿಗೆ ಆಸೆಗಳನ್ನ ಪೂರೈಸುವುದಕ್ಕೆ ವ್ಯವಸ್ಥೆಯನ್ನ ಭಗವಂತ ಈ ಜಗತ್ತಿನಲ್ಲಿ ಮಾಡಿದ್ದಾನೆ. ಯಾವಾಗ ಈ ಜೀವಿ ತನ್ನ ಏನಂತಾರೆ ಆಸೆಗಳನ್ನ ಬಿಟ್ಬಿಡ್ತಾನೆ, ಕೇವಲ ಭಕ್ತಿ ಸೇವೆ ಮಾಡಬೇಕು ಅಂತ ಆಸೆಯನ್ನು ಬೆಳೆಸ್ಕೊಂತಾನೆ, ಆಗ ಅವನಿಗೆ ಮುಕ್ತಿ ಸಿಗುತ್ತೆ. ಈ ಜಗತ್ತಿನ ವಿವಿಧತೆ, ವೈಶಿಷ್ಟ್ಯತೆ ನಮ್ಮ ಆಸೆಗಳನ್ನ ಪೂರೈಸೋದಕ್ಕೆ ಭಗವಂತ ಸೃಷ್ಟಿ ಮಾಡಿರೋದು. ಇದನ್ನ ಪದೇ ಪದೇ ಸೃಷ್ಟಿ ಮಾಡ್ತಾನೆ, ನಾಶ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ನಾಶ. ಪ್ರಳಯನೂ ಅದಕ್ಕೆ ಅಲ್ವಾ ಪ್ರಭು? ಅದಕ್ಕೆ ಥ್ಯಾಂಕ್ಸ್ ಪ್ರಭು, ಚೆನ್ನಾಗಿ ಅರ್ಥ ಆಯ್ತು. ಧನ್ಯವಾದ. ಹರೇ ಕೃಷ್ಣ. ಪ್ರಭುಜಿ, ಪ್ರಳಯದ ನಂತರ ಜೀವಿಗಳೆಲ್ಲ ಭಗವಂತನ ಹತ್ರ ಹೋಗುತ್ತಲ್ಲ, ಮತ್ತೆ ಆಸೆಗಳು ಅಲ್ಲೇ ಇರುತ್ತಲ್ಲ ಪ್ರಭುಜಿ, ಮತ್ತೆ ಜೀವ ಬಂದಾಗ ಅದ್ರ ಜೊತೆಗೆ ಬರುತ್ತೆ. ಸೂಕ್ತ ಅವಸ್ಥೆಯಲ್ಲಿ ಇರ್ತಾರೆ. ಓಕೆ, ಈಗ ಮೊಬೈಲ್ ನೀವು ಆಫ್ ಮಾಡ್ತೀರಾ, ಮೊಬೈಲ್ ಆಫ್ ಮಾಡಿದಾಗ ಆನ್ ಮಾಡಿದಾಗ ಯಾವ ಅವಸ್ಥೆಯಲ್ಲಿತ್ತು ಅದೇ ಅವಸ್ಥೆಯಲ್ಲಿ ಓಪನ್ ಆಗುತ್ತೆ, ರೈಟ್? ಹೈಬರ್ನೇಟ್ ಅಂತ ಕರೀತಾರೆ, ರೈಟ್? ದೇ ಸಮಥಿಂಗ್ ಕಾಲ್ಡ್ ಹೈಬರ್ನೇಷನ್ ಆಫ್ ಲ್ಯಾಪ್ಟಾಪ್. ಯಾವ ಸ್ಟೇಟ್ ಅಲ್ಲಿ ನೀವು ಹೈಬರ್ನೇಟ್ ಮಾಡಿರ್ತೀರ ಅದೇ ಸ್ಟೇಟ್ ಅಲ್ಲಿ ಓಪನ್ ಆಗುತ್ತೆ. ಅದೇ ರೀತಿ ಜೀವಿಗಳು ಯೋಗ ನಿದ್ರೆ ಹೋದಾಗ ಯಾವ ಸ್ಥಿತಿಯಲ್ಲಿದ್ರೋ, ಯಾವ ಆಸೆಗಳ ಅವ್ರ ಹತ್ರ ಇತ್ತು, ಅದೇ ಸ್ಥಿತಿಯಲ್ಲಿ ಅವ್ರು ಮಲ್ಕೊಂಡ್ಬಿಡ್ತಾರೆ, ದೀರ್ಘಕಾಲ ನಿದ್ರೆಯಲ್ಲಿ ಇರ್ತಾರೆ. ನಂತರ ಸೃಷ್ಟಿಯಾದಾಗ ಯಾವ ಆಸೆಗಳಿಂದ ಅವರು ಭರಿತರಾಗಿದ್ರು ಅದೇ ಆಸೆಗಳನ್ನ ತಗೊಂಡು ಮತ್ತೆ ಅವರು ಸೃಷ್ಟಿಯಲ್ಲಿ ಪ್ರವೇಶ ಮಾಡ್ತಾರೆ, ರೈಟ್? ವಾಟ್ ಎವರ್ ಸ್ಟೇಟ್ ದೇ ಆರ್ ಇನ್, ಸೇಮ್ ಸ್ಟೇಟ್ ದೇ ವಿಲ್ ವೇಕ್ ಅಪ್. ಸೊ ಅವ್ರಿಗೆ ಗೊತ್ತೇ ಆಗೋದಿಲ್ಲ ನಿದ್ರೆ ಮಾಡ್ತಾ ಇದೆಯಾ ಅಂತ, ರೈಟ್? ಸೊ ಆ ರೀತಿ ಅವರು ಮಲಗಿರ್ತಾರೆ. ಮತ್ತೆ ಎದ್ದಾಗ ಯಾವ ಆಸೆಗಳು, ವಿಚಾರಗಳು ಅವ್ರ ಹತ್ರ ಇತ್ತು, ಯಾವ ಕರ್ಮಗಳಿತ್ತು, ಅದೇ ಕರ್ಮಗಳ ಜೊತೆ ಅವರು, ಆಸೆಗಳ ಜೊತೆ ಅವರು ಮತ್ತೆ ಸೃಷ್ಟಿಯಲ್ಲಿ ಹುಟ್ಟಿ ಬರ್ತಾರೆ. ಪ್ರಭುಜಿ, ಮತ್ತೆ ಪ್ರಳಯದ ಉಪಯೋಗ ಏನಾಯ್ತು ಪ್ರಭು? ಬ್ರಹ್ಮಜಿಗೆ ರೆಸ್ಟ್ ಸಿಗುತ್ತೆ. ಬ್ರಹ್ಮಾಜಿ ಅವರು ನಿದ್ರೆಗೆ ಹೋದಾಗ ಪ್ರಳಯ, ರೈಟ್? ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು, ರೈಟ್? ತೇಹೋ ರಾತ್ರ ವಿದೋ ಜನಾಃ, ರೈಟ್? 1000 ಯುಗಗಳ ಕಾಲ ದಿನ, 1000 ಯುಗಗಳ ರಾತ್ರಿ. ಬ್ರಹ್ಮಜಿಯ ರಾತ್ರಿ ಸಮಯದಲ್ಲಿ ಅವರು ನಿದ್ರೆಗೆ ಹೋದಾಗ ಪ್ರಳಯವಾಗುತ್ತೆ, ಇಡೀ ಜಗತ್ತು ನಾಶವಾಗುತ್ತೆ. ಮತ್ತೆ ಅವರು ಎದ್ದಾಗ ಮತ್ತೆ ಸೃಷ್ಟಿ ಮಾಡ್ತಾರೆ. ಸೊ ಇದು ಬ್ರಹ್ಮಾಜಿಯ ಪ್ರತಿ ರಾತ್ರಿ ಆಗುವಂತಹ ಪ್ರಳಯ. ಸೊ ಕೇವಲ ಒಂದು ಭಾಗ ಮಾತ್ರ, ಸ್ವರ್ಗಲೋಕದವರೆಗೆ ಮಾತ್ರ ಅದು ಪ್ರಳಯವಾಗುತ್ತೆ. ಬ್ರಹ್ಮಾಜಿ ಏನಂತಾರೆ 100 ವರ್ಷ ಮುಗಿದಾಗ ಆತ್ಯಂತಿಕ ಪ್ರಳಯ, ಎಲ್ಲವೂ ನಾಶವಾಗುತ್ತೆ, ಮತ್ತೆ ಫುಲ್ ಸೃಷ್ಟಿ ಆಗುತ್ತೆ, ರೈಟ್? ಆ ರೀತಿ. ಸೊ ಬಿಲ್ಡಿಂಗ್ ನೋಡಿ, ಬಿಲ್ಡಿಂಗ್ ಸೃಷ್ಟಿ ಮಾಡ್ತಾರೆ 100 ವರ್ಷ ಬಿಲ್ಡಿಂಗ್ ಕಟ್ಟಿದಾಗ, 100 ವರ್ಷ ಆಯ್ತು ಅಂತ ಇಟ್ಕೊಳ್ಳಿ. 100 ವರ್ಷ ಆದ್ಮೇಲೆ ಈ ಕಲ್ಲು, ಮಣ್ಣು, ಇಟ್ಟಿಗೆ ಎಲ್ಲ ಬೀಳಿಸ್ಬೇಕು, ಮತ್ತೆ ಅದನ್ನ ಸೃಷ್ಟಿ ಮಾಡಬೇಕು, ಮತ್ತೆ ಬೀಳಿಸ್ಬೇಕು, ಮತ್ತೆ ಸೃಷ್ಟಿ ಮಾಡಬೇಕು. ಈಗ ಭೌತಿಕ ಜಗತ್ತಿನ ಒಂದು ನಿಯಮವೇ ಹಾಗೆ, ಸೃಷ್ಟಿ ಮಾಡಿದ್ದೆಲ್ಲ ಅದು ಹಾಳಾಗ್ತಾ ಹೋಗುತ್ತೆ. ನಮ್ಮ ದೇಹ ಸೊ ಹುಟ್ಟಿದ ದಿನ ಸೃಷ್ಟಿ ಆಯ್ತು, ನಂತರ ಏನಾಗುತ್ತೆ, ಅದು ಹಾಳಾಗುತ್ತೆ. 100 ವರ್ಷ ಅಥವಾ 70 ವರ್ಷ ಆದ್ಮೇಲೆ ಅದು ಬದಲಾಯಿಸಲೇಬೇಕು. ಹೇಗೆ ನಮ್ಮ ದೇಹ ಬದಲಾಯಿಸಬೇಕು, ನಮ್ಮ ಲ್ಯಾಪ್ಟಾಪ್ ಬದಲಾಯಿಸಬೇಕು, ನಮ್ಮ ಚಪ್ಪಲಿ ಹಾಳಾಗುತ್ತೆ, ನಮ್ಮ ಮನೆ ಹಾಳಾಗುತ್ತೆ, ನಮ್ಮ ಕಾರು ರಿಪೇರಿ ಬರುತ್ತೆ, ತುಂಬಾ ವರ್ಷ ಆದ್ರೆ ಅದನ್ನು ಗ್ಯಾರೇಜ್ ಕಳಿಸಿ ಹೊಸ ಕಾರ್ ತಗೋಬೇಕಾಗುತ್ತೆ. ಸೃಷ್ಟಿಯ ನಿಯಮನೇ ಹಾಗೆ, ಎಲ್ಲವೂ ಪ್ರಳಯವಾಗುತ್ತೆ, ಇಸ್ಂಟ್ ಇಟ್? ಹೌದಲ್ಲ ಮಾತಾಜಿ? ಎಲ್ಲ ವಸ್ತುಗಳು ಪ್ರಳಯವಾಗ್ತಾ ಇದ್ವು ಸೂಕ್ಷ್ಮವಾಗಿ. ಅದೇ ರೀತಿ ಜಗತ್ತು ಕೂಡ ಒಂದು ದೊಡ್ಡ ಮನೆ, ಈ ಜಗತ್ತು ಕೂಡ ಪ್ರಳಯವಾಗುತ್ತೆ, ಮತ್ತೆ ಮರು ಸೃಷ್ಟಿ ಆಗುತ್ತೆ. ಸೊ ದಟ್ಸ್ ಹೌ ದ ವರ್ಲ್ಡ್ ಇಸ್ ಡಿಸೈನ್ಡ್. ಅದೇ ಇದು ಡಿಸೈನ್, ಜಗತ್ತಿನ ಒಂದು ಡಿಸೈನ್ ಈ ರೀತಿ ಇದೆ. ಅರ್ಥ ಆಯ್ತಾ ಮಾತಾಜಿ? ಹಾ ಪ್ರಭುಜಿ, ಅರ್ಥ ಆಯ್ತು. ಜಗತ್ತಿನ ನೀವೇ ಪ್ರಶ್ನೆ ಏನಿತ್ತು ಅಂದ್ರೆ, ಈಗ ಜೀವಿಗಳೆಲ್ಲ ಭಗವಂತನ ಹತ್ರ ಹೋದ್ಮೇಲೆ ಯಾಕೆ ಅವ್ರ ಆಸೆಗಳು ಬದಲಾಗಲ್ಲ ಪ್ರಭುಜಿ? ಒಳ್ಳೆ ಕಡೆಗೆ ಯಾಕೆ ಹೋಗಲ್ಲ ಮತ್ತೆ ಅವ್ರು? ಭಗವಂತನ ಹತ್ರ ಹೋಗಿಲ್ಲ ಅವರು, ಭಗವಂತನ ದೇಹದಲ್ಲಿ ಅವರು ಸುಪ್ತ ಅವಸ್ಥೆಯಲ್ಲಿ ಇದ್ದಾರೆ ಅಷ್ಟೇ. ಭಗವಂತ ಇಂಟರ್ಫಿಯರ್ ಮಾಡೋದಿಲ್ಲ ಅವ್ರ ಜೊತೆ. ಏನ್ ಆಸೆ ಇದೆ, ಓಕೆ, ಆಸೆಗಳ ಜೊತೆ ಮಲಗು. ನನ್ಗೆ ಭಕ್ತಿ ಮಾಡ್ತಾ ಇಲ್ಲ ಅಲ್ಲ ನೀನು, ಭಕ್ತಿ ಮಾಡಿದಾಗ ನೀನು ಬರ್ತೀಯ ನನ್ನ ಜೊತೆ.
ಸೊ ಪ್ರಳಯದ ಸಮಯದಲ್ಲಿ ಎಲ್ಲಾ ಜೀವಿಗಳು ಗರ್ಭೋದಕ್ಷ ವಿಷ್ಣುವಿನ ನಾಭಿಯಲ್ಲಿ ಅವರು ಮಲ್ಕೊಂಡ್ಬಿಡ್ತಾರೆ ಅಷ್ಟೇ. ಭಗವಂತನ ಸೇವೆ ಮಾಡ್ತಾ ಇಲ್ಲ. ಭಗವಂತನ ದೇಹದಲ್ಲಿ ಇದ್ದಾರೆ, ಆದ್ರೆ ಭಗವಂತನ ಸೇವೆ ಮಾಡ್ತಾ ಇಲ್ಲ. ಜನರು ಮಂದಿರಕ್ಕೆ ಬರ್ತಾರೆ, ಆದ್ರೆ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಸೇವೆಯನ್ನು ಮಾಡೋದಿಲ್ಲ, ಕೇಳೋದಿಲ್ಲ, ಕೀರ್ತನೆ ಮಾಡೋದಿಲ್ಲ, ಸುಮ್ಮನೆ ಬಾಂಬಿಸ್ಕೊಂಡು ಕೂತಿರ್ತಾರೆ, ಅವ್ರಿಗೇನು ಲಾಭ ಇಲ್ಲ. ಅದೇ ರೀತಿ ಜೀವಿಗಳು ಕೂಡ ಭಗವಂತನ ನಾಭಿಯಲ್ಲಿ ಮಲ್ಕೊಂಡಿರ್ತಾರೆ, ಅವರಿಗೆ ಭಗವಂತನ ಸೇವೆ ಮಾಡ್ತಾ ಇಲ್ಲ ಅವರು. ಸೊ ಅವರು ಸೂಕ್ತ ಅವಸ್ಥೆಯಲ್ಲಿ ಇರ್ತಾರೆ. ಮತ್ತೆ ನೆಕ್ಸ್ಟ್ ಡೇ ಆದಾಗ, ಮುಂದಿನ ದಿನ ಸೃಷ್ಟಿ ಮತ್ತೆ ಮರು ಸೃಷ್ಟಿ ಆದಾಗ ಆ ಜೀವಿಗಳಿಗೆ ದೇಹವನ್ನು ಕೊಟ್ಬಿಡ್ತಾರೆ. ಸೊ ಆ ಆಸೆಗಳನ್ನ ಎಲ್ಲಿವರೆಗೂ ಅವ್ರ ಆಸೆಗಳನ್ನ ಬಿಡೋದಿಲ್ವೋ, ಭಕ್ತಿ ಸೇವೆಯನ್ನು ಮಾಡಿ ಅವ್ರು ಪರಿಶುದ್ಧರಾಗೋದಿಲ್ವೋ, ಅಲ್ಲಿವರೆಗೂ ಭಗವಂತನ ಸೇವೆ ಅವಕಾಶ ಅವರಿಗೆ ದೊರಕೋದಿಲ್ಲ. ವೈಕುಂಠಕ್ಕೆ ಹೋಗೋ ಅವಕಾಶ ದೊರಕೋದಿಲ್ಲ. ಪ್ರಭು ನಾಭಿಯಲ್ಲಿ ಮಾತ್ರ ಇರ್ತಾರೆ, ಹೊಟ್ಟೆ ಒಳಗೆ ಹೋಗಿರಲ್ಲ ಅಲ್ವಾ ಪ್ರಭು? ನಾಭಿ ಭಾಗದಲ್ಲಿ ಇರ್ತಾರೆ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಸರಿ. ಓಕೆ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಎಸ್ ಪ್ರಭು. ಪ್ರಭುಜಿ, ಇವಾಗ ಪೂರ್ತಿ ಬ್ರಹ್ಮನ ರಾತ್ರಿ ಆದಾಗ ಬ್ರಹ್ಮದೇವರು ವಾಪಸ್ ನಾಭಿಯಲ್ಲಿ ಹೋಗ್ತಾರೆ. ಹಂಗೆ 14 ಲೋಕಗಳು ವಾಪಸ್ ನಾಭಿಯಲ್ಲಿ ಹೋಗ್ತವ, ಬರೀ ಜೀವಿಗಳು ಹೋಗೋದಿಲ್ಲ. ಎಲ್ಲಾ ಲೋಕಗಳು ಹಾಗೆ ಇರ್ತವೆ. ಬ್ರಹ್ಮಾಜಿ ಕಮಲದ ಮೇಲೆ ಮಲ್ಕೊಂಡಿರ್ತಾರೆ. ಓಕೆ. ಸತ್ಯಲೋಕದಲ್ಲಿ ಮಲಗ್ತಾರೆ, ಅವರು ನಾಭಿಯಲ್ಲಿ ಹೋಗೋದಿಲ್ಲ. ಆದ್ರೆ ಎಲ್ಲಾ ಜೀವಿಗಳು ನಾಭಿ ಕಮಲದಲ್ಲಿ ಸೇರ್ಕೊಂಡಿರ್ತವೆ. ಇಲ್ಲಿ ಗರ್ಭೋದಕ್ಷ ಸ್ವರ್ಗಲೋಕದಲ್ಲಿ ಅಷ್ಟೇ, ಪಾತಾಳ ಲೋಕದಲ್ಲಿ ಎಲ್ಲಾ ಜೀವಿಗಳು ಇಲ್ಲ. ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕದಲ್ಲಿ ಏನು ಬದಲಾವಣೆ ಇರೋದಿಲ್ಲ. ಅಲ್ಲಿ ಅದು ಹಾಗೆ ಇರುತ್ತೆ. ಸ್ವರ್ಗಲೋಕದವರೆಗೆ ಎಲ್ಲ ಪ್ರಳಯ ಆಗಿರುತ್ತೆ. ಸ್ವರ್ಗಲೋಕದಲ್ಲಿ ಇರುವಂತಹ ಅಲ್ಲಿವರೆಗೂ ಇರುವಂತಹ ಜೀವಿಗಳು ಎಲ್ಲರೂ ನಾಭಿಯ ಒಳಗಡೆ ಸೇರ್ಕೊಂಡಿರ್ತವೆ. ಮತ್ತೆ ಬ್ರಹ್ಮಜಿಯ ಮರುದಿನ ಮತ್ತೆ ಸೃಷ್ಟಿ ಆಗುತ್ತೆ. ಸೊ ನೀರೆಲ್ಲ ಒಣಗೋಗುತ್ತೆ. ರೈಟ್. ಸ್ವರ್ಗಲೋಕದವರೆಗೆ ನೀರು ತುಂಬಿಕೊಂಡಿತ್ತು, ಅದೆಲ್ಲ ಒಣಗೋಗುತ್ತೆ. ಮತ್ತೆ ಭೂಮಿ ವಾಪಸ್ ಪ್ರಕಟವಾಗುತ್ತೆ, ಸೃಷ್ಟಿಯಾಗುತ್ತೆ, ಜೀವಿಗಳಿಗೆ ದೇಹ ಕೊಡಲಾಗುತ್ತೆ. ಸೊ ಆತ್ಯಂತಿಕ ಪ್ರಳಯ ಅಂದ್ರೆ ಮಹಾಪ್ರಳಯದ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಬ್ರಹ್ಮ ಮತ್ತೆ ಇಡೀ ಬ್ರಹ್ಮಾಂಡ 14 ಲೋಕಗಳು ಎಲ್ಲ ಜೀವಿಗಳು ಮಹಾವಿಷ್ಣುವಿನ ಗರ್ಭದಲ್ಲಿ ಸೇರ್ಕೊಂತವೆ. ಓಕೆ. ಬ್ರಹ್ಮಜಿಯ ಗರ್ಭದಕ್ಷ ವಿಷ್ಣುವಿನ ನಾಭಿಯಲ್ಲಿ ಸೇರ್ಕೊಂತವೆ. ಆದ್ರೆ ಮಹಾಪ್ರಳಯದಲ್ಲಿ ಇಡೀ ಎಲ್ಲಾ ಬ್ರಹ್ಮಾಂಡಗಳು ಮಹಾವಿಷ್ಣುವಿನ ದೇಹದ ಒಳಗೆ ಸೇರ್ಕೊಂತವೆ. ಕ್ಷೀರೋದಕಶಾಯ ವಿಷ್ಣು ಸಹ ಅವಾಗ ಗರ್ಭೋದಕಶಾಯ ವಿಷ್ಣು ಒಳಗಡೆ ಹೋಗಿ, ಗರ್ಭೋದಕಶಾಯ ವಿಷ್ಣು ಕಾರಣೋದಕಶಾಯ ವಿಷ್ಣು ಒಳಗಡೆ ಹೋಗ್ತಾರ ಪ್ರಭುಜಿ? ಆತರ ಎಲ್ಲರೂ ಒಳಗೆ ಹೋಗ್ಬಿಡ್ತಾರೆ ಮಹಾವಿಷ್ಣುವಿನ ಒಳಗಡೆ. ಎಲ್ಲರೂ ಮಹಾವಿಷ್ಣು ಒಳಗಡೆ ಎಲ್ಲ ಏನು ಉಳಿಯೋದಿಲ್ಲ. ಎಲ್ಲರೂ ಮಹಾವಿಷ್ಣುವಿನ ಒಳಗಡೆ ಹೋಗ್ಬಿಡ್ತಾರೆ. ಮತ್ತೆ ಹೊಸ ಎಕ್ಸ್ಪೆನ್ಷನ್ ಅಲ್ಲಿ ಮತ್ತೆ ಗರ್ಭೋದಕಶಾಯ ವಿಷ್ಣು ಆಗಿ ಬಂದು, ಮತ್ತೆ ಕ್ಷೀರೋದಕಶಾಯ ವಿಷ್ಣು ಆಗಿ, ಮತ್ತೆ ಬ್ರಹ್ಮದೇವರು ಎಲ್ಲ ಹೊಸದಾಗಿ ಸೃಷ್ಟಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅದಕ್ಕೆ ಭಾವಾರ್ಥಗಳನ್ನ ಚೆನ್ನಾಗಿ ಓದ್ಕೋಬೇಕು. ಬರೀ ಕ್ಲಾಸ್ ಕೇಳೋದಷ್ಟೇ ಅಲ್ಲ, ಚೆನ್ನಾಗಿ ಭಾವಾರ್ಥ ಓದಿದ್ರೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಎಸ್ ಖ್ಯಾತ ಬಾಬು. ಹರೇ ಕೃಷ್ಣ ಪ್ರಭು. ಪ್ರಭು, ಈಗ ಎಲ್ಲ 18 ಪುರಾಣಗಳಲ್ಲೆಲ್ಲ ಶ್ರೇಷ್ಠ ಪುರಾಣ ನಮ್ಮ ಭಾಗವತ ಪುರಾಣ ಅಂತ ಮೊದಲನೇ ಸ್ಕಂದದಿಂದ ಇಲ್ಲಿಗಾನ ಎಲ್ಲ ತಿಳ್ಕೊಂಡು ಬಂದ್ವಿ ನಾವು. ಈಗ ಭಾಗವತದ ಎಕ್ಸಾಕ್ಟ್ ರಚನೆ ಬಗ್ಗೆ ನನಗೆ ಅರ್ಥ ಆಗ್ತಾ ಇಲ್ಲ ಪ್ರಭು. ಯಾವಾಗ ಎಕ್ಸಾಕ್ಟ್ ಆಗಿ ರಚನೆ ಯಾವಾಗ ಆಯ್ತು ಅಂತ. ಜೊತೆಗೆ ಪ್ರಭುಜಿ 178 ಅಲ್ಲಿ ನೀವು ಪ್ರಥಮ ಸ್ಕಂದ ಓದಿದ್ದೀರಾ? ಓದ್ತಾ ಇದ್ದೀನಿ ಪ್ರಭು. ಪ್ರಥಮ ಸ್ಕಂದದ ನೀವು ಹೇಳಿದಾಗೆ 7ನೇ ಅಧ್ಯಾಯದಲ್ಲಿ ಭಾಗವತದ ರಚನೆಯನ್ನ ವ್ಯಾಸರು ಮಾಡಿದ್ದಾರೆ. ಭಕ್ತಿ ಯೋಗೇನ ಮನಸಿ ಸಮ್ಯಕ್ ಪ್ರಣೀತೆ ಮಲೆ ಅಪಶ್ಯತ್ ಪುರುಷಂ ಪೂರ್ಣಂ ಮಾಯಾಂ ಚ ಯದಪಾಶ್ರಿತಂ ಯಾ ಸಂಮೋಹಿತೋ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನತೆ ಅನಾರ್ಥಂ ತತ್ಕೃತಂ ಚ ವಿಪದ್ಯತೆ ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿ ಯೋಗಂ ಮದೋಕ್ಷಜೆ. ರೈಟ್. ಲೋಕಸ್ಯ ಜಾನತು ವಿದ್ವಾಂಸ್ ಚಕ್ರೇ ಸಾತ್ವತ ಸಂಹಿತ. ವ್ಯಾಸರು 5000 ವರ್ಷದ ಹಿಂದೆ, ರೈಟ್, ಈ ಜಗತ್ತಿನಲ್ಲಿ ಕಲಿಯುಗ ಬರ್ತಾ ಇದೆ, ಕಲಿಯುಗ ಬರುವುದನ್ನು ಕಂಡು, ಈ ಜನರ ದುಃಖವನ್ನ ಕಂಡು ನಮ್ಮ ಉದ್ಧಾರಕ್ಕೋಸ್ಕರ ಚಕ್ರೇ ಸಾತ್ವತ ಸಂಹಿತ,
ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ ಪುಂಸಃ ಶೋಕಮೋಹ ಭಯಾಪಹ. ಯಾರು ಈ ಭಾಗವತ ಸಂಹಿತೆಯ ಶ್ರವಣವನ್ನು ಮಾಡ್ತಾರೋ ಶೋಕ ಮೋಹ ಭಯ ನಾಶವಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ವ್ಯಾಸರು ಈ ಭಾಗವತದ ರಚನೆಯನ್ನ ಮಾಡಿದವರು. ಹಾ ಪ್ರಭುಜಿ, ಇದರಲ್ಲಿ ಈಗ ಅದೇ 178 ಅಲ್ಲಿ ಪ್ರಭುಜಿ, 178 ಅಲ್ಲಿ ಏನ್ ಶ್ಲೋಕ ಅದು? ಇದು ದ್ರೋಣಪುತ್ರನಿಗೆ ದಂಡನೆ. ಇದರಲ್ಲಿ 178 ಶ್ಲೋಕ ಪ್ರಭು. ಓದ್ಲ ಪ್ರಭು? ಓದಿ. ಸಂಹಿತಾಂ ಭಾಗವತಿಂ ಕೃತ್ವಾನುಕ್ರಮ್ಯ ಜಾತ್ಮಜಂ ಶುಕಮಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ನಾನು ಮೊದಲು ಶ್ಲೋಕದಲ್ಲಿ ಹೇಳಿದ್ನಲ್ಲ, ಅದೇ ಶ್ಲೋಕಗಳ ರಚನೆ ಮಾಡಿ ಆ ಭಾಗವತವನ್ನ ಶುಕದೇವ ಗೋಸ್ವಾಮಿಗೆ ಅವರು ತಿಳಿಸಿದರು ಅಂತ ಇಲ್ಲಿ ಹೇಳಿದೆ. ಶ್ರುತ್ವ ಅನುಕ್ರಮ್ಯ ಚಾತ್ಮಜ, ತನ್ನ ಮಗನಾದಂತಹ ಶುಕದೇವ ಗೋಸ್ವಾಮಿಗೆ ತಿಳಿಸಿದರು. ಶುಕಮುನಿಗಳು ಇದನ್ನ ಪರೀಕ್ಷಿತನಿಗೆ ತಿಳಿಸಿದರು ಅಂತ ಹೇಳಲಾಗಿದೆ. ರೈಟ್, ಎಡಿಟೆಡ್ ಅಂತ ಬರುತ್ತೆ ಇಲ್ಲಿ. ರೈಟ್, ರಿವೈಸಿಂಗ್ ಇಟ್, ಕಂಪೈಲಿಂಗ್ ಶ್ರೀಮದ್ ಭಾಗವತಂ ಅಂಡ್ ರಿವೈಸಿಂಗ್ ಇಟ್. ರೈಟ್. ಈಗ ಭಾಗವತ ಈ ಒಂದು ಭಾವಾರ್ಥದಲ್ಲಿ ಪ್ರಭುಜಿ, ಪುರಾಣಗಳು ಮಹಾಭಾರತ ಆದ್ಮೇಲೆ ಭಾಗವತ ಶ್ರೀಮದ್ ಭಾಗವತ ರಚನೆ ಆಗಿದೆಯಾ ಅಥವಾ ಮೊದಲೇ ರಚನೆ ಆಗಿದೆಯಾ ಅನ್ನೋ ಬಗ್ಗೆ ನನಗೆ ಸ್ವಲ್ಪ ಇದು ಓದ್ತಾ ಇರ್ಬೇಕಾದ್ರೆ ಸ್ವಲ್ಪ ಇದಾಯ್ತು. ಸೊ ಭಾಗವತ ಪುರಾಣ ಶಾಶ್ವತವಾದ ಪುರಾಣ. ಓಕೆ, ಸೊ ಯಾವಾಗ್ಲೂ ಇದೆ ಅದು, ಇಟ್ಸ್ ದೇರ್ ಇನ್ ಎಕ್ಸಿಸ್ಟೆನ್ಸ್. ಸೊ 18 ಪುರಾಣಗಳನ್ನ ವ್ಯಾಸರು ಆಲ್ರೆಡಿ ರಚನೆ ಮಾಡಿದ್ದರು. ಓಕೆ, ಆದ್ರೆ ಎಲ್ಲವನ್ನ ರಚನೆ ಮಾಡಿದ ಮೇಲೆ ಕೂಡ ಅವರಿಗೆ ಸಂತುಷ್ಟಿ ಸಿಗಲಿಲ್ಲ. ಅಸಂಪನ್ನ ಇವಾಭಾತಿ, ಅವರ ಮನಸ್ಸಿಗೆ ಸಂತುಷ್ಟಿ ಆಗ್ಲಿಲ್ಲ. ಯಾಕಂದ್ರೆ ಎಲ್ಲವನ್ನು ರಚನೆ ಮಾಡಿದ್ದಾರೆ, ಆದ್ರೆ ಧರ್ಮ ಅರ್ಥ ಕಾಮ ಮೋಕ್ಷದ ಬಗ್ಗೆ ಹೆಚ್ಚು ವರ್ಣನೆ, ಭಕ್ತಿ ಸೇವೆ ವರ್ಣನೆ ಜಾಸ್ತಿ ಮಾಡಿಲ್ಲ. ಆಗ ನಾರದ ಮುನಿಗಳು ಬಂದು ಹೇಳ್ತಾರೆ, ನಿನ್ನ ದುಃಖಕ್ಕೆ ಕಾರಣ ನೀನು ಕೃಷ್ಣನ ವರ್ಣನೆಯನ್ನು ಸರಿಯಾಗಿ ಮಾಡಿಲ್ಲ, ಅದಕ್ಕೆ ನೀನು ಗ್ರಂಥವನ್ನ ರಚನೆ ಮಾಡು. ಒಂದು ಗ್ರಂಥವನ್ನು ರಚನೆ ಮಾಡೋದ್ರಲ್ಲಿ ಕೇವಲ ಕೃಷ್ಣನ ವರ್ಣನೆ ಇರಬೇಕು ಅಂತ. ಆಗ ವ್ಯಾಸರು ಭಾಗವತನ ಆಲ್ರೆಡಿ ರಚನೆ ಮಾಡಿದ್ದರು, ಆ ಭಾಗವತವನ್ನ ಮತ್ತೆ ರಿವೈಸ್ ಮಾಡ್ತಾರೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು, ರಸಿಕಾಚಾರ್ಯರು, ಸುಮಾರು 16ನೇ ಶತಮಾನದಲ್ಲಿ ಇದ್ದವರು, ನರೋತ್ತಮ ದಾಸ್ ಠಾಕೂರರ ಶಿಷ್ಯರು. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ತಮ್ಮ ಟೀಕೆಯಲ್ಲಿ, ಸಾರಾರ್ಥ ದರ್ಶಿನಿ ಟೀಕೆಯಲ್ಲಿ ಬರೀತಾರೆ, ವ್ಯಾಸರು ಆಲ್ರೆಡಿ ಭಾಗವತವನ್ನು ಬರೆದಿದ್ದರು, ಅದನ್ನ ರಿವೈಸ್ ಮಾಡ್ತಾರೆ, ಎಡಿಟ್ ಮಾಡ್ತಾರೆ. ಎಡಿಟ್ ಮಾಡಿ ಆ ಒಂದು ಎಡಿಟೆಡ್ ವರ್ಷನ್ ಏನಿದೆ ಅದನ್ನ ಶುಕದೇವ ಗೋಸ್ವಾಮಿಯರಿಗೆ ತಿಳಿಸ್ತಾರೆ. ಅರ್ಥ ಆಯ್ತಾ? ಭಾಗವತವನ್ನ ರಿವೈಸ್ ಮಾಡ್ತಾರೆ, ರಿವೈಸ್ ಮಾಡಿ ಎಡಿಟ್ ಮಾಡಿ ಅದನ್ನ ಇವರಿಗೆ ತಿಳಿಸ್ತಾರೆ, ತಮ್ಮ ಮಗನಾದಂತಹ ಶುಕದೇವ ಗೋಸ್ವಾಮಿ. ಪ್ರಭುಜಿ, ಇದರಲ್ಲಿ ಅದೇ ಭಾವಾರ್ಥದಲ್ಲಿ ಶ್ರೀಮದ್ ಭಾಗವತವನ್ನು ಕನಿಷ್ಠ 5,000 ವರ್ಷಗಳ ಹಿಂದೆ ರಚಿಸಲಾಗಿದೆ. ಮಹಾಭಾರತವನ್ನು ಶ್ರೀಮದ್ ಭಾಗವತಕ್ಕೂ ಮೊದಲು ರಚಿಸಲಾಯಿತು ಅಂತೇಳಿ ಭಾವಾರ್ಥದಲ್ಲಿ ಇದೆ ಪ್ರಭು. ಹೌದು, ಪುರಾಣಗಳನ್ನು ಮಹಾಭಾರತಕ್ಕೂ ಮೊದಲು ಸಂಕಲಿಸಲಾಯಿತು ಅಂತ. ಇದು ನನಗೆ, ಇದಕ್ಕಾಗಿ ನಾನು ಸ್ವಲ್ಪ ನನಗೆ ಗೊತ್ತಾಗ್ಲಿಲ್ಲ ಪ್ರಭು, ಅದಕ್ಕಾಗಿ ಕೇಳಿದೆ. ಸೊ ಮಹಾಭಾರತದ ನಂತರ ಪರೀಕ್ಷಿತ್ ಮಹಾರಾಜರು ಶುಕದೇವ ಗೋಸ್ವಾಮಿಯವರು ಭೇಟಿ ಆಯ್ತು, ಕರೆಕ್ಟ್ ತಾನೆ? ಹೌದು ಪ್ರಭು. ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ನಂತರ ಪರೀಕ್ಷಿತ್ ಮಹಾರಾಜ ಶುಕದೇವ ಗೋಸ್ವಾಮಿಯವರು ಭೇಟಿ ಆಯ್ತು. ಸೊ ಅವಾಗ ಶುಕದೇವ ಗೋಸ್ವಾಮಿಯವರು ಭಾಗವತವನ್ನ ಇವರಿಗೆ ಪರೀಕ್ಷಿತ್ ಮಹಾರಾಜ್ಗೆ ತಿಳಿಸಿದ್ದು. ರೈಟ್. ಸೊ ಎಲ್ಲೊಂದು ಸೆಕ್ಷನ್ ಅನ್ನು ಓದ್ತದೆ. ಶ್ರೀಮದ್ ಭಾಗವತಂ was compared not less than 5,000 years ago. ಹೌದು, ಕರೆಕ್ಟ್. Mahabharata was compiled before Srimad Bhagavatam and the Puranas were compiled before Mahabharata. 18 ಪುರಾಣಗಳು ಮಹಾಭಾರತಕ್ಕಿಂತ ಮುಂಚೆನೇ ಇದ್ದು. ಮಹಾಭಾರತಕ್ಕಿಂತ ಮುಂಚೆ ಎಲ್ಲಾ ಪುರಾಣಗಳು ಇದ್ದು, ಆದ್ರೆ ಶ್ರೀಮದ್ ಭಾಗವತ ಪುರಾಣವನ್ನ ವಿಶೇಷವಾಗಿ ಮಹಾಭಾರತದ ನಂತರ ಅದನ್ನ ಎಡಿಟ್ ಮಾಡಲಾಗಿದೆ. ಕರೆಕ್ಟ್.
ಸೊ ಅದನ್ನ ಎಡಿಟ್ ಮಾಡಿ ಅದನ್ನ ನಮಗೆಲ್ಲ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಬಿಫೋರ್ ದ ಬಿಗಿನಿಂಗ್, ಇದು ಶಿಲ ವಿಶ್ವನಾಥ್ ಚಕ್ರ ಠಾಕೂರ್ ಹೇಳ್ತಾರೆ ನೋಡಿ, ಇದು ಅವರ ಕಮೆಂಟ್ರಿ ಸಾರಾರ್ಥ ದರ್ಶಿನಿ. It is understood that before the beginning of Kali Yuga, he would not have been dissatisfied in the heart. Now, at this time, he revised the Bhagavatam, which was previously written. ಮೊದಲೇ ಬರ್ದಿದ್ರು ಭಾಗವತವನ್ನ, ಅದರನ್ನ ರಿವೈಸ್ ಮಾಡಿದ್ದಾರೆ. When it said Krishna Swadhamopagate Puranarkodhamodita, this refers to revised Bhagavatam, the present one. So, second edition of Bhagavatam. ಮೊದಲು ಭಾಗವತಂ ರಚನೆ ಮಾಡಿದ್ದರು, ಆದರೆ ಅದನ್ನ ರಿವೈಸ್ ಮಾಡಿ. When it is said that the present Bhagavatam is another Bhagavatam and Bhagavatam is among the 18 Puranas, it refers to Bhagavatam, the present one. Right? 18 ಪುರಾಣಗಳಲ್ಲೂ ಭಾಗವತಂ ಇದೆ, ಆದರೆ ಇಲ್ಲಿ ಈ ಶ್ಲೋಕದಲ್ಲಿ ಕೊಟ್ಟಿರುವಂತಹ ಭಾಗವತಂ ಏನಿದೆ ಅದು ರಿವೈಸ್ ಮಾಡಿರುವಂತದ್ದು. ಅದನ್ನ ಕೃತ್ವಾನುಕ್ರಮ್ಯ ಚಾತ್ಮಜಂ ರಿವೈಸ್ ಮಾಡಿ ಕೊಟ್ಟಿದ್ದಾರೆ. ಕೃತ್ವ ಅನುಕ್ರಮ್ಯ ರಿವೈಸ್ ಮಾಡಿ ಹೊಸದಾಗಿ ಅದನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪುರಾಣಗಳು ರಚನೆ ಮಾಡಿದ್ದರು, ನಂತರ ಮಹಾಭಾರತವಾಯಿತು, ನಂತರ ಭಾಗವತದ ರಿವಿಷನ್ ಆಯಿತು. ಅರ್ಥ ಆಯ್ತಾ ಪ್ರಭುಜಿ? ಅರ್ಥ ಆಯ್ತು ಪ್ರಭುಜಿ, ಈಗ ಅರ್ಥ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಪ್ರಭುಜಿ, ಇದು ಇವಾಗ 18 ಮಹಾಪುರಾಣಗಳು ಸೇರಿಸಿ ಒಂದ್ ಬುಕ್ಸ್ ಅಂತ ಕೆಲವ್ರು ಮಾಡ್ತಾ ಇರ್ತಾರೆ. ಆ ಬುಕ್ ಅಲ್ಲಿ ಭಾಗವತಂ ಇರುತ್ತಲ್ಲ, ಅದು ಮೇ ಬಿ ಹಳೆ ಭಾಗವತಂ ಇರುತ್ತೆ ಅಲ್ವಾ ಪ್ರಭುಜಿ? ಅಥವಾ ಹಳೆ ಭಾಗವತಮು ಇವಾಗ ಸೇಲ್ ಆಗ್ತಾ ಇದೆ? ಹಳೆ ಭಾಗವತಂ ಸಿಗೋದಿಲ್ಲ ಅಲ್ವಾ? ಸೊ 18 ಪುರಾಣಗಳು ಸೇರಿಸಿ ಒಂದ್ ಬುಕ್ ಅಂತ ಸೇಲ್ ಮಾಡ್ತಾ ಇರ್ತಾರೆ ಕೆಲವರು. ಆ ಬುಕ್ ಅಲ್ಲಿರೋ ಭಾಗವತಂ ಶ್ಲೋಕಗಳು ನಾವು ಓದ್ತಾ ಇರೋ ಭಾಗವತಂ ಶ್ಲೋಕಗಳು ಸೇಮ್ ಇರುತ್ತಾ? ಯಾವ ತರ? ಸೇಮ್ ಇರುತ್ತಲ್ಲ. ಈಗ ಹಳೆ ಬುಕ್ ಎಲ್ಲೂ ಸಿಗಲ್ಲಲ್ವಾ? ಎಲ್ಲೂ ಇರಲ್ಲ? ನನಗೆ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಓಕೆ ಪ್ರಭುಜಿ. ಬಟ್ ಇನ್ ಕೇಸ್ ಯಾರಾದ್ರೂ ಬಂದು ಕನ್ಫ್ಯೂಷನ್ ಗೆ ಏನಾದ್ರು, ಒಟ್ಟು ಈ ಪ್ರೆಸೆಂಟ್ ಏನ್ ಭಾಗವತಂ ಇದೆ ಎಲ್ಲಾ ಕಡೆ ಇರೋದು ಅಂತ. ಮತ್ತೆ ಗುರು ಪರಂಪರೆಯಲ್ಲಿ ಬುಕ್ಸ್ ತಗೊಂಡು ಓದ್ಬೇಕಂತ. ಪ್ರಭುಜಿ, ಒಂದು ಕ್ವಶನ್ ಇತ್ತು, ಎಲ್ಲ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು. ಅದು ಕೃಷ್ಣನ ತಲೆ ಮೇಲೆ ನವಿಲ್ಗರೆ ಇಟ್ಟಿರ್ತಾರಲ್ಲ ಪ್ರಭುಜಿ, ಅದು ಯಾಕೆ ಅಂತ? ಹಿಂಗೆ ಅದಕ್ಕೆ ನವಿಲು ಪವಿತ್ರವಾದ ಪಕ್ಷಿ. ಇಟ್ ಡಸಂಟ್ ಹ್ಯಾವ್ ಸೆಕ್ಸ್. ಅದಕ್ಕೆ ಮೈಥುನ ಜೀವನ ಇಲ್ಲ. ನಾನು ಕೇಳಿದ ಪ್ರಕಾರ ಕಣ್ಣಿನ ನೀರಿನಿಂದ ಅದು ಗರ್ಭಧಾನ ಮಾಡುತ್ತಂತೆ. ಸೊ ಇಟ್ ಡಸಂಟ್ ಹ್ಯಾವ್, ಇಟ್ಸ್ ವೆರಿ ಪ್ಯೂರ್. ಸೊ ಅದಕ್ಕೆ ನವಿಲಂಗರಿ ತುಂಬಾ ಪವಿತ್ರವಾದದ್ದು. ಸೊ ದಟ್ ರಿಪ್ರೆಸೆಂಟ್ಸ್ ಪ್ಯೂರಿಟಿ. ಅಂಡ್ ಥಿಂಗ್ ಇಸ್, ಒಮ್ಮೆ ನವಿಲು ಭಗವಂತನಿಗೆ ಸೇವೆ ಮಾಡ್ಬೇಕಂತ ಮುಂದೆ ಬಂತು. ತನ್ನ ಹತ್ರ ಇರೋದೇನು? ನವಿಲಿನ ಗೆರೆ. ಸೊ ನವಿಲಿನ ಗೆರೆಯನ್ನು ತೆಗೆದು ಭಗವಂತನ ಪಾದದಲ್ಲಿ ಅದು ಇಡುತ್ತೆ. ಆಗ ಭಗವಂತ ಆ ಭಕ್ತಿಯಿಂದ ಕೊಟ್ಟಂತಹ ನವಿಲಿನ ಗರಿಯನ್ನ ತನ್ನ ಶಿರದ ಮೇಲೆ ಧಾರಣೆ ಮಾಡ್ತಾನೆ. ಸೊ ದಟ್ಸ್ ವೈ ಕೃಷ್ಣ ವೇರ್ಸ್ ಪಿಕಾಕ್ ಫ್ಲೂಟ್, ಸಾರಿ ಇದು ಪಿಕಾಕ್ ಫೆದರ್ ಆನ್ ಹಿಸ್ ಹೆಡ್. ಸೊ ಭಕ್ತರು ಅರ್ಪಿಸಿದಂತಹ ಸೇವೆಯನ್ನ ಕೃಷ್ಣ ತುಂಬಾ ಅಮೂಲ್ಯವಾಗಿ ಪರಿಗಣಿಸಿ ತಲೆ ಮೇಲೆ ಧಾರಣೆ ಮಾಡ್ತಾನೆ. ಓಕೆ. ಮತ್ತೆ ಇದು ಯಾವ್ದೋ ರಾಮನ ಕಾಲದಲ್ಲಿ ಸೀತೆಗೆ ಹುಡ್ಕೋಕ್ ದಾರಿಗೆ ಹೋದಾಗ ನವಿಲ್ಗೆರೆ ಗರಿನ ಬೀಳ್ಸ್ಕೊಂಡು ಹೋಗಿ ದಾರಿ ತೋರಿಸಿತ್ತು ಅಂತ ಕೆಲವರು ಹೇಳ್ತಾ ಇದಾರೆ. ಅದು ಕೇಳಿಲ್ಲ. ಕೆಲವ್ರು ಯಾರೋ ಆತರ ಹೇಳ್ತಾ ಇದ್ರು, ಅದಕ್ಕೆ ಈ ಕತೆ ನಾನು ಇನ್ ಕೇಸ್ ಯಾರಾದ್ರೂ ಕೇಳಿದ್ರು ನೀವು ಹೇಳಿರೋದನ್ನ ನಾನು ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಕಿ ಜಯ. ಶ್ರೀಮದ್ ಭಾಗವತ ಮಹಾಪುರಾಣ ಕಿ ಜಯ. ಮತ್ತೆ ತುಂಬಾ ಲೇಟ್ ಆಗಿದೆ, ಪ್ರಶ್ನೆಗಳಿದ್ರೆ ನೆಕ್ಸ್ಟ್ ಟೈಮ್ ಕೇಳೋಣ. ಓಕೆ ಪ್ರಭು. ಹರೇ ಕೃಷ್ಣ. ಬರ್ದಿಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಬಂದಾಗ ಡಿಸ್ಕಷನ್ ಮಾಡೋಣ. ಓಕೆ. ಹರೇ ಕೃಷ್ಣ.